ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿಜಯ ಸಾರಥಿ ಕ್ಲಾಸಸ್. ನಾನ್ ನಿಮ್ಮ ಐಶ್ವರ್ಯ. ಹೇಗಿದ್ರ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ತರಗತಿಯನ್ನ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ ನಾವು ಏನನ್ನ ಓದ್ತಾ ಇದೀವಿ ಅಥವಾ ಏನನ್ನ ಅಭ್ಯಾಸ ಮಾಡ್ತಾ ಇದೀವಿ ಅಂದ್ರೆ, ಮೊದಲನೇದಾಗಿ SSC GD ಕಾನ್ಸ್ಟೇಬಲ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ 11 ಜನವರಿ 2023 ಶಿಫ್ಟ್ ನ 2ನೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಈ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಇದೀವಿ. ಹಾಗಿದ್ರೆ 11 ಜನವರಿ 2023 ಮೊದಲ ಶಿಫ್ಟ್ ನ ಈಗಾಗಲೇ ನಾವು ಏನಂತಾರೆ ಹಿಂದಿನ ತರಗತಿಯಲ್ಲಿ ಮಾಡಿದ್ವಿ. ಮತ್ತೆ ಅದೇ ರೀತಿಯಾಗಿ 10ನೇ ಜನವರಿಯ 4 ಶಿಫ್ಟ್ ಗಳನ್ನ ಕೂಡ ಈ ಹಿಂದಿನ ತರಗತಿಯಲ್ಲಿ ಮಾಡಲಾಗಿದೆ. ಅವುಗಳನ್ನ ಯಾರಾದ್ರೂ ಕೂಡ ನೋಡ್ಕೊಂಡಿಲ್ಲ ಅಂದ್ರೆ ಕೂಡ ಅವುಗಳನ್ನ ನೋಡ್ಕೋಬಹುದು. ಹಾಗಾದ್ರೆ ಈ ಒಂದು ಶಿಫ್ಟ್ ನ 2ನೇ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಎಷ್ಟು ಕ್ವಶನ್ ಅನ್ನು ಅಧ್ಯಯನ ಮಾಡ್ತೀವಿ? ಈ 20 ಕ್ವಶನ್ಸ್ ಗಳನ್ನ ಅಧ್ಯಯನ ಮಾಡ್ತೀವಿ. ಈ 20 ಕ್ವಶನ್ಸ್ ಗಳಲ್ಲಿ ನಾವು ಮಿನಿಮಮ್ ಆಗಿ ಎಷ್ಟು ಟಾಪಿಕ್ ಗಳನ್ನ ಓದ್ತೀವಂದ್ರೆ ಸುಮಾರು 20 ಟಾಪಿಕ್ಸ್, 15 to 20 ಟಾಪಿಕ್ಸ್ ಅನ್ನ ನಾವು ಓದ್ತೀವಿ. ಹಾಗಿದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಒಂದು ಟಾಪಿಕ್ ನಿಂದ ಅತಿ ಹೆಚ್ಚಾಗಿ ಅಂಕಗಳನ್ನ ಅಂದ್ರೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಯಾವ ಟಾಪಿಕ್ ನಿಂದ ಹೆಚ್ಚಾಗಿ ಕೇಳಿದಾರಪ್ಪ ಅಂದ್ರೆ, ಒಂದು ಶೇಕಡಾದಿಂದ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 3 ಕ್ವಶನ್ ಗಳನ್ನ ಕೇಳಲಾಗಿದೆ. ನೋಡ್ರಿ ಇಲ್ಲಿ. ದೆನ್ ಸೆಕೆಂಡ್, ಲಾಭ ಮತ್ತು ನಷ್ಟ. ಲಾಭ ಮತ್ತು ನಷ್ಟ ಇದ್ರ ಮೇಲೂ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 3 ಕ್ವಶನ್ ಕೇಳಿದ್ದಾರೆ. ಮತ್ತೆ ಸರಾಸರಿ. ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಸರಾಸರಿ ಮೇಲೆ 3 ಕ್ವಶನ್ ಕೇಳಿದ್ದೇ ಇಲ್ಲ. ಓನ್ಲಿ 2 ಅಥವಾ 1 ಕ್ವಶನ್ ಕೇಳಿದ್ವಿ. ಈ ಪ್ರಶ್ನೆ ಪತ್ರಿಕೆಯಲ್ಲಿ 3 ಕ್ವಶನ್ ಅನ್ನ ಕೇಳಿದ್ದಾರೆ. ಇವಾಗ ಏನೈತೆ, ಇದು 3 ಕ್ವಶನ್ಸ್ ಅಂದ್ರೆ ಏನಾಯ್ತು, 3 ಮಾರ್ಕ್ಸ್ ಇಂದ ಆಯ್ತು. ಅಂದ್ರೆ 3 ಏನಂತ ಟಾಪಿಕ್ಸ್ ನಿಂದ 3 ಕ್ವಶನ್ಸ್ ಬಂದ ಆಯ್ತು. ಇವಾಗ ನಮ್ಗೆ ಏನ್ ಕಂಡಿಡದ್ದ? 2 ಕ್ವಶನ್ ಅಂದ್ರೆ 3 ಆದ್ಮೇಲೆ ಏನ್ ಬರುತ್ತಾ? 2 ಬರುತ್ತಾ? 2 ಕ್ವಶನ್ಸ್ ಯಾವ ಟಾಪಿಕ್ ನಿಂದ ಕೇಳಿದ್ದಾರೆ ಅಂದ್ರೆ, ಕೆಲಸ ಮತ್ತು ದಿನ 2, ದೆನ್ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗಿರ್ಬೋದು, ಮತ್ತೆ ಟೋಟಲ್ ಸರ್ಫೇಸ್ ಆಗಿರ್ಬೋದು, ಆ ಒಂದು ಕ್ಷೇತ್ರಫಲ ಆಗಿರ್ಬೋದು, ಘನಫಲ ಆಗಿರ್ಬೋದು, ಅವುಗಳ ಒಂದು ಆಯತ, ಹಿಂಗೆಲ್ಲ ಈ ರೀತಿಯಾಗಿ ಆಗಿರ್ಬೋದು, ಅವುಗಳ ಮೇಲೆ ಕೂಡ ಏನ್ ಕೇಳಿದ್ದಾರೆ ಅಂದ್ರೆ 2 ಕ್ವಶನ್ ಗಳನ್ನ ಕೇಳಿದ್ದಾರೆ. ದೆನ್ ಇವಾಗ ನೋಡ್ರಿ, ಮತ್ತೆ ಯಾವ್ದು ಕೇಳಿದಾರಪ್ಪ ಅಂದ್ರೆ ಸರಾಸರಿ ವೇಗ, ದೂರ, ಕಾಲ ಅವುಗಳನ್ನ ಕಂಡುಹಿಡಿಯೋದಾಗಿರ್ಬೋದು, ಅವುಗಳ ಮೇಲೆ ಕೂಡ ನಮ್ಗೆ 2 ಕ್ವಶನ್ ಗಳನ್ನ ಕೇಳಿದ್ದಾರೆ. ಇನ್ನು ಉಳಿದ ಯಾವ್ದಪ್ಪ ಅಂದ್ರೆ LCM ಆಗಿರ್ಬೋದು, ಸರಳೀಕರಣ ಆಗಿರ್ಬೋದು, ಮತ್ತೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ XY ಕ್ವಶನ್ ಗಳಿಗೆ ಸಂಬಂಧಪಟ್ಟಂತೆ ಅವುಗಳ ಬೆಲೆಯನ್ನ ಕಂಡುಹಿಡೋದ್ರ ಬಗ್ಗೆ ಸುಮಾರು 2 ಕ್ವಶನ್ ಗಳನ್ನ ಕೇಳಿದ್ದಾರೆ. ಇದೆಲ್ಲ ಅರ್ಥ ಆಯ್ತಂತ ಅನ್ಕೊಂಡಿದೀನಿ. ಇವಾಗ ಈ ಒಂದು ಕ್ವಶನ್ಸ್ ಟಾಪಿಕ್ ಬಂದಿದಾವಲ್ಲ, ಅವುಗಳನ್ನ ಯಾವ ರೀತಿಯಾಗಿ ಅಧ್ಯಯನ ಮಾಡೋಣ ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ನೋಡೋಣ. ಹಾಗಿದ್ರೆ ಬನ್ನಿ, ಮೊದಲನೇ ಕ್ವಶನ್ ಏನಿದೆ ಅಂತ ನೋಡ್ಕೊಳ್ಳೋಣ. ನೋಡ್ರಿ ಏನಿದೆ, ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ ಆಫ್ ಅ ರೇಡಿಯಸ್ ಇಸ್ 14 ಸೆಂಟಿಮೀಟರ್ ಅಂತ ಇದೆ. ಅಂದ್ರೆ ಈ ಒಂದು ಟಾಪಿಕ್ ಎದ್ರ ಮೇಲೆ ಬಂದಿದೆ ನಮ್ಗೆ ಹೇಳ್ರಿ? ಟೋಟಲ್ ಸರ್ಫೇಸ್ ಏರಿಯಾ ಮತ್ತು ಅದರ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಬಗ್ಗೆ ಕೇಳಿದ್ದಾರೆ. ಹಾಗಿದ್ರೆ ಇದು ಮೊದಲ ಕ್ವಶನ್ ಆಯ್ತಾ? ಏನ್ ಕೇಳಿದರೆ, 14 ಸೆಂಟಿಮೀಟರ್ ತ್ರಿಜ್ಯದ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ. ಇದು ಗೋಳನ, ಈ ಗೋಳದ ಒಂದು ತ್ರಿಜ್ಯ ಎಷ್ಟಿದೆ? 14 ಅಂತ ಇದೆ. ಇದ್ರದ್ದು ವಕ್ರ ಮೇಲ್ಮೈ ಎಷ್ಟು ಕೇಳಿದ್ದಾರೆ ಅಂತ ಕ್ವಶನ್ ಇದೆ. ಹಾಗಾಗಿ ಈ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ? ಫಾರ್ಮುಲಾ ಏನಿದೆ ಹೇಳ್ರಿ ನೋಡೋಣ. 4πr² ಅಂತ ಇದೆ ಇದ್ರ ಫಾರ್ಮುಲಾ. ಇದನ್ನ ನೋಟ್ ಮಾಡ್ಕೊಳ್ರಿ ಕರೆಕ್ಟ್ ಆಗಿ. ಇವಾಗ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. 4 × 22/7 ಇಂಟು r ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ? 14 ಅಂತ ಕೊಟ್ಟಿದ್ದಾರೆ. ಅದನ್ನ ಈ ರೀತಿಯಾಗಿ ಬರ್ಕೊಳ್ಳೋಣ, 14 × 14 ಅಂತ. ಈಸಿ ಆಗುತ್ತೆ ಬರ್ಕೊಂಡ್ರೆ ಹಂಗ. ಇವಾಗ ಕ್ಯಾನ್ಸಲ್ ಮಾಡ್ಕೊಡ್ರಿ. 7 1 7, 7 2 14 ಅಂತ ಆಯ್ತು. ದೆನ್ ಇವು ಎರಡುಗಳನ್ನ ಮಲ್ಟಿಪ್ಲೈ ಮಾಡ್ರಿ, ಇವೆರಡನ್ನ ಮಲ್ಟಿಪ್ಲೈ ಮಾಡ್ರಿ. ಎಷ್ಟು ಬಂತು? 88 ಇಂಟು 14 28. ಇಷ್ಟು ಕ್ಲಿಯರ್ ಇದೆನಾ? ಇವಾಗ ಇವೆರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಕೊಳ್ಳೋಣ. 88 × 28 ಗುಣಾಕಾರ ಮಾಡ್ಕೊಳ್ರಿ. ಎಷ್ಟು ಬರುತ್ತಾ? 8 8 64, 8 8 64 6 70 ಅಂತ ಆಯ್ತು. ಇದು ಕ್ಲಿಯರ್ ಇದೆನಾ? ಇವಾಗ ಮತ್ತೆ 2ರಿಂದ ಮಾಡ್ರಿ. 2 8 16, 2 8 16 1 17, 4 6 7 7 ಎಷ್ಟು? 14 1 1 2 ಅಂತ ಆಯ್ತು. ಎಷ್ಟು ಬಂದಿದೆ ಇದನ್ನ ಮಲ್ಟಿಪ್ಲೈ ಮಾಡಿದಾಗ? 2464 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂದಿದೆ. ಕ್ಲಿಯರ್ ಇದೆನಾ? ಹಾಗಿದ್ರೆ ಆಪ್ಷನ್ ಯಾವ್ದೇ ನೋಡ್ರಿ, ಆಪ್ಷನ್ ನಂಬರ್ 2 ಇಸ್ ಎ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ? ಇದು ಏನಂತಾರೆ, ಈ ಒಂದು ಪ್ರಾಬ್ಲಮ್ ಅಲ್ಲಿ ಏನಪ್ಪ ಫೋಕಸ್ ಮಾಡ್ಬೇಕಂದ್ರೆ ಓನ್ಲಿ ದಿಸ್, ಅಂದ್ರೆ ಓನ್ಲಿ 4πr². ಏನ್ ಕ್ವಶನ್ ಕೇಳಿದಾರಲ್ಲ ಆ ಒಂದು ಕ್ವಶನ್ ಫಾರ್ಮುಲಾ, ಇದನ್ನ ಎಲ್ಲರೂ ಕೂಡ ನೀವು ಬಿಡಿಸ್ತೀರಿ. ಬಟ್ ಇಲ್ಲಿ ಏನ್ ಫೋಕಸ್ ಮಾಡ್ಬೇಕು ಅಂದ್ರೆ ಫಾರ್ಮುಲಾ ಏನಿದೆ ಅದನ್ನ ಯಾವ ರೀತಿಯಾಗಿ ಬಿಡಿಸ್ಕೋಬೇಕು ಅದಷ್ಟೇ ಫೋಕಸ್ ಮಾಡ್ಬೇಕು. ಇದನ್ನ ಈ ರೀತಿಯಾಗಿ ಅಂದ್ರೆ ಎಕ್ಸಾಮ್ ಒಳಗೆ ನಾವ್ ಯಾವ ರೀತಿಯಾಗಿ ಬಿಡಿಸ್ಕೋಬೇಕಪ್ಪ ಅಂದ್ರೆ, ಈ 4πr² ಇದೆನಾ, ಈ 4πr² ಅನ್ನ ಕೂಡ ಓನ್ಲಿ ನಾವು ಮೈಂಡ್ ಕ್ಯಾಲ್ಕುಲೇಟ್ ಮಾಡ್ಬೋದು.
ಪೈ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ 22/7 ಅಂತ. ಆರ್ ಯಾವ್ದು ಕೊಟ್ಟಿರ್ತಾರ ಅದನ್ನ ಮಲ್ಟಿಪ್ಲೈ ಮಾಡ್ಕೊಡ್ರಿ ಅಥವಾ ಛೇದ ಹೊಡ್ಕೊಡ್ರಿ. ಎಷ್ಟು ಬರುತ್ತೋ ಅದನ್ನ ಇಂಟು ಮಾಡಿ ಇಟ್ಬಿಡ್ರಿ. ಕ್ಲಿಯರ್ ಇದೆನಾ? ಹಾಗಿದ್ರೆ ಸೆಕೆಂಡ್ ಕ್ವಶನ್ ಹೋಗೋಣ. ಏನಿದೆ ನೋಡ್ರಿ ಸೆಕೆಂಡ್ ಕ್ವಶನ್. ಅ ಕಂಪನಿ ಚಾರ್ಜಸ್ 10% per annum compound interest on a loan. A sum of money rupees 2,20,000 is given by the company for a period of 2 years. Then the company compounded the interest every 6 months instead of every year. How much money would have been saved by the borrower if the company compounded the interest annually? Round up to 1 decimal place ಅಂತ ಕೇಳಿದಾರೆ. ಏನೋ ಒಂದು ಓದಾ, ಬಟ್ ಈಗ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ರಿ. ಏನಿದೆ ನೋಡ್ರಿ ಫಸ್ಟ್ ಕ್ವಶನ್. ಒಂದು ಕಂಪನಿಯು ಸಾಲದ ಮೇಲೆ ವಾರ್ಷಿಕ 10% ಚಕ್ರ ಬಡ್ಡಿಯನ್ನ ವಿಧಿಸ್ತದೆ. ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್. ಅಂದ್ರೆ ಈ ಒಂದು ಪ್ರಶ್ನೆಯಲ್ಲಿ ಕೂಡ ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಮೇಲೆ 2 ಕ್ವಶನ್ ಕೇಳಿದ್ದಾರೆ. ಮೊದಲನೇದಾಗಿ ಈ ಕ್ವಶನ್ ಅಂತ ಆಯ್ತು. ಪರ್ ಇಯರ್ ಏನಾಗುತ್ತಾ 10% ರಂಗ ಕಾಂಪೌಂಡ್ ಇಂಟ್ರೆಸ್ಟ್ ವಿಧಿಸತಾರ. ಇವಾಗ ಎಷ್ಟ್ರ ಮೇಲೆ ನೋಡ್ರಿ ಇಲ್ಲಿ 2 ವರ್ಷಗಳಿಗೆ. ಎಷ್ಟು? 2 ವರ್ಷಗಳ ಅವಧಿಗೆ 7,20,000 ರೂಪಾಯಿ ಮೊತ್ತವನ್ನ ನೀಡುತ್ತದೆ. ಇಲ್ಲಿ ನೋಡ್ರಿ, ಇದು ಎಷ್ಟು ಅರ್ಥ ಆಯ್ತಾ? ಅಂದ್ರೆ ಪರ್ ಇಯರ್ 10% ಬಡ್ಡಿ ದರದಂಗ 7,20,000 ರೂಪಾಯಿಗೆ 7 ವರ್ಷಕ್ಕ ಅವ್ರ ಏನ್ ಮಾಡತ್ತಾರ? ಬಡ್ಡಿಯನ್ನ ವಿಧಿಸತಾರ. ಇದೆಷ್ಟು ಕ್ಲಿಯರ್ ಇದೆನಾ? ಓನ್ಲಿ 1 ಕಂಪನಿ ಅಂತ. ಇವಾಗ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಅದೇ ಮುಂದಿನ ಕ್ವಶನ್. ಕಂಪನಿಯು ಪ್ರತಿ ವರ್ಷದ ಬದಲು ಅಂದ್ರೆ 1 ವರ್ಷದ ಬದಲು ಪ್ರತಿ 6 ತಿಂಗಳಿಗೆ ಅಂದ್ರೆ 6 ತಿಂಗಳಿಗೊಮ್ಮ ಅಂದ್ರೆ 1 ಇಯರ್ ಬಿಟ್ಟು 6 ತಿಂಗಳ ಅಂದ್ರೆ 1 ಇಯರ್ ಒಳಗೆ ಅರ್ಧ ಇರ್ತದ. ಆ ಅರ್ಧ ತಿಂಗಳಿಗೆ ಏನ್ ಮಾಡ್ಲತ್ತದ? ಬಡ್ಡಿಯನ್ನ ಹೆಚ್ಚಿಗೆ ಮಾಡ್ಲತ್ತದ. ಅಂದ್ರೆ ಇಲ್ಲಿ ಪರ್ ಇಯರ್ಗೆ ಏನಂತಾರ? ಇಂಟ್ರೆಸ್ಟ್ ಕೊಡತಿಲ್ಲ, ಓನ್ಲಿ 6 ಮಂತ್ಸಿಗೆ ಅಂತ. ಕ್ಲಿಯರ್ ಇದೆನಾ ಇದು? ಕಂಪನಿಯು ವಾರ್ಷಿಕವಾಗಿ ಬಡ್ಡಿಯನ್ನ ಸಂಯೋಜಿಸಿದರೆ ಸಾಲಗಾರನು ಎಷ್ಟು ಹಣವನ್ನ ಉಳಿಸುತ್ತಿದ್ದನು? ಅಂದ್ರೆ ಇಲ್ಲಿ ಏನ್ ಕೇಳ್ತಿದ್ದಾರೆ, ಆ ಕಂಪ್ನಿದವ್ರು ಏನ್ರಿ 1 ವರ್ಷಕ್ಕಂತ ಮಾಡಿದ್ರೆ ಆತ ಎಷ್ಟು ಅಮೌಂಟ್ ಅನ್ನ ಉಳಿಸ್ತಿದ್ದನು ಕಂಪೇರ್ ಟು 6 ಮಂತ್ಸ್ ಅಂತ. ಅಂದ್ರೆ 1 ದಶಮಾಂಶ ಸ್ಥಳದವರೆಗೆ ಸುತ್ತುವರೆದಿದೆ ಅಂತ ಕೇಳಿದ್ದಾರೆ. ಹಾಗಿದ್ರೆ ಮಾಡೋಣ ಇವಾಗ. ಇಷ್ಟು ಕ್ವಶನ್ ಅರ್ಥ ಆಯ್ತಾ? ಇದು ಸ್ವಲ್ಪ ಕ್ವಶನ್ ದೊಡ್ಡದಿದೆಲ್ಲ, ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ಳೋದು. ಇವಾಗ ನೋಡ್ರಿ, ಇದು ಕ್ವಶನ್ ಕ್ಲಿಯರ್ ಇದೆ ಅಂತ ಅನ್ಕೊಂಡಿದೀನಿ. ಇದು ಕ್ವಶನ್ ಎಲ್ಲರೂ ಓದ್ಕೊಂಡಿದ್ರಲ್ಲ? ಇವಾಗ ನೋಡ್ರಿ ಏನಿದೆ ಕ್ವಶನ್ ಅಂತ. ಇಷ್ಟು ಕ್ವಶನ್ ಎಲ್ಲ ಆಗಿದೆ. ಇವಾಗ ಇಲ್ಲಿ 2 ಕೇಸ್ ಬರ್ತಾವ. ಏನ್ ಕೇಳಿದಾರೆ ನೋಡ್ರಿ ಇಲ್ಲಿ? ವಾರ್ಷಿಕವಾಗಿ. ವಾರ್ಷಿಕವಾಗಿ ಅಂದ್ರೆ 1 ವರ್ಷ ಅಂದ್ರೆ 1 ಇಯರ್ಗೆ ಎಷ್ಟು ಪರ್ಸೆಂಟ್ ಬಡ್ಡಿ ಅದ? ಇಲ್ಲಿ 10% ಬಡ್ಡಿ ಅದ. ಕ್ಲಿಯರ್ ಇದೆ ಇದು? 1 ವರ್ಷಕ್ಕೆ 10% ಅಂದ್ರೆ ಅವ್ರು ಟೈಮ್ ಎಷ್ಟು ಕೇಳಿದಾರ? 2 ಇಯರ್ಸ್ ಅಂತ. 2 ಇಯರ್ಗೆ 10% ಅಂದ್ರೆ ಎಷ್ಟಾಗುತ್ತಾ? ಎಫೆಕ್ಟಿವ್ ರೇಟ್ ಅನ್ನ ಕಂಡುಹಿಡಿಬೇಕು. ಇವಾಗ ಹಿಂಗಂದ್ರೆ A + B + AB ಡಿವೈಡೆಡ್ ಬೈ 100. ಈ ಎಫೆಕ್ಟಿವ್ ರೇಟ್ ಕಂಡುಹಿಡೋ ಫಾರ್ಮುಲಾ ಯಾವ್ದಪ್ಪ ಅಂದ್ರೆ ಈ ಫಾರ್ಮುಲಾ. ಇವಾಗ ಈ ಸಬ್ಸ್ಟಿಟ್ಯೂಟ್ ಮಾಡ್ಕೋರಿ. 10 + 10 + 10 × 10 100 ಆಯ್ತಾ? ಡಿವೈಡೆಡ್ ಬೈ 100. ಇದಿಷ್ಟು ಕ್ಲಿಯರ್ ಆಯ್ತಾ? ಈ 100 ಕ್ಯಾನ್ಸಲ್ ಮಾಡ್ಕೊಡ್ರಿ. 1 ಅಂತ ಉಳಿತು. 10 10 20 + 1 ಎಷ್ಟಾಯ್ತು? 21 ಆಯ್ತಾ? ಅಂದ್ರೆ 2 ಇಯರ್ಸ್ಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಹೆಚ್ಚಿಗೆ ಆಗ್ಲತ್ತ ಅಂದ್ರೆ 21%. ಇದು ಕ್ಲಿಯರ್ ಇದೆನಾ? ಇದಿಷ್ಟು ಅರ್ಥ ಆಯ್ತಾ? ಇವಾಗ ಇಷ್ಟು ಕ್ಲಿಯರ್ ಇದೆ. ಅಂದ್ರೆ 2 ವರ್ಷಕ್ಕೆ 21% ಆದ್ರೆ 7,20,000 ರೂಪಾಯಿಗೆ ಎಷ್ಟಾಗುತ್ತಾ? ಅದು ಕ್ಯಾಲ್ಕುಲೇಟ್ ಮಾಡ್ರಿ. 2,20,000ಗೆ ಇಲ್ಲಿದೆ ನೋಡ 7,20,000. 20,000ಗ 21% ಅಂದ್ರೆ ಎಷ್ಟಾಗುತ್ತಾ? 100ಕ್ಕೆ ಎಷ್ಟು? ಒಂದಂಗ. ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ರಿ. ಎಷ್ಟಾಗುತ್ತಾ? 10 20 10 20 ಕ್ಯಾನ್ಸಲ್ ಆದುವ. ಇವಾಗ ಮಲ್ಟಿಪ್ಲೈ ಮಾಡ್ಕೊಡ್ರಿ. 21 2 ಎಷ್ಟು? 42. 4 ಅಂತ ಉಳಿತು. 21 2 42 + 4 ಎಷ್ಟಾಗುತ್ತಾ? 46 ಅಂತ ಆಯ್ತು. ಇಲ್ಲಿ ಉಳಿದ ಸೊನ್ನೆಗಳು ಎಷ್ಟು? 2. ಅಂದ್ರೆ ಎಷ್ಟು ಬಂತಿದು? 46,200 ಅಂತ ಬಂದಿದೆ. ಕ್ಲಿಯರ್ ಇದೆನಾ ಇದು? ಇವಾಗ ಏನಾಯ್ತಿದು? 2 ಇಯರ್ಸ್ಗೆ ಎಷ್ಟು ಅಮೌಂಟ್ ಅಂತ ಆಯ್ತು. ಇವಾಗ ನಮ್ಗೆ ಏನ್ ಕಂಡು ಹಿಡದ? 6 ತಿಂಗಳಿಗೆ ಎಷ್ಟು ಅಂತ. 6 ಮಂತ್ಸ್ಗೆ ಎಷ್ಟು? ಈ 6 ಮಂತ್ಸಿಗೆ ಅಂದ್ರೆ ಇಲ್ಲಿ ಟೈಮ್ ಏನಾಗುತ್ತೆ ನಮ್ಗ? ಡಬಲ್ ಅಂತ ಆಗುತ್ತಾ? ಯಾಕಂದ್ರೆ 2 ಇಯರ್ಸ್ ಅಂತ ಕೊಟ್ಟಿದಾರ ಅವರು. ಈ 2 ಇಯರ್ದಲ್ಲಿ ನಮ್ಗೆ ಎಷ್ಟು ತಿಂಗಳು ಬರ್ತಾವ ನೋಡ್ರಿ? 6 ತಿಂಗಳು ಬಂದು 6 ತಿಂಗಳು 6 ತಿಂಗಳು 6 ತಿಂಗಳು ಅಂದ್ರೆ ಎಷ್ಟಾಯ್ತು? ಟೋಟಲ್ ಆಗಿ ಅಂತವು 4 ತಿಂಗಳನ್ನು ಬರ್ತಾವ. ಅಂದ್ರೆ 4 ಆಯ್ತು. 4 ಮಂತ್ಸ್ ಅಂತ ಆಯ್ತು. ಈ 4 ಮಂತ್ಸ್ ಇವಾಗ ರೇಟ್ ಎಷ್ಟು ಕೊಟ್ಟಿದಾರ ನಮ್ಗ? ಪರ್ ಇಯರ್ಗೆ 10%. ಇವಾಗ ಅರ್ಧ ಮಾಡು ಅಂದ್ರೆ 6 ತಿಂಗಳಿಗೆ ಅಂದ್ರೆ ಎಷ್ಟು ಪರ್ಸೆಂಟ್ ಆಗುತ್ತಾ? 5%. ಈ 5% ಅನ್ನ ಹೆಂಗ್ ಬರ್ಕೋತೀವಿ ನಾವು? 5 ಡಿವೈಡೆಡ್ ಬೈ 100. 5 ಒಂದೇ 5 2 20. ಅಂದ್ರೆ 20 ರೂಪಾಯಿಗೆ 1 ರೂಪಾಯಿ ಏನಾಗ್ಲತ್ತ? ತಿಂಗಳಿಗೆ ಹೆಚ್ಚಾಗ್ಲಾಗ್ತದ. ಅಂದ್ರೆ ಎಷ್ಟಾಯ್ತು?
21/20. ಇದಿಷ್ಟು ಕ್ಲಿಯರ್ ಇದೆನಾ ಎಲ್ಲರಿಗೂ? ಇವಾಗ 21/20 ರೂಪಾಯಿ 7,20,000 ರೂಪಾಯಿಗೆ ಎಷ್ಟಾಗುತ್ತಾ ಅಂದ್ರೆ 6 ತಿಂಗಳಿಗಂತ ಮಾಡಿದಾಗ ಇದೆಷ್ಟು ಬರುತ್ತಾ? 4 ತಿಂಗಳಿಗೆ ಇದೇ ರೀತಿಯಾಗಿ ಹೆಚ್ಚಾಗ್ತಾ ಹೋಗುತ್ತಾ? ಇಲ್ಲಿದೇನಾ? ಹಾಗಾಗಿ 7,20,000 ಎಷ್ಟು ನೋಡ್ರಿ ಇಲ್ಲಿ ಇಂಟು 21/20. 4 ತಿಂಗಳಂತ ಅರ್ಥ ಏನು? ಇದನ್ನು 4 ಬಾರಿ ಬರ್ಕೋಬೇಕು ಅಂತ. ಬರ್ಕೊಡ್ರಿ ಇಲ್ಲಿ 21/20 ಇಂಟು 21/20 ಅಂತ. ಕ್ಲಿಯರ್ ಇದನ್ನ ಇದಿಷ್ಟು? ಇವಾಗ ಕ್ಯಾನ್ಸಲ್ ಮಾಡ್ಕೊಡ್ರಿ. 1 0 1 0 1 0 1 0. ಇಲ್ಲಿ ಕೆಳಗೆ ಏನ್ ಮಾಡಿದ್ವಿ? 4 0 ಕ್ಯಾನ್ಸಲ್ ಮಾಡಿವಿ. ಮೇಲ್ ಮಾಡ್ರಿ 1 2 3 4 ಕ್ಯಾನ್ಸಲ್ ಆಯ್ತಾ? ಕ್ಲಿಯರ್ ಇದೆನಾ? ಇವಾಗ ಕ್ಯಾನ್ಸಲ್ ಮಾಡ್ಕೊಡ್ರಿ. 2 1 2 2 11. ಇದಿಷ್ಟ ಆಯ್ತಾ? ಇವಾಗ ಎಲ್ರಿ ಚೇತ್ ಹೋಗ್ತಾವ? ಹೋಗೋದಿಲ್ಲ. ಹಾಗಾಗಿ ಏನ್ ಮಾಡೋಣ? ಮಲ್ಟಿಪ್ಲೈ ಮಾಡಿ ಇಟ್ಕೊಳ್ಳೋಣ. 21 ಇಂಟು 21 ಎಷ್ಟಾಗುತ್ತಾ? 441. ಸೇಮ್ 441 ಇಂಟು ಎಷ್ಟಿದೆ ನಮ್ಗೆ? ಫಸ್ಟ್ 11 ಅಂತ ಇದೆ. ಡಿವೈಡೆಡ್ ಬೈ 2 7 ಎಷ್ಟು? 4 4 7 ಎಷ್ಟು? 8 ಆಯ್ತಾ? ಇವೆರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಕೊಳ್ರಿ. ಎಷ್ಟು ಬರುತ್ತೆ ನೋಡ್ರಿ ಇಲ್ಲಿ. ಇಷ್ಟ ಆಯ್ತಾ? ಇದು ಕ್ಲಿಯರ್ ಇದೆನಾ ಎಲ್ಲರಿಗೂ? 441 ಇಂಟು 441 ಅಂತ ಮಾಡ್ಕೊಳ್ರಿ. ಎಷ್ಟು ಬರುತ್ತಾ? 11 ಇಂಟು 1,94,481 ಅಂತ ಬರುತ್ತಾ? ಅದನ್ನ ಮಲ್ಟಿಪ್ಲೈ ಮಾಡಿ ನೋಡ್ಕೊಡ್ರಿ ಎಷ್ಟು ಬರುತ್ತಾ ಅಂತ. ಇಂಟು 8. ಇವಾಗ ಇದನ್ನ ಏನ್ ಮಾಡ್ಕೋಬೇಕು? ಮತ್ತೆ 11ರಿಂದ ಗುಣಾಕಾರ ಮಾಡ್ಕೋಬೇಕು. ಇಷ್ಟಾಕಪ್ಪ ಮತ್ತೆ ಇದು ಏನಂದ್ರೆ ಕ್ಯಾಲ್ಕುಲಸ್ ಅದ ಅಂದ್ರೆ ಈ ಒಂದು ಪ್ರಶ್ನೆಯಲ್ಲಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಕ್ವಶನ್ ಅನ್ನ ಮಿನಿಮಮ್ ಅಂದ್ರೆ 5 ಅಥವಾ 6 ನಿಮಿಷ ಕೂಡ ಟೈಮ್ ಅನ್ನ ಮಾಡ್ತಾರೆ. ಇನ್ನು ಉಳಿದ ಪ್ರಶ್ನೆಗಳಿಗೆ 2 ಅಥವಾ 3 ನಿಮಿಷ ಅಥವಾ ಏನಂತಾರ 1 ನಿಮಿಷದ ಒಳಗೆ ಕೂಡ ಅಂತ ಪ್ರಶ್ನೆಗಳನ್ನ ಕೂಡ ಕೇಳ್ತಾರೆ. ಹಾಗಾಗಿ ಸ್ವಲ್ಪ ಏನಿದೆ ಇದು ಲೆಂದಿ ಇದೆ. ಹಾಗೆ ಕರೆಕ್ಟ್ ಆಗಿ ನೋಡ್ಕೊಳಕ್ ಟ್ರೈ ಮಾಡ್ರಿ. ಇವಾಗ ಈ 11 ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಟ್ರೆ ಎಷ್ಟಾಗುತ್ತಾ? 11 1 11 1 ಉಳಿತಾ? 11 8 88 1 89 8 ಉಳಿತು. 11 4 44 8 ಎಷ್ಟಾಗುತ್ತಾ? 44 4 48 48 52 ಅಂತ ಆಯ್ತು. ದೆನ್ 11 4 44 5 49 11 9 99 ಪ್ಲಸ್ 4 ಎಷ್ಟಾಯ್ತು? 103. ಇಲ್ಲಿ ಇಟ್ಕೊಂಡಿದ್ವಿ. ದೆನ್ 11 1 11 ಪ್ಲಸ್ 10 21. 11 ಪ್ಲಸ್ 10 ಎಷ್ಟಾಗುತ್ತೆ? 21 ಆಯ್ತು. ಅಂದ್ರೆ ಎಷ್ಟು ಬಂದಿದೆ ಇಲ್ಲಿ? ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಅಂದ್ರೆ 21,39,291 ಅಂತ ಬಂದಿದೆ. ಇದೇನಾಯ್ತು? 6 ಮಂತ್ ಇಂದ ಆಯ್ತು. ಕ್ಲಿಯರ್ ಇದೇನಾಯ್ತು? 6 ಮಂತ್ಸ್ ಇಂದ ಆಯ್ತು. ಅಂದ್ರೆ 6 ಮಂತ್ 4 ಮಂತ್ ಅಂದ್ರೆ 4 ಬಾರಿ ಮಾಡಿದಾಗ ಇಷ್ಟು ಬಂದಿದೆ. ಇವಾಗ ಇದ್ರೊಳಗೆ ಏನ್ ಮಾಡ್ಕೊಳ್ಳೋಣ? ಅದನ್ನ ಮೈನಸ್ ಮಾಡ್ಕೊಳ್ಳೋಣ. ಮೈನಸ್ ಮಾಡ್ಕೊಳ್ಕಿಂತ ಮುಂಚೆ ಇಲ್ಲಿ ಏನಿದೆ? ಡಿವೈಡೆಡ್ ಬೈ 8. ಇದನ್ನ 8ರಿಂದ ಭಾಗಾಕಾರ ಮಾಡ್ರಿ. ಎಷ್ಟಾಗುತ್ತೆ ನೋಡ್ರಿ. ಇದನ್ನ ತೆಗೆದು ಬಿಡೋಣ. ಇವಾಗ ನೋಡ್ರಿ ಇಲ್ಲಿ 8 7 ಎಷ್ಟಾಗುತ್ತಾ? 16. 11 6 ಕಳೆದ್ರೆ ಎಷ್ಟು? 5. ಇಲ್ಲಿ 3 ಕೊಡ್ರಿ. 8 6 ಎಷ್ಟಾಗುತ್ತಾ? 48. 13 8 ಕಳೆದ್ರ 5. ಇವಾಗ ಮುಂದೆ ಯಾವ ಸಂಖ್ಯೆ ಇದೆ? 9 ಅಂತಿದೆ. 8 7 ಎಷ್ಟಾಗುತ್ತಾ? 56. 9 6 ಕಳೆದ್ರ 3. ಇವಾಗ ಮತ್ತೆ 2. 8 4 32. ಇಷ್ಟ ಯಾಕೆ ಲೆಂದಿಯಪ್ಪ ಮಾಡ್ತಾ ಇರೋದು ಅಂದ್ರೆ ಎಲ್ಲರಿಗೂ ಅರ್ಥ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ ಮಾಡ್ತಾ ಇರೋದು. ಅಂದ್ರೆ ಎಲ್ಲರಿಗೂ ಗೊತ್ತಾಗ್ಬೇಕು. ಯಾಕಂದ್ರೆ ಸುಮ್ನೆ ಆನ್ಸರ್ ಇಟ್ ಬಂದ್ರೆ ಆನ್ಸರ್ ಎಷ್ಟು ಬರುತ್ತಾ? 1 to 11.40 ಅಂತ ಬರುತ್ತಾ ಆನ್ಸರ್. ಬಟ್ ಇಲ್ಲಿ ಯಾವ ರೀತಿಯಾಗಿ ಮಾಡೋದಿದೆಯಲ್ಲ ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತಾ. ಇಷ್ಟ ಆಯ್ತಾ? 32 ಅಂತ ಆಯ್ತಾ? ಇವಾಗ ಇನ್ನ 2 ಆದ್ಮೇಲೆ ಯಾವ ಸಂಖ್ಯೆ ಉಳಿದಿದೆ? 9. 8 1 8 9 8 ಕಳೆದ್ರೆ 1 ಅಂತ ಉಳಿತು. ದೆನ್ ಈ ಸಂಖ್ಯೆ ಇದೆ 11 ಅಂತ ಆಯ್ತು. 8 7 16 ಬರಲ್ಲ. ಯಾಕಂದ್ರೆ ದೊಡ್ಡ ಸಂಖ್ಯೆ ಆಗುತ್ತಾ. 8 1 8 11 8 ಕಳೆದ್ರ 3 ಉಳಿತಾ. ಇವಾಗ ಯಾವುದೇ ಸಂಖ್ಯೆ ಇಲ್ಲ. ಅವಾಗ ಏನ್ ಮಾಡ್ತೀವಿ ನಾವು? ಪಾಯಿಂಟ್ ಕೊಟ್ಟು 0 ತಗೋತೀವಿ. 8 3 24 ಆಯ್ತು. ಸಮೀಪ ಸಂಖ್ಯೆ ಇದೆ. 10 4 ಕಳೆದ್ರ 6. 8 7 ಎಷ್ಟಾಯ್ತು? 56 ಅಂತ ಆಯ್ತು. ಅಂದ್ರೆ 4 ಉಳಿತಾ ಶೇಷ. ಇವಾಗ ಎಷ್ಟು ಬಂದಿದೆ ಇಲ್ಲಿ? ಮಲ್ಟಿಪ್ಲೈ ಡಿವೈಡ್ ಬೈ ಮಾಡಿದಾಗ ಇದಿಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ. ನಮ್ಗೆ ಎಷ್ಟು ಬೇಕು? ಓನ್ಲಿ ಈ ವ್ಯಾಲ್ಯೂ ಬೇಕಾಗಿದೆ. ಕ್ಲಿಯರ್ ಇದೆನಾ? ಅಂದ್ರೆ ಡಿವೈಡ್ ಬೈ ಮಾಡಿದಾಗ ಎಷ್ಟು ಬರುತ್ತೆ ನಮ್ಗ? 2,67,411.37 ಅಂತ ಬಂದಿದೆ. ಈ 2 ಲಕ್ಷ ಇದ್ರೊಳಗ ಅಂದ್ರೆ 6 ಮಂತ್ ಒಳಗ ನಾವು ಏನ್ ಮಾಡ್ಬೇಕು? ಟೋಟಲ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಅವರು? 2,20,000. ಅದನ್ನ ಮೈನಸ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತಾ?
2,20,000 0 ಏನಿಲ್ಲ ಅಂದ್ರೆ ಏನು 0 ಇರ್ತಾವ 7 3.1147 6 ಹೇಳ್ಕೊಳಿದ್ರ 4 ಅಂತ ಆಯ್ತು. ದೆನ್ 2 ಹೇಳ್ಕೊಳಿದ್ರ 0 ಅಂದ್ರೆ ಎಷ್ಟು ಬಂತು ಇಲ್ಲಿ 47,411.37 ಅಂತ ಬಂದಿದೆ ಟೋಟಲ್ ಆಗಿ ಅಮೌಂಟ್. ಇವಾಗ ಈ 47,411 ಒಳಗ ಏನ್ ಮಾಡ್ತೀರಿ ಇದನ್ನ ಮೈನಸ್ ಮಾಡ್ಕೊಳ್ರಿ. ನಿಮ್ಗ ಏನಂತಾರ ಅಮೌಂಟ್ ಎಷ್ಟು ಉಳಿಸ್ತಾರ ಅನ್ನೋದು ಬರುತ್ತ. 46,200 37.112 4 2 ಕಳೆದ್ರ 7 ಅಂತ ಆಯ್ತು. 7ರಾಗ 6 ಕಳೆದ್ರ 1 4 4 0 ಅಂದ್ರೆ ಎಷ್ಟು ಬಂತು 1,211.37 ಅಂತ. ಕ್ಲಿಯರ್ ಇದನ್ನ ಇದು ಅಂದ್ರೆ ಆಪ್ಷನ್ ಯಾವ್ದೇ ನೋಡ್ರಿ ಆಪ್ಷನ್ ನಂಬರ್ ಫಸ್ಟ್ ಇಸ್ ಎ ಕರೆಕ್ಟ್ ಆನ್ಸರ್. ಇಲ್ಲಿ ಏನಪ್ಪಾ ಮಾಡ್ಬೇಕು ಕರೆಕ್ಟ್ ಆಗಿ ಅಂದ್ರ ಇನ್ನೊಂದ್ಸತ ಅರ್ಥ ಮಾಡ್ಕೊಳ್ರಿ. ನಾವೇನ್ ಮಾಡ್ಬೇಕು ಇಲ್ಲಿ ವಾರ್ಷಿಕವಾಗಿ ಅಂತ ಕಂಡು ಹಿಡಿಯಬೇಕು. ಅಂದ್ರೆ 1 ಇಯರ್ಗೆ 10%, 2 ಇಯರ್ಗೆ ಎಷ್ಟಾಗುತ್ತಾ ಅಂತ ಎಫೆಕ್ಟಿವ್ ರೇಟ್ ಅನ್ನ ಕಂಡು ಹಿಡಿದಾಗ ಎಷ್ಟು ಬರುತ್ತಾ 21% ಅಂತ ಬರುತ್ತಾ. ಇವಾಗ 21%ಗೆ 7,20,000 ರೂಪಾಯಿ ಎಷ್ಟಾಗುತ್ತಾ ಅಂದ್ರೆ ಅದನ್ನ ಮಲ್ಟಿಪ್ಲೈ ಮಾಡ್ಕೊಳ್ರಿ 46,700 ಅಂತ ಬಂದಿದೆ. ಇವಾಗ ನಾವ್ ಏನ್ ಕಂಡು ಹಿಡಿಬೇಕು 6 ತಿಂಗಳಿಗೆ ಎಷ್ಟು ಅಂತ. 6 ತಿಂಗಳಿಗೆ ಎಷ್ಟಪ್ಪಾ ಅಂದ್ರೆ ಟೈಮ್ ಏನಾಗುತ್ತೆ ಇಲ್ಲಿ 2 ಇಯರ್ಸ್ ಅಂತ ಆಗುತ್ತಾ. ಅಂದ್ರೆ 2 ಇಯರ್ಸ್ ನಲ್ಲಿ ನಾವು ತಿಂಗಳ ಅಂದ್ರೆ 6 ತಿಂಗಳ ಅಂತ ಕನ್ವರ್ಟ್ ಮಾಡ್ಕೊಂಡಾಗ ಅಂತವ್ ಎಷ್ಟು ಬರ್ತಾವ 4 ಬರ್ತಾವ. ಹಾಗಾಗಿ ರೇಟ್ ಎಷ್ಟಾಗುತ್ತೆ ನಮ್ಗೆ ಎಂತರ 1 ವರ್ಷದಲ್ಲಿ ಏನಂತಾರಪ್ಪ 1 ವರ್ಷ ಅಂತ ಬಂದಾಗ 10% ಆದ್ರೆ ಇದ್ರ ಅರ್ಧ ಅಂದ್ರೆ ಎಷ್ಟು ಬರುತ್ತಾ 5% ಅಂದ್ರೆ 6 ತಿಂಗಳ ಅಂತ ಆಯ್ತು. ಇವಾಗ ಎಷ್ಟು ಬಂದಿದೆ ಇಲ್ಲಿ ನಮ್ಗ 1/20 ಅಂದ್ರೆ 20 ರೂಪಾಯಿಗೆ 1 ರೂಪಾಯಿ ಹೆಚ್ಚಾಗ್ಲತ್ತ ಅಂದ್ರೆ 21/20 ಇದನ್ನ ನಾವು 4 ಬಾರಿ ಬರ್ಕೊಂಡಾಗ ಎಷ್ಟು ಬಂತ ಆನ್ಸರ್ ನಮಗ ಅದು ಬರ್ಕೊಂಡಿಲ್ಲ. ಅದೆಷ್ಟು ಬಂದಿದೆ 2,21,39,000 ಅಂತ ಬಂದಿದೆ ಸಮಥಿಂಗ್. ಇದನ್ನ ನಾವ್ ಏನ್ ಮಾಡ್ತೀವಿ ಗುಣಾಕಾರ ಎಲ್ಲ ಮಾಡ್ಕೊಂಡಾಗ 8ರಿಂದ ಭಾಗಾಕಾರ ಹೊಡಿತೀವಿ. ಎಷ್ಟು ಬಂದಿದೆ ಟೋಟಲ್ ಆಗಿ 26 ಎಷ್ಟು 2,67,411 ಅಂತ ಬಂದಿದೆ. ಈ ಬಂದಿದ್ರೊಳಗೆ ನಾವ್ ಏನ್ ಮಾಡ್ತೀವಿ ಇದ್ರೊಳಗ ಮೈನಸ್ ಮಾಡ್ಕೊಂಡಿವಿ. ಮೈನಸ್ ಮಾಡ್ಕೊಂಡಿವ ಇಲ್ಲಿ. ದೆನ್ ಎಷ್ಟು ಉಳಿತು 47,411 ಅಂತ ಆಯ್ತು. ಟೋಟಲ್ ಆಗಿ ಇದೇನು 6 ಮಂತ್ಸ್ ಡಿವೈಡ್ ಮಾಡಿವಿ. ಇವಾಗ ಏನ್ ಮಾಡ್ಕೊಳ್ಳೋಣ 46,700 ಏನಿದೆ 2 ವರ್ಷದ ಅದನ್ನು ಕೂಡ ಮೈನಸ್ ಮಾಡ್ಕೊಳ್ರಿ. ಎಷ್ಟು ಉಳಿತಾವ ರೊಕ್ಕ ಅಂದ್ರೆ 1,711.37 ಅಂತ. ಹಾಗಿದ್ರೆ ಆಪ್ಷನ್ ಯಾವ್ದಿದೆ ಆಪ್ಷನ್ ನಂಬರ್ 1. ಯಾಕಂದ್ರೆ 3.7 ಸಮಥಿಂಗ್ ಏನು 40 ಕ್ಲಿಯರ್ ಇದೇನೆ. ಹಾಗಿದ್ರೆ ಮುಂದಿನ ಕ್ವಶನ್ ಹೋಗೋಣ. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಏನಿದೆ ನೋಡ್ರಿ ಮೂರನೇ ಕ್ವಶನ್. ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ಡಿವಿಸಿಬಲ್ ಬೈ ದ ನಂಬರ್ಸ್ 8, 6, 20 and 32 ಅಂತ ಕೇಳಿದ್ದಾರೆ. ಅಂದ್ರೆ ಏನಿದೆ ನೋಡ್ರಿ ಏನ್ ಕೊಟ್ಟಾರ ನೋಡ್ರಿ ಇಲ್ಲಿ 8, 16, 20 ಮತ್ತು 32 ಸಂಖ್ಯೆಗಳಿಂದ ವಿಭಜಿಸಬಹುದಾದ ಅತ್ಯಂತ ಚಿಕ್ಕ ಸಂಖ್ಯೆ. ಅಂದ್ರೆ ಇದು ಏನ್ ಯಾವ ಕಾನ್ಸೆಪ್ಟ್ ಬಂದದ ಅಂದ್ರೆ LCM ಮೇಲೆ ಬಂದದ. LCM ಅಂದ್ರೆ ಏನಂತ ಕರಿತೀವಿ ನಾವು ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಕರಿತೀವಿ. ಹಾಗಾದ್ರೆ ಅತಿ ಚಿಕ್ಕ ಸಂಖ್ಯೆಯನ್ನ ಕಂಡು ಹಿಡಿಯಿರಿ ಅಂದ್ರೆ ಇಲ್ಲಿ HCF ಅನ್ನ ಕಂಡು ಹಿಡಿಯೋ ಆಗಿಲ್ಲ, ಓನ್ಲಿ LCM. ನೋಡ್ರಿ 8, 16, 20 ಮತ್ತು 32ರ LCM ಅನ್ನ ಕಂಡು ಹಿಡೀರಿ. ಇದೆಲ್ಲರಿಗೂ ಬರುತ್ತಂತ ಅನ್ಕೊಂಡಿದೀನಿ. ಈಸಿ ಇದೆ ಅಂತ ಪರಿ ಏನ್ ಹೈ ಲೆವೆಲ್ ಕ್ವಶನ್ ಇಲ್ಲ. ಇದು ಕಾಮನ್ ಆಗಿ ಎಲ್ಲಂತಾರ ನಾವು ಓದ್ಕೋತೆ ಬಂದಿದ್ವಾ. 2 4 8, 2 8 16, 2 1 2 0, 2 1 2 6 12 ಅಂತ ಆಯ್ತು. ಇವಾಗ 2 7 4, 2 4 8, 2 5 10, 2 8 16 ಇದಿಷ್ಟು ಕ್ಲಿಯರ್ ಇದೆನಾ. ಮತ್ತೆ ಬನ್ನಿ ನೋಡ್ರಿ 2 1 2 7 4, 5, 2 4 8 ಅಂತ ಉಳಿತು. ಇವಾಗ ಮತ್ತೆ 2 1 2 1 5, 2 7 4. ಇವಾಗ ಮತ್ತೆ 2 1 1, 2 1 2 ಅಂತ ಬಂದಿದೆ. ಇವಾಗ ಮತ್ತೆ ಕೊನೆ ಸಂಖ್ಯೆ ಯಾವ್ದು ಉಳಿದಿದೆ 5, 5 1 1 1. ಅಂದ್ರೆ ಈ LCM ಅಂದ್ರೆ ಏನಪ್ಪ ಮೇನ್ ಉದ್ದೇಶ ಅಂದ್ರೆ ಕೊನೆಯವರೆಗೆ ಒಂದು ಸಂಖ್ಯೆ ಬರೋವರೆಗೂ ಕೂಡ ನಾವು ಅದನ್ನ ಚಂತನ ಡಿವೈಡೆಡ್ ಬೈ ಮಾಡ್ಕೋತಾ ಇರ್ಬೇಕು. ಕೊನೆಯವರೆಗೆ 1 1 ಅಂತ ಬಂದಿದೆನಾ, ಕ್ಲಿಯರ್ ಇದೆನಾ ಇದು. ಇವಾಗ ಮಲ್ಟಿಪ್ಲೈ ಮಾಡ್ಕೊಡ್ರಿ. 5 2 10, 10 2 20, 22 40, 42 80, 82 ಎಷ್ಟು 160. ಹಾಗಿದ್ರೆ ಆಪ್ಷನ್ಸ್ ಯಾವ್ದಿದೆ ನೋಡ್ರಿ ಇಲ್ಲಿ 160 ಅಂತ ಬಂದಿದೆನಾ. ಈ 160 ಆಪ್ಷನ್ಸ್ ಯಾವ್ದಿದೆ ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ ಇದು. ಏನದು ಅಂತ ಪ್ರಿ ಏನ್ ಹಾರ್ಡ್ ಇಲ್ಲ, ಓನ್ಲಿ ಬೇಸಿಕ್ ಇದೆ. ಕಂಪೇರ್ ಟು ಇದ್ರ ಹಿಂದಿನ ಕ್ವಶನ್ ಅಂತ ಸ್ವಲ್ಪ ಡಿಫಿಕಲ್ಟ್ ಇತ್ತು. ಅಂದ್ರೆ ಅದು ಡಿಫಿಕಲ್ಟ್ ಅಂತಲ್ಲ, ಸ್ವಲ್ಪ ಈಸಿನೇ ಇದೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಸ್ವಲ್ಪ ಪೇಷನ್ಸ್ ಇಂದ ಚೆನ್ನಾಗಿ ಮಾಡಿದ್ರೆ ಆನ್ಸರ್ ಕರೆಕ್ಟ್ ಆಗಿ ಬರುತ್ತಾ. ಕ್ಲಿಯರ್ ಇದೆನಾ ಇದು. ಈ ಕ್ವಶನ್ ಕ್ಲಿಯರ್ ಇದೆನಾ. ಓಕೆನಾ, ಮುಂದಿನ ಕ್ವಶನ್ ಹೋಗೋಣ. ಏನಿದೆ ನೋಡ್ರಿ 4ನೇ ಕ್ವಶನ್. 2 trains 140 meter and 160 meter in a length are running towards each other on a parallel lines, one at the speed of 40 km per hour and the other at 50 km per hour. In how much time will they be clear of each other from the moment they meet ಅಂತ ಕೇಳಿದ್ದಾರೆ. ನೋಡ್ರಿ ಏನ್ ಕೊಟ್ಟಿದ್ದಾರೆ ಕನ್ನಡದೊಳಗ 140 ಮತ್ತು 160 ಮೀಟರ್ ಉದ್ದದ 2 ರೈಲುಗಳು ಸಮಾನಾಂತರ ಮಾರ್ಗಗಳಲ್ಲಿ ಪರಸ್ಪರ ಚಲಿಸುತ್ತವೆ. ಅಂದ್ರೆ ಪ್ಯಾರಲಲ್ ಆಗಿ ಒಂದ್ ಈ ಸೈಡ್ ಅಂತ ಆಯ್ತು.
ಒಂದು 40 ಕಿಲೋಮೀಟರ್ ಪರ್ ಗಂಟೆಯ ವೇಗದಲ್ಲಿ ಮತ್ತು ಇನ್ನೊಂದು 50 ಕಿಲೋಮೀಟರ್ ಪರ್ ಗಂಟೆಯ ವೇಗದಲ್ಲಿ ಚಲಿಸುತ್ತಿದೆ. ಅವರು ಭೇಟಿಯಾದ ಕ್ಷಣದಿಂದ ಎಷ್ಟು ಸಮಯದಲ್ಲಿ ಅವರು ಪರಸ್ಪರ ದೂರವಿರುತ್ತಾರೆ? ಅಂದ್ರೆ ಫಸ್ಟ್ ಮೀಟ್ ಆಗಿದ್ದ ಕ್ಷಣದಿಂದ ಎಲ್ಲಿ ಈಗ ಹೋಗಿರ್ತಾರಲ್ಲ ಅವಾಗ ಎಷ್ಟು ಡಿಸ್ಟೆನ್ಸ್ ಒಳಗೆ ಇರ್ತಾರ ಅಂತ ಕೇಳಿದ್ದಾರೆ. ಹಾಗಿದ್ರೆ ಇಲ್ಲಿ ಟೈಮ್ ಎಷ್ಟು ಅಂತ ಕೇಳಿದ್ದಾರೆ. ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನಮ್ಗೆ? ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ. ಫಸ್ಟ್ 140 ಪ್ಲಸ್ 160 ಅಂತ ಕೊಟ್ಟಿದ್ದಾರೆ. 140 ದೆನ್ 160 ಇವೆರಡನ್ನ ಪ್ಲಸ್ ಮಾಡ್ಕೊಡ್ರಿ. ಎಷ್ಟು ಬಂತು? 300. 0 0 6 4 10 1 1 ಮತ್ತೆ ಇನ್ನೊಂದು ಕೈಲ ಉಳಿದಿದ 3 ಆಯ್ತು. 300 ಅಂತ ಆಯ್ತು. ಇವಾಗ ನಮ್ಗೆ ಏನ್ ಕೊಟ್ಟಿದ್ದಾರೆ? ಟೋಟಲ್ ಸ್ಪೀಡ್ ಅಂತ ಕೊಟ್ಟಿದ್ದಾರೆ. ಟೋಟಲ್ ಸ್ಪೀಡ್ ಎಷ್ಟಿದೆ? 50 ಇದೆ. ಇನ್ನೊಂದು ಎಷ್ಟಿದೆ? 40 ಅಂತ ಇದೆ. ಅವೆರಡನ್ನ ಪ್ಲಸ್ ಮಾಡ್ಕೋಣ. ಎಷ್ಟು ಬಂತು? 90 ಅಂತ ಬಂದಿದೆ. ಇಲ್ಲ, ಒಂದು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ರಿ. ಏನಪ್ಪಾ ಅಂದ್ರೆ ಇಲ್ಲಿ ಮೀಟರ್ ಅಂತ ಇದೆ, ಕಾಣಿಸ್ತಾ ಇದೆ ನಿಮ್ಗೆಲ್ಲರಿಗೂ? ಇಲ್ಲಿ ಮೀಟರ್ ಅಂತ ಇದೆ. ಇಲ್ಲಿ ಏನಿದೆ? ಕಿಲೋಮೀಟರ್ ಪರ್ ಗಂಟೆ ಅಂತ ಇದೆ. ಅಂದ್ರೆ ಇಲ್ಲಿ ಏನಪ್ಪಾ ಮಾಡ್ಕೋಬೇಕು ಚೇಂಜ್ ಅಂದ್ರೆ, ಯಾವಾಗ್ಲೂ ಕೂಡ ಸೇಮ್ ಇತ್ತು ಅಂದ್ರೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಏನಿದೆ? ಕಿಲೋಮೀಟರ್ ಪರ್ ಗಂಟೆ ವೇಗ ಇದ್ದಿದ್ದು ಮೀಟರ್ ನಲ್ಲಿ ಆಗಿದೆ. ಹಾಗಾಗಿ ನಾವ್ ಏನಂತ ಕನ್ವರ್ಟ್ ಮಾಡ್ಕೋಬೇಕು? ಕಿಲೋಮೀಟರ್ ಪರ್ ಗಂಟೆ ಇದ್ದದನ್ನ ಮೀಟರ್ ಪರ್ ಸೆಕೆಂಡಿಗೆ ಅಂತ ಕನ್ವರ್ಟ್ ಮಾಡ್ಕೋಬೇಕು. ಹಾಗಾದ್ರೆ ಇಲ್ಲಿ ಏನಂತ ಬರ್ಕೊಳ್ಳೋಣ? 5/18 ಅಂತ ಬರ್ಕೋಬೇಕು. ಕಿಲೋಮೀಟರ್ ಪರ್ ಅವರ್ ಇದ್ದದನ್ನ ಮೀಟರ್ ಪರ್ ಸೆಕೆಂಡ್ಗೆ ಮೇನ್ ಕನ್ವರ್ಟ್ ಮಾಡ್ಕೋಬೇಕಂದ್ರೆ 5/18 ಅಂತ. ಇಷ್ಟ ಆಯ್ತಾ? ಇವಾಗ ಛೇದ ಹೊಡ್ಕೊಡ್ರಿ. ಎಷ್ಟಾಗುತ್ತಾ? 18 ಒಂದೇ 18 5 90. 5 5 ಎಷ್ಟು? 25. ಇವಾಗ ಏನ್ ಕೇಳಿದಾರೆ ಅವರು? ಟೈಮ್ ಎಷ್ಟು ಅಂತ ಕೇಳಿದ್ದಾರೆ. ನಮ್ಗೆ ಏನ್ ಬೇಕು? ಟಿ ಬೇಕು. ಟಿ ಈಕ್ವಲ್ ಟು D/S. ಫಾರ್ಮುಲಾ ಇದೆನಾ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 300. 300 ಡಿವೈಡೆಡ್ ಬೈ ಸ್ಪೀಡ್ ಎಷ್ಟಿದೆ? 25. ಇವಾಗ ಛೇದ ಹೊಡ್ಕೊಡ್ರಿ. ಇವಾಗ ಏನಂತಾರಪ್ಪ ಆನ್ಸರ್ ಕರೆಕ್ಟ್ ಬರುತ್ತಾ? 5 5 25, 5 6 30, 0 0. ದೆನ್ 5 1 5, 1 ಉಳಿತು, 5 2 10. ಅಂದ್ರೆ ಎಷ್ಟು ಗಂಟೆ ಅಂದ್ರೆ ಎಷ್ಟು ಟೈಮ್ ಒಳಗ ಅವ್ರು ಇದು ಮಾಡ್ತಾರ ಅಂದ್ರೆ ಓನ್ಲಿ 12 ಸೆಕೆಂಡ್ಸ್ ಒಳಗ ಅವರು ದೂರ ಇರ್ತಾರ ಅಂತ ಅಂದಂಗ ಅರ್ಥ. ಅಂದ್ರೆ ಹಾಗಿದ್ರೆ ಆಪ್ಷನ್ಸ್ ಯಾವ್ದೇ ನೋಡ್ರಿ? ಆಪ್ಷನ್ ನಂಬರ್ 4 ಇಸ್ ಅ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ? ಇಲ್ಲಿ ಏನೂ ಇಲ್ಲ. ಅಕಸ್ಮಾತ್ ನೋಡ್ರಿ ಓನ್ಲಿ 90 ತಗೊಂಡಿದ್ರೆ ಆನ್ಸರ್ ಫುಲ್ ಚೇಂಜ್ ಆಗುತ್ತೆ. ಅದಕ್ಕೆ ಅಬ್ಸರ್ವ್ ಮಾಡ್ಬೇಕು ಕ್ವಶನ್ ಅನ್ನ ಯಾವಾಗ್ಲೂ ಕೂಡ. ಇಲ್ಲಿ ಮೀಟರ್ ಅನ್ನ ಕೊಟ್ಟಿದ್ದಾರೆ, ಇಲ್ಲಿ ಕಿಲೋಮೀಟರ್ ಪರ್ ಗಂಟೆದ ಕೊಟ್ಟಾರೆ. ಹಾಗಿದ್ದಾಗ ಚೇಂಜ್ ಮಾಡ್ಕೋಬೇಕು. 5/18 ಅಂತ ಬರುತ್ತಾ ಮೀಟರ್ ಪರ್ ಸೆಕೆಂಡ್ ಒಳಗ? ಅದೇ ರೀತಿಯಾಗಿ ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಮಾಡ್ಕೋಬೇಕಂದ್ರೆ 18/5. ಕ್ಲಿಯರ್ ಇದೆನಾ? ಓಕೆನಾ? ಹಾಗಿದ್ರೆ ಮುಂದಿನ ಕ್ವಶನ್ ಹೋಗೋಣ. ಏನಿದೆ ನೋಡಿ ಮುಂದಿನ ಕ್ವಶನ್? ಫೈಂಡ್ ದ ವ್ಯಾಲ್ಯೂ ಆಫ್ 40 - 20 - 14 - 16 into 6 into 4 - 2 of whole bracket ಅಂತ ಇದೆ. ಇವಾಗ ಈ ಕ್ವಶನ್ ಅನ್ನ ಇದೇನಪ್ಪಾ ಅಂದ್ರೆ ಯಾವ ಟಾಪಿಕ್ ಮೇಲೆ ಬಂದಿದೆ? ಸರಳೀಕರಣ. ನೋಡಿದ್ರೆ ಗೊತ್ತಾಗುತ್ತಾ? ಇವಾಗ ಇಲ್ಲಿ ಬಿಡಿಸ್ಕೊಳಕ್ ಟ್ರೈ ಮಾಡೋಣ. ಈ ಒಂದು ಫಸ್ಟ್ ಅನ್ನ ಕಾಲಮ್ ಅನ್ನ ಏನಂತಾರೆ? ಬಿಡಿಸ್ಕೊಳ್ಳೋಣ. ಎಷ್ಟಿದೆ? 16 ಮೈನಸ್ 6 4 ಎಷ್ಟಾಗುತ್ತಾ? 24 ಮೈನಸ್ 2 ಅಂತ ಆಯ್ತು. ಬ್ರಾಕೆಟ್ ಇದೆ ಎಷ್ಟು? ಇವಾಗ 16 ಈ ಮೈನಸ್ ಏನಾಗುತ್ತಾ? ಪ್ಲಸ್ ಅಂತ ಆಯ್ತು. ಅಂದ್ರೆ ಇವೆರಡನ್ನ ಪ್ಲಸ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತಾ? 26. ಅಂದ್ರೆ ಈ ಮೈನಸ್ ಅಷ್ಟೇ ಇಟ್ಟಿವಿ. ಹಾಗಿದ್ದಾಗ ಈ ಮೈನಸ್ ಅಂದ್ರೆ ಏನಾಗುತ್ತಾ? ಮೈನಸ್ ಇಂಟು ಮೈನಸ್ ಪ್ಲಸ್. ಬಟ್ ಮೈನಸ್ ಚಿಹ್ನೆ ಇಟ್ಕೋಬೇಕು ಇಲ್ಲಿ. 24 2 ಮಾಡಿದ್ರೆ 26 ಅಂತ ಆಯ್ತು. ಈ 16 ಒಳಗ 26 ಕಳೆದ್ರೆ ಎಷ್ಟು ಬಂತು? 10 ಅಂತ ಬಂದಿದೆ. ಇಲ್ಲಿ ದೊಡ್ಡ ಸಂಖ್ಯೆ ಯಾವ್ದಿದೆ? ಮೈನಸ್ ಅಂತಂದ್ರೆ -10 ಅಂತ ಬಂತು. ಈ -10 ಬ್ರಾಕೆಟ್ ಅಂತ ಬಂದಿದೆ. ಇವಾಗ ಇಲ್ಲಿ ಏನಿದೆ ನೋಡ್ರಿ? ಫ್ಲವರ್ ಬ್ರಾಕೆಟ್ ಆಫ್ 14 ಮೈನಸ್ ಅಂತ ಇದೆ. ಇದಿಷ್ಟು ಕ್ಲಿಯರ್ ಇದೆನಾ? ನೋಡ್ರಿ ಕರೆಕ್ಟ್ ಆಗಿ. ಇವಾಗ ಈ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ. ಈ ಮೈನಸ್ ಇಂಟು ಮೈನಸ್ ಏನಾಗುತ್ತಾ? ಪ್ಲಸ್ ಅಂತ ಆಯ್ತಾ? ಅಂದ್ರೆ 14 ಪ್ಲಸ್ 10 ಅಂದ್ರೆ ಎಷ್ಟಾಗುತ್ತಾ? 24. ಅಂದ್ರೆ ಫ್ಲವರ್ ಬ್ರಾಕೆಟ್ ಒಳಗೆ ಎಷ್ಟು ಬಂತು? 24 ಅಂತ ಬಂತು. ಈ ಫ್ಲವರ್ ಬ್ರಾಕೆಟ್ ಆದ್ಮೇಲೆ ಏನ್ ಬಂದಿದೆ? -20 ಸಾರಿ ಓನ್ಲಿ 20 ಮೈನಸ್ ಅಂತ ಇದೆ. 20 ಮೈನಸ್ ಆಫ್ ಬ್ರಾಕೆಟ್ ಅಂತ ಇಷ್ಟಿದೆನಾ? ಇವಾಗ 20 - 24 ಅಂದ್ರೆ ಎಷ್ಟು ಬರುತ್ತಾ? -4. 24 ಒಳಗ 20 ಕಳೆದ್ರೆ ಎಷ್ಟು ಬಂತು? 4. ಯಾಕಂದ್ರೆ ಇಲ್ಲಿ ದೊಡ್ಡ ಸಂಖ್ಯೆ ಏನಿದೆ? ಮೈನಸ್ ಅಂತ ಇದೆ. ಹಾಗಾಗಿ ಮೈನಸ್ ಅನ್ನ ತಗೊಂಡಿದ್ವಿ. ಇವಾಗ ಇದೆಲ್ಲ ಬ್ರಾಕೆಟ್ ಆಯ್ತು, ಬ್ರಾಕೆಟ್ ಅಂತ ಆಯ್ತು. ಇವಾಗ ಏನ್ ಉಳಿದಿದೆ? ಇಲ್ಲಿ ಕೊನೆ ಸಂಖ್ಯೆ 40 ಅಂತ ಉಳಿದಿದೆ. 40 ಮೈನಸ್ ಅಂತ ಇದೆ. ಈ ಮೈನಸ್ ಅನ್ನ ಇಟ್ಕೊಂಡಿವಿ. ಇವಾಗ ಇಲ್ಲಿ ಮಾಡ್ಕೊಟ್ರಿ ಮೈನಸ್ ಇಂಟು ಮೈನಸ್ ಎಷ್ಟಾಗತ್ತಾ? ಪ್ಲಸ್. ಅಂದ್ರೆ ಎಷ್ಟು ಬಂತು? 40 + 4 44 ಅಂತ ಆಯ್ತು. ಕ್ಲಿಯರ್ ಇದೆನಾ ಇದು? ಇಲ್ಲಿ ಏನಿಲ್ಲ ಅಂತ ಬರೀ ಇಲ್ಲಿ ಏನಪ್ಪ ತಿಳ್ಕೊಬೇಕಂದ್ರೆ ಮೊದಲನೇದಾಗಿ ಬಾಡ್ ಮಾಸ್ ಅಂದ್ರೆ ಏನು ಅಂದ್ರೆ ಫಸ್ಟ್ ಬ್ರಾಕೆಟ್, ಆರ್ಡರ್, ದೆನ್ ಏನಂತಾರೆ ಡಿವಿಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಆಗಿರ್ಬೋದು, ಅಡಿಷನ್, ಸಬ್ಸ್ಟ್ರಾಕ್ಷನ್. ಇದು ಒಂದು ಥಿಯರಿಯನ್ನು ಗೊತ್ತಿರಬೇಕು. ಅದೇ ರೀತಿಯಾಗಿ ಯಾವ್ದಪ್ಪ ಅಂದ್ರೆ ಇಲ್ಲಿ ನೋಡ್ಕೊಡ್ರಿ, ಇದೊಂದು ತಿಳ್ಕೊರಿ. ಪ್ಲಸ್ ಇಂಟು ಮೈನಸ್ ದಟ್ ಈಸ್ ಮೈನಸ್ ಅಂತ ಆಯ್ತಾ? ಇದು ಕ್ಲಿಯರ್ ಇದೆನಾ? ಎಲ್ಲರೂ ಕೂಡ ಓದ್ಕೋತ್ ಬಂದಿದ್ರಿ. ಬಟ್ ಇನ್ನೊಂದ್ಸತಿ ರಿವಿಷನ್ ಮಾಡ್ಕೊಳ್ರಿ. ಮೈನಸ್ ಇಂಟು ಮೈನಸ್ ಅಂದ್ರೆ ಏನಾಗುತ್ತಾ?
ಪ್ಲಸ್ ದೆನ್ ಮೈನಸ್ ಇಂಟು ಮೈನಸ್ ಅಲ್ಲ ಮೈನಸ್ ಇಂಟು ಪ್ಲಸ್ ಅಂದ್ರೆ ಏನಾಗುತ್ತಾ ಮೈನಸ್ ದೆನ್ ಪ್ಲಸ್ ಇಂಟು ಪ್ಲಸ್ ಅಂದ್ರೆ ಏನಾಗುತ್ತಾ ಪ್ಲಸ್ ಅಂತ ಬರುತ್ತಾ. ಈ ರೀತಿಯಾಗಿ ಇವು ಚಿಹ್ನೆಗಳನ್ನ ಕೂಡ ನೆನ್ಪಿಟ್ ಮೇಲೆ ಇಟ್ಕೋಬೇಕು. ಯಾಕಂದ್ರೆ ಇದು ಫುಲ್ ಫಾರ್ಮುಲಾ ಏನದ ಆ ಒಂದು ಬೇಸಿಸ್ ಮೇಲೆ ಅದ. ಕ್ಲಿಯರ್ ಇದನ್ನ ಇದು ಇಲ್ಲಿ ಏನಿಲ್ಲ ಅಂತ ಪರಿ ಫಸ್ಟ್ ಇದನ್ನ ಬಿಡ್ಸ್ಕೊಂಡಿದ್ವಿ, ಇದನ್ನ ಬಿಡ್ಸ್ಕೊಂಡು ಎಷ್ಟು ಬರ್ತಲ್ಲ ಅದಕ್ಕೆ ಮತ್ತೆ ಇದ್ರಲ್ಲೇ ಮಾಡ್ಕೊಂಡಿವಿ, ಆಮೇಲೆ ಇದು ಕ್ಲಿಯರ್ ಇದೆನಾ. ಹಾಗಿದ್ರೆ ಆಪ್ಷನ್ಸ್ ಯಾವ್ದೇ ನೋಡ್ರಿ, ಆಪ್ಷನ್ ನಂಬರ್ 2 ಇಸ್ ಅ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ, ಓಕೆನಾ. ಮುಂದಿನ ಕ್ವಶನ್ ಹೋಗೋಣ. ಏನಿದೆ ನೋಡ್ರಿ, 6th ಕ್ವಶನ್. ದ ಅವರೇಜ್ ಅಟೆಂಡೆನ್ಸ್ ಅಟ್ ಅ ಕ್ರಿಕೆಟ್ ಕ್ಲಬ್ ಡ್ರಾಪ್ಡ್ ಫ್ರಮ್ 5640 ಲಾಸ್ಟ್ ಇಯರ್ ಟು 3820 ದಿಸ್ ಇಯರ್. ವಾಟ್ ವಾಸ್ ದ ಪರ್ಸೆಂಟೇಜ್ ಡಿಕ್ರೀಸ್ ಫ್ರಮ್ ಲಾಸ್ಟ್ ಇಯರ್ ಟು ದಿಸ್ ಇಯರ್ ಅಂತ ಕೇಳಿದ್ದಾರೆ. ಹಾಗಿದ್ರೆ ಏನಿದೆ ನೋಡ್ರಿ ಕನ್ನಡದೊಳಗ, ಕ್ರಿಕೆಟ್ ಕ್ಲಬ್ ನಲ್ಲಿ ಸರಾಸರಿ ಹಾಜರಾತಿ ಕಳೆದ ವರ್ಷ ಎಷ್ಟಿತ್ತಪ್ಪ ಅಂದ್ರೆ 5640 ಅಂತ ಇತ್ತು. ಇಷ್ಟಿತ್ತ. ಇವಾಗ ಈ ವರ್ಷ ಎಷ್ಟಾಗಿದೆ ಅಂತೆ 3820 ಅಂತ ಆಗಿದೆ. ಏನ್ ಕೇಳಾರ ನೋಡ್ರಿ ಕ್ವಶನ್, ಕಳೆದ ವರ್ಷಕ್ಕಿಂತ ಈ ವರ್ಷಕ್ಕೆ ಹೋಲಿಸಿದರೆ ಶೇಕಡಾವಾರು ಎಷ್ಟು ಪರ್ಸೆಂಟ್ ಇಳಿಕೆ ಆಗ್ಯದ ಅಂದ್ರೆ ಇಲ್ಲಿ ಪರ್ಸೆಂಟೇಜ್ ಮೇಲೆ ಕೇಳಿದಂತ ಪ್ರಶ್ನೆ ಆಗಿದೆ ಇದು. ಅಂದ್ರೆ ಎಷ್ಟು ಪರ್ಸೆಂಟ್ ಇಳಿಕೆ ಆಗ್ಯದ, ನಂಬರ್ ಬೇಕಾಗಿಲ್ಲ ಅವ್ರಿಗೆ, ಓನ್ಲಿ ಪರ್ಸೆಂಟ್ ಎಷ್ಟು ಪರ್ಸೆಂಟ್ ಇಳಿಕೆ ಆಗ್ಯದ ಅಂದ್ರೆ 20% ಇದೇಂತಾರ ಇಷ್ಟು. ಇಲ್ಲಿ ಏನಾಗಿದೆ ಜನಸಂಖ್ಯೆ ಬೇಕಾಗಿಲ್ಲ ಅವರಿಗೆ, ಓನ್ಲಿ ಎಷ್ಟು ಪರ್ಸೆಂಟ್ ಏನಂತಾರ ಕಡಿಮೆ ಆಗಿದೆ ಅನ್ನೋದು ಬೇಕಾಗಿದೆ. ಹಾಗಿದ್ರೆ ಇವು ಎರಡು ಸಂಖ್ಯೆಗಳ ನಡುವೆ ರೇಷು ತಕೊಳ್ಳೋಣ. ನೋಡ್ರಿ ಇಲ್ಲಿ ಫಸ್ಟ್ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಈ ಜೀರೋ ಕ್ಯಾನ್ಸಲ್ ಆಯ್ತಾ. ಇವಾಗ ಯಾವ ಸಂಖ್ಯೆಯಿಂದ ಛೇದ ಹೋಗ್ತಾ ನೋಡ್ರಿ, ಎರಡ್ಲೆ ಹೊಡೋಣ. 2 7 4 1 ಉಳಿತು, 2 8 16 2 7 4 ದೆನ್ 2 1 2 9 18 2 1 5 ಅಂದ್ರೆ ಫಸ್ಟ್ ಎಷ್ಟಿದ್ರು 282 ಇದ್ರು, ಇವಾಗ ಎಷ್ಟದಾರ 191 ಅದರ. ಹಾಗಿದ್ರೆ ಇವು ಎರಡು ಸಂಖ್ಯೆಗಳ ನಡುವಿನ ಡಿಫ್ರೆನ್ಸ್ ಎಷ್ಟಾಗತ್ತಾ 282 ಒಳಗ 91 ಮೈನಸ್ ಮಾಡ್ಕೊಡ್ರಿ. 18 9 ಕಳೆದ್ರೆ 9, 2 2 ಕಳೆದ್ರೆ 0 ಅಂತ ಬಂತು. ಅಂದ್ರೆ ಎಷ್ಟು ಬಂದಿದೆ ಡಿಫ್ರೆನ್ಸ್ 91 ಅಂತ ಬಂದಿದೆ. ಇವೆರಡು ನಡುವಿನ ಜನಸಂಖ್ಯೆ ಅಂತ ಎಷ್ಟು ಬಂತಪ್ಪ, ಜನರು ಎಷ್ಟು ವ್ಯತ್ಯಾಸ ಆಗ್ಯಾರ ಅಂದ್ರೆ 91 ಅಪಾನ್ ಎಷ್ಟಕ್ಕಾಗಿದ್ದಾರೆ, ಮೊದ್ಲು ಎಷ್ಟಿತ್ತು ನಮ್ದು 282 ಅಪಾನ್ 282% ಕೇಳಿದ್ದಾರೆ. ಹಾಗಾಗಿ ಏನ್ ಮಾಡ್ಕೋತೀವಿ 100ಕ್ಕೆ ಎಷ್ಟು ಅಂತ. ಕ್ಲಿಯರ್ ಇದೆನಾ ಇದು, 100ಕ್ಕೆ ಎಷ್ಟು ಅಂದಾಗ ಈ ರೀತಿಯಾಗಿ ಮಾಡ್ಕೊಳ್ಳೋಣ. ಇವಾಗ ಛೇದ ಹೊಡ್ಕೊಳ್ರಿ. 2 1 2 ಕ್ಲಿಯರ್ ಇದೆ ಇದು, 2 4 2 1 ದೆನ್ 2 5 10 0 0. ಇವಾಗ ಮಲ್ಟಿಪ್ಲೈ ಮಾಡ್ಕೊಡ್ರಿ, ಎಷ್ಟಾಗುತ್ತಾ 5 1 5 9 5 ಎಷ್ಟು 45, ಇದಕ್ಕೆ 0 ಆಸ್ ಇಟ್ ಇಸ್ ಅನ್ನ ಇಟ್ಕೊಂಡಿವಿ. ಇವಾಗ ಡಿವೈಡೆಡ್ ಬೈ ಎಷ್ಟಿದೆ 141 ಅಂತ ಇದೆ. ಇವಾಗ ಆನ್ಸರ್ ಏನಿದೆ ನೋಡ್ರಿ, ಇಲ್ಲಿ ಪರ್ಸೆಂಟ್ ಒಳಗೆ ಕೊಟ್ರ ಅದನ್ನ ಏನ್ ಮಾಡ್ಬೇಕು ನಾವು ದಶಮಾಂಶ ಅಂದ್ರೆ ಪಾಯಿಂಟ್ ಒಳಗೆ ಇಟ್ಕೋಬೇಕು. ಹಾಗಿದ್ದಾಗ 141 4550 ಅಂತ ಇದೆ. ಇವಾಗ ಇದಕ್ಕೆ ಸಮೀಪವಾದ ಸಂಖ್ಯೆ ಯಾವ್ದನ್ನ ನೋಡ್ಕೋರಿ, ಇಲ್ಲಿ 141 ಇಂಟು 2 ಮಾಡ್ಕೊಡ್ರಿ ಎಷ್ಟು ಬರುತ್ತಾ 2 1 2 2 4 8 2 1 2 282 ಕಂಪೇರ್ ಟು 455 ಅಂದ್ರೆ ಸ್ಮಾಲ್ ಸಂಖ್ಯೆ ಆಗುತ್ತಾ, ಬರಲ್ಲ ಇದು. ಹಾಗಿದ್ರೆ ಇದು ಆಪ್ಷನ್ ಆಗೋದಿಲ್ಲ, ಇದನ್ನೂ ಆಗೋದಿಲ್ಲ, ದೆನ್ 1 ಕೂಡ ಬರೋದಿಲ್ಲ. ಇವಾಗ 141 ಇಂಟು 3 ಮಾಡ್ಕೊಡ್ರಿ. 3 1 3 3 4 12 3 1 3 4 ಅಂದ್ರೆ 423. ಅದಕ್ಕೆ ಸಮೀಪ ಸಂಖ್ಯೆನಾ 141 3 423. 5 3 ಕಳೆದ್ರೆ 2, 5 2 ಕಳೆದ್ರೆ 3, 4 ಕಳೆದ್ರೆ 0. ಇವಾಗ ಏನ್ ಉಳಿತು 3 ಅಂತ ಅಂದ್ರೆ 0 ಅಂತ ಉಳಿತು. ಇವಾಗ 141 320ಗೆ ಸಮೀಪವಾದ ಸಂಖ್ಯೆ ಯಾವ್ದಿದೆ 282 ಅಂದ್ರೆ 141 2 282. ನೋಡ್ರಿ ಇಲ್ಲಿ 10 2 ಕಳೆದ್ರೆ 8, 12 9 ಕಳೆದ್ರೆ 3, ಇವಾಗ ಅಂತ ಉಳಿತು. ಇವಾಗ 32 ಅಂತ ಬಂದಿದೆ. ಹಾಗಿದ್ರೆ ಆಪ್ಷನ್ ಒಳಗೆ 32 ಅಂತ ಯಾವ್ದಿದೆ ನೋಡ್ರಿ, ಇಲ್ಲಿ ಆಪ್ಷನ್ ನಂಬರ್ 3 ಇಸ್ ಎ ಕರೆಕ್ಟ್ ಆನ್ಸರ್. ಇವಾಗ ಇಲ್ಲಿ ಅಪ್ಪ ಪಾಯಿಂಟ್ ಹೆಂಗ್ ಬರುತ್ತೆ ಅಂದ್ರೆ ಇವಾಗ 38 ಹೋಗೋದಿಲ್ಲ 141 ಒಳಗ, ಹಾಗಾಗಿ ಮತ್ತೆ ಪಾಯಿಂಟ್ ಕೊಟ್ಟು 0 ಇಳಿಸ್ಕೋರಿ, ಮತ್ತೆ 2ರಲ್ಲೇ ಮಾಡ್ರಿ, ಎಷ್ಟು 282 ಅಂತ. ಮುಂದ ಆನ್ಸರ್ ಏನ್ ಬರುತ್ತಾ 32.26 ಅಂತ ಬರುತ್ತಾ. ಕ್ಲಿಯರ್ ಇದೆನಾ, ಓಕೆನಾ. ಅಂದ್ರೆ ಹೋದ್ ವರ್ಷ ಇಷ್ಟಿತ್ತು, ಪರ್ ಇಯರ್ ಇಷ್ಟಿತ್ತು ಅಂದಾಗ ಫಸ್ಟ್ ಅವು ಯಾವುಗಳ ಸಂಖ್ಯೆಗಿಂತ ಛೇದ ಹೋಗ್ತಾವಿಲ್ಲ ನೋಡ್ಕೋಬೇಕು. ಛೇದ ಹೋದ್ಮೇಲೆ ಅವುಗಳ ನಡುವಿನ ಡಿಫ್ರೆನ್ಸ್ ಎಷ್ಟಾಗಿದೆ ಅದನ್ನ ನೋಡ್ಕೋಬೇಕು. ನೋಡ್ಕೊಂಡ್ ಆದ್ಮೇಲೆ ಅದು ಪರ್ ಇಯರ್ ಹೋದ್ ವರ್ಷ ಎಷ್ಟಿತ್ತು ಅಂದಾಗ ಅದಕ್ಕೆ ಎಷ್ಟಾಗುತ್ತಾ ಅಂದ್ರೆ ಇದು ಕಾಸ್ಟ್ ಪ್ರೈಸ್ ಅಂತ ಅರ್ಥ ನಮ್ ಕಡೆ. ಹಾಗಾಗಿ ಇದಕ್ಕೆ ಎಷ್ಟಾಗುತ್ತಾ ಅಂತ ಮಾಡಿದಾಗ ಆನ್ಸರ್ ಎಷ್ಟು ಬಂತ ನಮ್ಗ 32.26% ಅಂದ್ರೆ ಅಷ್ಟು ಪರ್ಸೆಂಟೇಜ್ ಇಳಿಕೆ ಆಗಿದೆ ಅಂತ ಅರ್ಥ. ಓಕೆನಾ, ಕ್ಲಿಯರ್ ಇದೆನಾ. ನೋಡ್ರಿ ಏನಿದೆ ಮುಂದಿನ ಕ್ವಶನ್. ಅ ಬುಕ್ ಈಸ್ ಲಿಸ್ಟೆಡ್ ಅಟ್ Rs 300 ವಿತ್ ಅ ಡಿಸ್ಕೌಂಟ್ ಆಫ್ 20%. ವಾಟ್ ಅಡಿಷನಲ್ ಡಿಸ್ಕೌಂಟ್ ಮಸ್ಟ್ ಬಿ ಆಫರ್ಡ್ ಟು ಬ್ರಿಂಗ್ ದ ಸೆಲ್ಲಿಂಗ್ ಪ್ರೈಸ್ ಟು Rs 216 ಅಂತ ಕೇಳಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡ್ರಿ, ಒಂದು ಪುಸ್ತಕವನ್ನ ರೂಪಾಯಿ 300ಕ್ಕೆ ಪಟ್ಟಿ ಮಾಡಲಾಗಿದೆ, ಜೊತೆಗೆ 20% ರಿಯಾಯಿತಿಯೊಂದಿಗೆ ಮಾರಾಟದ ಬೆಲೆಯನ್ನ ರೂಪಾಯಿ 216ಕ್ಕೆ ತರಲು ಯಾವ ಹೆಚ್ಚುವರಿ ರಿಯಾಯಿತಿಯನ್ನ ನೀಡಬೇಕು.
ಇಲ್ಲಿ ಏನ್ ಕೇಳಿದಾರೆ ಅಂದ್ರೆ ಒಂದು ಪುಸ್ತಕ ಅದ ನನ್ ಬಳಿ ಎಷ್ಟು 300 ರೂಪಾಯಿ ಅದ. ಆ 300 ರೂಪಾಯಿ ಇದನ್ನ 20% ಡಿಸ್ಕೌಂಟ್ ಕೊಟ್ಟಿದ್ದೇನೆ ನಾನು. ಇದಾದ್ಮೇಲೆ ಆ ವಸ್ತುವನ್ನ ನಾನು 216 ರೂಪಾಯಿಗೆ ಮಾರ್ಬೇಕು ಅನ್ಸತ್ತ ನನಗೆ. ಹಾಗಿದ್ರೆ ಅವಾಗ ನಾ ರಿಯಾಯಿತಿ ಎಷ್ಟು ಕೊಡ್ಬೇಕು ಅದಕ್ಕ? ಆ ರೀತಿಯಾಗಿ ಇದನ್ನ ಕ್ವಶನ್ ಕೇಳಿದಾರೆ. ಹಾಗಿದ್ರೆ ನೋಡ್ರಿ ಇಲ್ಲಿ ಫಸ್ಟ್ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದು. 300 ರೂಪಾಯಿ ಇದೆನಾ, ಈ 300ಕ್ಕ 20% ಡಿಸ್ಕೌಂಟ್ ಅಂದ್ರೆ ಎಷ್ಟಾಗುತ್ತಾ? 80/100 ಆಯ್ತಾ? 100ಕ್ಕ 20 ಅಂದ್ರೆ 80/100 ಅಂತ ಆಯ್ತು. ಇವಾಗ ಕರೆಕ್ಟ್ ಆಗಿ ಛೇದ ಹೊಡ್ಕೊಡ್ರಿ ಇದು. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಎಷ್ಟು ಬಂತು? 8 24 ಅಂದ್ರೆ ಎಷ್ಟು ಬಂತು? ಡಿಸ್ಕೌಂಟ್ ಕೊಟ್ಟಾದ್ಮೇಲೆ 240 ರೂಪಾಯಿ ಅಂತ ಬಂದಿದೆ. ಈ 240 ರೂಪಾಯಿ ಇದನ್ನ ಎಷ್ಟಂತ ಚೇಂಜ್ ಮಾಡ್ಬೇಕು? 216 ಅಂತ ಚೇಂಜ್ ಮಾಡ್ಬೇಕು. ಇದು ಕ್ಲಿಯರ್ ಇದೆನಾ? 240 16 ಕಳ್ರಿ ಎಷ್ಟು ಬಂತು? 24. ಅವು ಎರಡು ನಡುವಿನ ಡಿಫ್ರೆನ್ಸ್ ಎಷ್ಟು ಬಂದಿದೆ? 24. ಅಂದ್ರೆ 240 ರೂಪಾಯಿ ಇದ್ದು 216 ಆಗ್ಬೇಕಂದ್ರೆ ಎಷ್ಟು ಡಿಫ್ರೆನ್ಸ್ ಉಳಿದಿದೆ? 24 ಅಂತ. ಅಂದ್ರೆ ಅಪಾನ್ 24ಗೆ ಎಷ್ಟು ಅಂತ ಆಗಿದೆ ಇಲ್ಲಿ? 240 ಇಂಟು 100ಕ್ಕೆ ಎಷ್ಟು ಅಂದಂಗ. ಅಂದ್ರೆ ಯಾವಾಗಲೂ ಕೂಡ 24 ಎದಕ್ಕೆ ಇಳಿಕೆ ಆಗಿದೆ? ಇದಕ್ಕ. ಹಾಗಾಗಿ ನಾವು ಎಷ್ಟು ಇರ್ಬೇಕಿತ್ತು? 240 ಇರ್ಬೇಕಾಗಿತ್ತು. ಬಟ್ ಅವ್ರು ಏನ್ ಕೇಳಿದಾರೆ? 216 ಎಷ್ಟು ಅಂತ ಕೇಳಿದಾಗ ಇವಾಗ ಹಿಂಗ್ ಮಾಡ್ಕೊಳ್ಳೋಣ. ಇವಾಗ ಕ್ಯಾನ್ಸಲ್ ಮಾಡ್ಕೊಡ್ರಿ. ಏನ್ ಉಳಿತು? ಈ 0 ಕ್ಯಾನ್ಸಲ್. 24 ಒಂದೇ, 24 ಒಂದೇ. ಎಷ್ಟು ಉಳಿತೀನಿ? 10%. ಹಾಗಿದ್ರೆ ಆಪ್ಷನ್ ಯಾವ್ದೇ ನೋಡ್ರಿ ಇಲ್ಲಿ? ಆಪ್ಷನ್ ನಂಬರ್ 2 ಇಸ್ ಎ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ ಇದು? ಏನು ಕೇಳಿಲ್ಲ. ಫಸ್ಟ್ 300 ಅಂದ್ರೆ ಫಸ್ಟಿಗೆ ಬಂದು ಬೆಲೆಯನ್ನ ಕೊಟ್ಟಿದ್ದಾರೆ. ಎಷ್ಟು? 20% ನಂಗ. ದೆನ್ ಅದಾದ್ಮೇಲೆ ಇನ್ನೊಂದು ಬೆಲೆ, ಆ ಬೆಲೆಗೆ ನಾ ಮಾಡ್ಬೇಕು. ಹಾಗಾಗಿ ಅದಕ್ಕೆ ಎಷ್ಟು % ರಿಯಾಯಿತಿಯನ್ನ ಕೊಡ್ಬೇಕಂತ ಕೇಳಿದ್ದಾರೆ. ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ. ಮುಂದಿನ ಕ್ವಶನ್ ಹೋಗೋಣ. ಏನಿದೆ ನೋಡ್ರಿ. The weight of a liquid varies directly with its volume. A liquid that weighs 12 kg has volume of 3 liters. Then what will be the weight of a liquid that has volume 4 liters ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡ್ರಿ. ಒಂದು ದ್ರವದ ತೂಕವು ಅದರ ಪರಿಮಾಣದೊಂದಿಗೆ ನೇರವಾಗಿ ಬದಲಾಗುತ್ತದೆ. ಇದ್ರ ಮೇಲೆ ಸ್ವಲ್ಪ ತಲೆ ಹಾಕೋಬೇಡ್ರಿ. ಏನ್ ಕೊಟ್ಟಿದ್ದಾರೆ ನೋಡ್ರಿ. ಮುಂದೆ ಏನ್ ಓದ್ರಿ. 12 kg ತೂಕದ ದ್ರವವು 3 ಲೀಟರ್ ಪರಿಮಾಣವನ್ನ ಹೊಂದಿದೆ. ಅಂದ್ರೆ 3 ಲೀಟರ್ ಏನದಲ್ಲ ಅದು 12 kg ಹೊಂದದಂತ. ಕ್ಲಿಯರ್ ಇದೆನಾ ಇದು? ವ್ಯಾಲ್ಯೂಮ್ 4 ಲೀಟರ್ಗಳನ್ನ ಹೊಂದಿರುವ ದ್ರವದ ತೂಕ ಎಷ್ಟು ಅಂತ. 3 ಲೀಟರ್ಗೆ 12 ಆದ್ರ 4 ಲೀಟರ್ಗೆ ಎಷ್ಟು? ಫಸ್ಟ್ ಏನಿದೆ ನೋಡ್ರಿ. ಇದು ಫಸ್ಟ್ ಒಂದು ದ್ರವವು ತೂಕವು ಪರಿಮಾಣದೊಂದಿಗೆ ನೇರವಾಗಿ ಬದಲಾಗುತ್ತದೆ. ವೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವ್ಯಾಲ್ಯೂಮ್ ಅಂತ. ಇದಿಷ್ಟೇ ಕೊಟ್ಟಿದ್ದಾರೆ ಫಸ್ಟ್ ಲೈನ್ ಒಳಗೆ. ಇವಾಗ ಇದನ್ನ ಈ ರೀತಿಯಾಗಿ ಬಿಡಿಸ್ಕೊಳ್ಬೇಕು. ಓನ್ಲಿ ಇಷ್ಟೇ ಅದ ಇದ್ರೊಳಗೆ. ಅಂತ ಪ್ರೇನ್ ಇದು ಇಲ್ಲ, ಹಾಡಿಲ್ಲ. ಇವಾಗ 4 × 12 ಡಿವೈಡೆಡ್ ಬೈ 3 ಮಾಡ್ಕೊಳ್ರಿ. ಎಷ್ಟು ಬರುತ್ತಾ? 3 ಒಂದೇ, 3 4 12. ಕ್ಲಿಯರ್ ಇದೆನಾ? ಅಂದ್ರೆ ಎಷ್ಟು ಬಂತು? 4 4 16 kg. ಹಾಗಿದ್ರೆ ಆಪ್ಷನ್ ಒಳಗೆ ಯಾವ್ದಿದೆ ನೋಡ್ರಿ. ಆಪ್ಷನ್ ನಂಬರ್ 2 ಇಸ್ ಎ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ? ಇಲ್ಲಿ ಕ್ವಶನ್ ಫಸ್ಟ್ ಲೈನ್ ನೋಡಿದ್ರೆ ಇದು ಗೊತ್ತಾಗಲ್ಲ ಅಂತ ಅನ್ಕೋಬಾರ್ದು. ಕ್ವಶನ್ ಲಾಸ್ಟ್ ವರ್ಗ ನೋಡ್ಕೊಡ್ರಿ. 3 ಲೀಟರ್ಗೆ 12 kg ಆದ್ರೆ 4 ಲೀಟರ್ಗೆ ಎಷ್ಟು ಅಂತ ಕೇಳಿದಾರೆ. ಸಿಂಪಲ್ ಇದೆ. ಅರ್ಥ ಆಯ್ತಾ? ಓಕೆನಾ? ನೋಡ್ರಿ ಮುಂದಿನ ಕ್ವಶನ್ ಏನಿದೆ. Out of 10 persons, 9 persons spent ₹15 each on their breakfast. The 10th person spent ₹9 more than the average expenditure of all of them. Then the total amount spent by all of them is ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ ಏನ್ ಕೊಟ್ಟಿದ್ದಾರೆ ಕ್ವಶನ್ಸ್. 10 ವ್ಯಕ್ತಿಗಳಲ್ಲಿ 10 ಮೆಂಬರ್ಸ್ ಇದ್ದಾರೆ. 9 ಜನರು ತಮ್ಮ ಉಪಹಾರಕ್ಕಾಗಿ ತಲಾ 15 ರೂಪಾಯಿನ ಖರ್ಚು ಮಾಡ್ತಾರಂತೆ. 9 ಮನುಷ್ಯರು 15 ರೂಪಾಯಿ ಖರ್ಚು ಮಾಡ್ತಾರ. ಅಂದ್ರೆ ಟೋಟಲ್ ಆಗಿ ಎಷ್ಟು ಬಂತು ನಮ್ಗೆ ವ್ಯಾಲ್ಯೂಸ್? 9 45, 4 ಉಳಿತಾ? 9 ಅಂದ್ರೆ 9 ಪ್ಲಸ್ 4 ಎಷ್ಟಾಗುತ್ತಾ? 13 ಅಂತ ಆಯ್ತು. ಇದು ಕ್ಲಿಯರ್ ಇದೆನಾ? 135 ಅಂತ ಬರುತ್ತೆ ಇದು. ಇಷ್ಟ ಆಯ್ತು. ಇವಾಗ ನಮ್ಗೆ 10 ವ್ಯಕ್ತಿದು ಗೊತ್ತಿಲ್ಲ. ಅಂದ್ರೆ ಏನಂತ ಇಟ್ಕೋಣ? ಎಕ್ಸ್ ಅಂತ ಇಟ್ಕೋಣ. ಟೋಟಲ್ ಆಗಿ 9 ಮಂದಿ ಕೂಡಿ 135 ರೂಪಾಯಿ ಖರ್ಚು ಮಾಡಿದ್ರೆ 10 ಟೋಟಲ್ ಆಗಿ 10 ಮಂದಿ ಎಷ್ಟು ಮಾಡ್ತಾರ ಗೊತ್ತಿಲ್ಲ. ಹಾಗಾಗಿ ಎಕ್ಸ್ ಅಂತ ಇಟ್ಕೊಂಡಿನಿ. ಅಂದ್ರೆ ಇದಕ್ಕೆ ಮಲ್ಟಿಪ್ಲೈ ಮಾಡಿ ನೋಡ್ರಿ ಎಷ್ಟಾಗತ್ತಾ? 10x ಅಂತ ಆಯ್ತಾ? ಕ್ಲಿಯರ್ ಇದೆನಾ ಇದು? ಇವಾಗ ಏನ್ ಕೇಳಿದಾರೆ ನೋಡ್ರಿ. ಮತ್ತೆ 10ನೇ ವ್ಯಕ್ತಿಯು ಅವರೆಲ್ಲರ ಸರಾಸರಿ ವೆಚ್ಚಕ್ಕಿಂತ 9 ಹೆಚ್ಚು ಖರ್ಚು ಮಾಡ್ತಾನಂತೆ. ಅಂದ್ರೆ ಇವ್ರಿಗೆಲ್ಲರ್ಕಿಂತ ಇದೇನಿದೆ ಎಕ್ಸ್ ಇದೆನಾ, ಇದಕ್ಕ 9ರಷ್ಟು ಖರ್ಚು ಮಾಡ್ತಾನಂತೆ. ಪ್ಲಸ್ ಅಂತ ಆಯ್ತಾ? ಹೆಚ್ಚು ಅಂದ್ರೆ ಏನ್ ಮಾಡ್ತಾವ? ಪ್ಲಸ್ ಅಂತ ಇಟ್ಕೋತೀವಿ. ಇಟ್ಕೊಂಡಾಗ ಅವರೆಲ್ಲರೂ ಖರ್ಚು ಮಾಡಿದ ಒಟ್ಟು ಮೊತ್ತ ಎಷ್ಟು ಅಂದ್ರೆ ಟೋಟಲ್ ಆಗಿ 10 ಮಂದಿ ಕೂಡಿ ಎಷ್ಟು ಅಮೌಂಟ್ ಅನ್ನ ಖರ್ಚು ಮಾಡಿದ್ರು ಅಂತ ಕೇಳಿದಾರೆ. ಅಂದ್ರೆ ಖರ್ಚು ಮಾಡಿದ್ರು ಅಂದಾಗ ಏನ್ ಬರುತ್ತೆ ನಮ್ಗ? ಇವ್ ಎರಡನ್ನ ಮೈನಸ್ ಮಾಡ್ಕೋಬೇಕು. ಅಂದ್ರೆ 10x - 35 ಅಂತ. ಇವಾಗ ಇದನ್ನ ಹೆಂಗ್ ಬಿಡಿಸ್ಕೊಳ್ಳೋದು ನೋಡ್ರಿ. x + 9 ಇದು ಪ್ಲಸ್ ಇದೆನಾ, ಈ ಕಡೆ ಬಂದ್ರೆ ಏನಾಗುತ್ತಾ? -10x. ಇದು ಮೈನಸ್ ಇದೆ, ಈ ಕಡೆ ಬಂದ್ರೆ +35 ಅಂತ ಆಯ್ತು. ಇದು ಕ್ಲಿಯರ್ ಇದೆನಾ?
ಇವಾಗ 10x ಒಳಗ x ಕಳೀರಿ ಎಷ್ಟು ಬಂತು 9x. ಇಲ್ಲಿ ಮೈನಸ್ ಅನ್ನೋದೇನದ 10 ರೂಪಾಯಿ ಅದ, ಹಾಗಾಗಿ ಈ ದೊಡ್ಡ ಸಂಖ್ಯೆ ಅದ, ಹಾಗಾಗಿ -9x ಅಂತ ಇಟ್ವಿ. ಇವಾಗ 35 ಪ್ಲಸ್ 135 ಅಂತ ಇದೆ. 135 ಪ್ಲಸ್ 9 ಅಂದ್ರೆ ಎಷ್ಟಾಗುತ್ತಾ 144 ಅಂತ ಆಯ್ತು. ಎರಡನ್ನ ಪ್ಲಸ್ ಮಾಡ್ಕೊಡ್ರಿ, ಒಂದನ್ನ ಮೈನಸ್ ಮಾಡ್ಕೊಡ್ರಿ. -9x ಇದನ್ನ ಈಕ್ವಲ್ ಟು ಮಾಡಿ ಈ ಕಡೆ ಹಾಕೊಳ್ಳೋಣ, ಎಷ್ಟಾಗುತ್ತಾ -144. ಇವಾಗ ಇವೆರಡು ಕ್ಯಾನ್ಸಲ್ ಮಾಡ್ಕೊಡ್ರಿ, ಎಷ್ಟು ಬರುತ್ತಾ ಈ ಮೈನಸ್ ಕ್ಯಾನ್ಸಲ್. x = 144 ಡಿವೈಡೆಡ್ ಬೈ 9 ಅಂತ ಆಯ್ತು. ಇವಾಗ ನೋಡ್ರಿ 3 3 9, 3 4 12 ಛೇದ ಹೊಡ್ಕೊಳ್ರಿ, 2 ಅಂತ ಉಳಿತು, 3 8 24. ದೆನ್ 3 ಹೊಡ್ಕೊಳ್ರಿ, 3 1 3 1 ಉಳಿತು, 3 6 18. ಅಂದ್ರೆ x ವ್ಯಾಲ್ಯೂ ಎಷ್ಟು ಬಂದಿದೆ 16 ಅಂತ ಬಂದಿದೆ. ಇದಿಷ್ಟು ಕ್ಲಿಯರ್ ಇದೆನಾ? ಇವಾಗ x ವ್ಯಾಲ್ಯೂ 16 ಬಂದ್ರೆ ಟೋಟಲ್ ಆಫ್ 10 ಮೆಂಬರ್ಸ್ ಅಂತ ಕೇಳಿದಾರೆ. ಒಬ್ಬೊಂದು 16 ರೂಪಾಯಿ ಅಂತ ಆಯ್ತು. ಇವಾಗ 10 ಬಂದಿದೆ ಅಂದ್ರೆ 10 × 16 ಮಾಡ್ರಿ, ಎಷ್ಟು ಬರುತ್ತಾ 160. ಅವ್ರ ಏನ್ ಕೇಳಿದಾರೆ ಒಟ್ಟು ಮೊತ್ತ ಕೇಳಿದಾರೆ, ಅಂದ್ರೆ ಟೋಟಲ್ ಆಗಿ 10 ಮಂದಿ ಮಾಡ್ಬೇಕು, ನಾವು ಒಬ್ಬರದೇ ಮಾಡಿದ್ರೆ ನಡೆಯಲ್ಲ. ಹಾಗಾದ್ರೆ ಆಪ್ಷನ್ ಯಾವ್ದಿದೆ ನೋಡ್ರಿ, ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ? ಇದು ಫಸ್ಟ್ 10 ಮಂದಿ ಅಂತ ತಗೊಂಡಿವಿ, ಎಕ್ಸ್ ಅಂತ ತಗೊಂಡಿದ್ವಿ. ಇವಾಗ ಅಂದ್ರೆ ಎಷ್ಟಾಗುತ್ತಾ 10x ಅಂತ ಆಯ್ತು. ಈಗ 9 ಮಂದಿದು 15 ರೂಪಾಯಿ ಖರ್ಚಾದ್ರೆ ಟೋಟಲ್ ಆಗಿ ಎಷ್ಟಾಯ್ತು 135 ಅಂತ ಆಯ್ತು. ಇದನ್ನ ಈ ರೀತಿಯಾಗಿ ಬಿಡ್ಕೊಂಡಿವಿ. ಇವಾಗ ಏನ್ ಮಾಡ್ಯಾರ, ಒಬ್ಬರು ಏನ್ ಮಾಡ್ಯಾರ, 10ನೇ ವ್ಯಕ್ತಿ 9 ರೂಪಾಯಿ ಹೆಚ್ಚಿಗೆ ಖರ್ಚು ಮಾಡ್ಯಾರ. ಹಾಗಿದ್ದಾಗ x + 9. ದೆನ್ ಇವೆರಡನ್ನ ಡಿಫ್ರೆನ್ಸ್ ಅಂತ ಮಾಡ್ಕೊಂಡಿದ್ವಿ, 10x - 135. ಇದನ್ನ ಯಾವ ರೀತಿಯಾಗಿ ಕೂಡ ಮಾಡ್ಕೋಬಹುದು, ಸಿಂಪಲ್ ಆಗಿ ಬೇಸಿಕ್ ಆಗಿರ್ಲ ಅಂತ ಈ ರೀತಿಯಾಗಿ ಮಾಡಿರೋದು. ಇವಾಗ ಇಲ್ಲೇ ಮಾಡ್ಕೊಡ್ರಿ, 10 ಒಳಗ x ಕಳೀರಿ 9 ಅಂತ ಬಂತು. ಈಗ ಮತ್ತೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಈ ಕಡೆ ಬಂದಾಗ ಏನಾಗುತ್ತಾ ಪ್ಲಸ್ ಅಂತ ಆಗುತ್ತಾ. 135 + 9 ಅಂದ್ರೆ ಎಷ್ಟಾಗುತ್ತಾ 144 ಅಂತ ಆಯ್ತು. ಅವುಗಳನ್ನ ಡಿವೈಡ್ ಬೈ ಮಾಡ್ಕೊಳ್ರಿ, ಎಷ್ಟು ಬಂತು 6 ವ್ಯಾಲ್ಯೂ 16 ವ್ಯಾಲ್ಯೂ ಅಂತ ಬಂತು, ಓನ್ಲಿ ಒಂದು. ಇವಾಗ ಟೋಟಲ್ ಆಗಿ ಮಾಡಿದಾಗ ಎಷ್ಟು ಬಂದಿದೆ ನಮ್ಗೆ 160 ಅಂತ ಬಂದಿದೆ. ಕ್ಲಿಯರ್ ಇದೆನಾ? ಓಕೆನಾ? ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೋಡ್ರಿ ಏನಿದೆ ಮುಂದಿನ ಕ್ವಶನ್. Arun bought a laptop from Sanchit for Rs 1,12,500. Then Sanchit earned a profit of 25% on the laptop. Raman sold the laptop to Sanchit at a gain of 20%. How much did Raman pay to buy the laptop ಅಂತ ಕೇಳಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡ್ರಿ ಕರೆಕ್ಟ್ ಆಗಿ ಕ್ವಶನ್. ಏನ್ ಕೊಟ್ಟಿದ್ದಾರೆ ನೋಡ್ರಿ. ಅರುಣ್ ಸಂಚಿತ್ ನಿಂದ 1,12,500ಕ್ಕೆ ಲ್ಯಾಪ್ಟಾಪ್ ಅನ್ನ ಖರೀದಿ ಮಾಡ್ತಾರೆ. ಸಂಚಿತ್ ಲ್ಯಾಪ್ಟಾಪ್ ನಲ್ಲಿ ಎಷ್ಟು 25% ಲಾಭವನ್ನ ಗಳಿಸ್ತಾರೆ. ನಂತರ ರಾಮನ್ ಲ್ಯಾಪ್ಟಾಪ್ ಅನ್ನು ಸಂಚಿತ್ಗೆ 20% ಲಾಭಕ್ಕೆ ಮಾರಾಟ ಮಾಡ್ತಾನೆ. ಲ್ಯಾಪ್ಟಾಪ್ ನನ್ನು ಖರೀದಿಸಲು ರಾಮನ್ ಎಷ್ಟು ಹಣವನ್ನ ಪಾವತಿಸಿದನು? ಈಗ ಮೊದಲನೇದಾಗಿ ರಾಮನ್, ಸಂಚಿತ್, ದೆನ್ ಅರುಣ್ ಅಂತ ಇದೆ. ಅಂದ್ರೆ ಆ ಲ್ಯಾಪ್ಟಾಪ್ ಯಾರ್ದು ಗೊತ್ತಾ, ರಾಮನ್ ಅವ್ರದ್ದು ಲ್ಯಾಪ್ಟಾಪ್. ಅದನ್ನ ಇವ್ರಿಗೆ ಎಷ್ಟಕ್ಕೆ ಮಾರ್ಯಾರ, ಎಷ್ಟು ಅಮೌಂಟ್ ಮಾರ್ಯಾರ. ಬಟ್ ಇವ್ರಿಗೆ ಎಷ್ಟು ಲಾಭ ಆಗಿದೆ ಅಂತ, 20% ಲಾಭ ಆಗಿದೆ ಅಂತ. ಯಾರಿಗೆ? ರಾಮನ್ ಅವ್ರಿಗೆ. ಇದಾದ್ಮೇಲೆ ಇವ್ರ ಏನ್ ಮಾಡ್ಯಾರ, ಇವ್ರಿಗೆ ಮಾರ್ಯಾರ ಎಷ್ಟು ಪರ್ಸೆಂಟ್ 25% ಲಾಭ ಆಗಿದೆ. ಅಂದ್ರೆ ನೋಡ್ಕೋರಿ ಇಲ್ಲಿ ಹೆಂಗ್ ಮಾಡ್ಕೊಳ್ಳೋಣ, 20% ಅಂದ್ರೆ 100ಕ್ಕೆ 120 ರೂಪಾಯಿ ಲಾಭ ಆಯ್ತು ಇಂಟು 100. ದೆನ್ ಸಂಚಿತ್ಗೆ ಎಷ್ಟಾಗಿದೆ 25% ಅಂದ್ರೆ 125/100 ಅಂತ ಆಯ್ತು. ಇವಾಗ ನಮ್ದು ಅರುಣ್ ಗೊತ್ತಿಲ್ಲ, ಅಷ್ಟೇ ಬಿಟ್ಬಿಟ್ಟಿವಿ. ಈಗ ಅವ್ರು ಮಾರಿದಾರ ಅಷ್ಟೇ. ಇವಾಗ ನೋಡ್ರಿ ಈಸಿ ಕ್ಯಾನ್ಸಲ್. 2 6 12, 2 5 10, 5 2 10, 5 5 25 ಅಂತ ಆಯ್ತು. ದೆನ್ 5 2 10 0 0, 5 5 25, 5 4 20. ಈ 5 ಕ್ಯಾನ್ಸಲ್, ಈ 5 ಕ್ಯಾನ್ಸಲ್. ಕ್ಲಿಯರ್ ಇದೆನಾ? ದೆನ್ ನೋಡ್ರಿ ಇಲ್ಲಿ 2 3 6, 2 7 4 ಅಂತ ಉಳಿತು. ಅಂದ್ರೆ ಎಷ್ಟು ಬಂದಿದೆ 3/2 ಅಂತ ಬಂದಿದೆ. ಇವಾಗ ನಮ್ಗೆ ಏನ್ ಕಂಡಿಡದ, ರಾಮನ್ ಎಷ್ಟು ರೂಪಾಯಿಗೆ ಖರೀದಿ ಮಾಡಿದ್ರು ಅಂದಾಗ ಇವಾಗ ಏನಾಗುತ್ತೆ ಇಲ್ಲಿ ರೇಷೋ 2/3 ಇಂಟು ಅಮೌಂಟ್ ಎಷ್ಟಿದೆ ನಮ್ಗೆ ಟೋಟಲ್ ಆಗಿ 1,12,500 ಅಂತ ಇದೆ. ಇದಕ್ಕೆ ಮಾಡ್ಕೊಳ್ರಿ ಎಷ್ಟು ಬರುತ್ತಾ ಅಂತ. 3 1 3 3 9, 2 ಅಂತ ಉಳಿತು, 3 7 21, 1 ಅಂತ ಉಳಿತು, 3 5 15. ಸೇಮ್ ಆಸ್ ಇಟ್ ಇಸ್ 0 2 ಇಟ್ಕೊಂಡಿವಿ. ಇವಾಗ ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡ್ಕೋರಿ, ಎಷ್ಟಾಗತ್ತೆ ನೋಡ್ರಿ. 0 0 0, 2 5 10, 1 ಉಳಿತು, 2 7 14, 1 15, 2 3 6 1 7. ಅಂದ್ರೆ ಆ ವಸ್ತುವಿನ ಒಂದು ಮೂಲ ಬೆಲೆ ಎಷ್ಟು ಅಂದ್ರೆ 75,000 ರೂಪಾಯಿ. ಆಪ್ಷನ್ಸ್ ಯಾವ್ದೇ ನೋಡ್ರಿ, ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ? ಓಕೆನಾ? ಏನು ಕೇಳಿಲ್ಲ ಇಲ್ಲಿ. ಈ 3 ಮಂದಿದು ಕೊಟ್ಟಿದ್ದಾರೆ, ಅಂದ್ರೆ 3 ಮಂದಿ ಒಬ್ರದಾಗ ಒಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡಾರ. ಫಸ್ಟ್ ಇದ್ದವರಿಗೆ 20% ಲಾಭ ಆಗಿದೆ, ಸೆಕೆಂಡ್ ಇದ್ದವರಿಗೆ 25% ಅವ್ರಿಗೆ. ಬಟ್ ಇದು ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ,
ಸಮಥಿಂಗ್ ಎಷ್ಟು 1,12,000 ಅಂತ. ಹಾಗಿದ್ದಾಗ ಇವ್ರಿಗೆ 20% 25% ಅಂದ್ರೆ 100ಕ್ಕೆ ಎಷ್ಟು ಅಂತ ಮಾಡ್ಕೊಂಡಿವಿ. ಇವಾಗ ಈ ರೇಷೋನ್ ಇಟ್ಕೊಂಡಿವಿ. ರೇಷೋನ್ ಇಟ್ಕೊಂಡು ಔಟ್ ಆಫ್ ಎಷ್ಟಿದೆಲ್ಲ ಅಮೌಂಟ್ ಅದಕ್ಕೆ ಡಿವೈಡೆಡ್ ಮಾಡ್ಕೊಡ್ರಿ. ಅವಾಗ ಏನ್ ಬರುತ್ತೆ ನಮ್ಗೆ ಮೂಲ ಬೆಲೆ ಬರುತ್ತಾ. ಕ್ಲಿಯರ್ ಇದೆನಾ? ಓಕೆನಾ? ಏನಿದೆ ನೋಡ್ರಿ ಮುಂದಿನ ಕ್ವಶನ್. ಒಂದು ಬಸ್ ಬೈಕ್ಗಿಂತ 20% ವೇಗವಾಗಿ ಚಲಿಸಬಲ್ಲದು. ಎರಡು ಒಂದೇ ಸಮಯದಲ್ಲಿ ಒಂದೇ ಸ್ಥಳದಿಂದ ಪ್ರಾರಂಭವಾಗುತ್ತವೆ ಮತ್ತು ಒಂದೇ ಸಮಯದಲ್ಲಿ 60 ಕಿಲೋಮೀಟರ್ ಪರ್ ದೂರದಲ್ಲಿ ಒಂದೇ ಗಮ್ಯಸ್ಥಾನವನ್ನ ತಲುಪುತ್ತವೆ. ಅದಾಗೂ ದಾರಿಯಲ್ಲಿ ಬಸ್ ನಿಲ್ದಾಣಗಳಲ್ಲಿ 10 ನಿಮಿಷಗಳ ಕಾಲ ನಿಲ್ಲುತ್ತದೆ. ಬೈಕಿನ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಅರ್ಥ ಮಾಡ್ಕೊಳ್ರಿ. ಒಂದು ಬಸ್ ಇದೆ, ಒಂದು ಬೈಕ್ ಇದೆ. ಇಷ್ಟೇ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡ್ರಿ. ಇವಾಗ ಏನ್ ಮಾಡ್ಲತ್ತದ ಇಲ್ಲಿ, ಒಂದು ಬಸ್ ಬೈಕ್ ಗಿಂತ 20% ವೇಗವಾಗಿ ಅಂತಂದ್ರೆ ಇದು 100 ಓಡ್ಲಾತದ ಅಂದ್ರೆ ಇದ್ರಕ್ಕಿಂತ 20% ಹೆಚ್ಚಿಗೆ ಅಂತ ಬಸ್. ಹಾಗಿದ್ರೆ ಎಷ್ಟಾಗುತ್ತಾ? 120 ಅಂತ ಆಯ್ತು. ಇದಿಷ್ಟು ಕ್ಲಿಯರ್ ಇದೆನಾ? ಫಸ್ಟ್ ಇದ್ರ ರೇಷು ತಗೋಣ. ಈ 0 ಕ್ಯಾನ್ಸಲ್, 2 5 10, 2 6 12. ಏನ್ ಬಂತಿದು? ಅಷ್ಟು ಸ್ಪೀಡ್ ಅಂತ ಬಂತು, ವೇಗ ಅಂತ ಬಂತು. ಇವಾಗ ಸ್ಪೀಡ್ ಈ ರೀತಿಯಾಗಿ ಬಂದಾಗ ನಾವು ವೇಗ ಹೆಂಗ್ ಕಂಡುಹಿಡಿತೀವಿ? ಟೈಮ್ ಅನ್ನ ಹೆಂಗ್ ಕಂಡುಹಿಡಿತೀವಿ ನೋಡ್ರಿ. ಯಾವಾಗ್ಲೂ ಕೂಡ ಸ್ಪೀಡ್ ಈ ರೀತಿಯಾಗಿ ಬಂದಾಗ ಟೈಮ್ ಅನ್ನ ಅದ್ರದ್ದು ರೇಷಿಯೋ ಏನಿರ್ತದಲ್ಲ, ಸ್ಪೀಡ್ ರೇಷಿಯೋ ಏನಾಗುತ್ತೆ? ಆಲ್ವೇಸ್ ಅಪೋಸಿಟ್ ಅಂತ ಆಗುತ್ತೆ. ಅದು ಏನಾಗುತ್ತೆ? ಟೈಮ್ ವ್ಯಾಲ್ಯೂ ಆಗುತ್ತೆ. ಅಂದ್ರೆ 5 6 ಅಂತ. ಇದಿಷ್ಟು ಕ್ಲಿಯರ್ ಇದೆನಾ? ಇವಾಗ 5ರಿಂದ 6ಕ್ಕೆ ಎಷ್ಟು ಕಡಿಮೆ ಅದ? 1. ಆ 1 ಗಂಟೆಯಲ್ಲಿ ಎಷ್ಟು ಮಾಡ್ತಾರ ಅವರು? 10 ನಿಮಿಷ ನಿಂದಿರ್ಸ್ತಾರ. 10 ನಿಮಿಷ ಆದ್ರೆ ಅಪಾನ್ ನಮ್ಗೆ ಇಲ್ಲಿ ಏನ್ ಕಂಡಿಡದ? ಓನ್ಲಿ ಬೈಕಿನ ವ್ಯಾಲ್ಯೂ ಕಂಡಿಡದ. ಹಾಗಾಗಿ 6ಕ್ಕೆ ಎಷ್ಟಾಗುತ್ತೆ ನೋಡ್ರಿ? 1ಕ್ಕೆ 10 ನಿಮಿಷ ಆದ್ರೆ 6ಕ್ಕೆ ಎಷ್ಟು? 6 × 10 ಮಾಡಿದ್ರೆ ಎಷ್ಟಾಗುತ್ತಾ? 60 ನಿಮಿಷ. ಇದಿಷ್ಟು ಕ್ಲಿಯರ್ ಇದೆನಾ? ಈ 60 ನಿಮಿಷ ಅಂದ್ರೂ ಒಂದೇ, ಅಥವಾ ಏನು 1 ಗಂಟೆ ಅಂದ್ರೂ ಕೂಡ ಒಂದೇ. ಇದಿಷ್ಟು ಕ್ಲಿಯರ್ ಇದೆ. ಇವಾಗ ಎಷ್ಟು ಕಿಲೋಮೀಟರ್ ದೂರ ಅಂತ ಕೊಟ್ಟಿದ್ದಾರೆ? ಡಿಸ್ಟೆನ್ಸ್ 60 ಕಿಲೋಮೀಟರ್. ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಡಿವೈಡೆಡ್ ಬೈ ಟೈಮ್. ಸ್ಪೀಡ್ ಎಷ್ಟಿದೆ? 60 ಕಿಲೋಮೀಟರ್. ಟೈಮ್ ಎಷ್ಟಿದೆ? 1 ಅವರ್. ಇವಾಗ ಎಷ್ಟು ಬಂತು ನೋಡ್ರಿ? 60 ಅಂತ ಬಂತು. 60 ಡಿವೈಡ್ ಬೈ 1 ಅಂತ ಬಂದಾಗ ಎಷ್ಟು ಬಂದಿದೆ? 60 ಕಿಲೋಮೀಟರ್ ಪರ್ ಅವರ್. ಅಂದ್ರೆ 1 ಗಂಟೆಯಲ್ಲಿ ಅವ್ರು ಎಷ್ಟು ಕಿಲೋಮೀಟರ್ ಪರ್ ಅವರ್ ಬರ್ತಿದ್ದಾರೆ ಅಂದ್ರೆ 60 ಕಿಲೋಮೀಟರ್ ಪರ್ ಅವರ್. ಹಾಗಿದ್ರೆ ಆಪ್ಷನ್ ಯಾವ್ದೇ ನೋಡ್ರಿ? ಫಸ್ಟ್ ಆಪ್ಷನ್ ಇದೆ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ? ಇನ್ನೊಂದ್ಸಲ ಅರ್ಥ ಮಾಡ್ಕೊಡ್ರಿ. ಒಂದು ಬಸ್ ಇದೆ, ಒಂದು ಬೈಕ್ ಇದೆ. ಈ ಬೈಕ್ ಏನ್ ಮಾಡ್ಲತ್ತದಂತೆ ಇದ್ರಕ್ಕಿಂತ 20% ಬಸ್ ಸ್ಪೀಡ್ ಆಗಿ ಹೋಗ್ಲತ್ತದ. 20% ಅಂದ್ರೆ ಇಲ್ಲಿ 100 ಅಂತ ಇಟ್ಕೊಳ್ರಿ. ಇಲ್ಲಿ 100ಕ್ಕೆ 20% ಹೆಚ್ಚಿಗಾಗಿದೆ. 120 ಅಂತ ಮಾಡ್ಕೊಂಡಿವಿ. ಇವೆರಡನ್ನ ಛೇದ ಹೊಡ್ಕೊಡ್ರಿ. 6:5 ಅಂತ ಬಂತು. ಇದೇನಾಯ್ತು? ಅದು ಸ್ಪೀಡ್ ಅಂತ ಆಯ್ತು. ಇದು 6 ಕಿಲೋಮೀಟರ್ ಹೋದ್ರೆ ಇದು 5 ಕಿಲೋಮೀಟರ್ ಪರ್ ಅವರ್ ಹೋಗುತ್ತೆ. ಕಂಪೇರ್ ಮಾಡ್ರಿ. ಯಾವಾಗ್ಲೂ ಹೋಗಮತಿ ಹೊರಗ ಬಸ್ ಸ್ಪೀಡ್ ಹೋಗುತ್ತಾ, ಬೈಕ್ ಸ್ಪೀಡ್ ಹೋಗುತ್ತಾ? ಬಸ್. ಹಾಗಾಗಿ ಇದ್ರದ್ದು ಎಷ್ಟು ಸ್ಪೀಡ್? 6 ಇದೆ, ಇದ್ರ 5 ಇದೆ. ಹಾಗಾಗಿ ಇದ್ರ ಟೈಮ್ ಎಷ್ಟಾಗುತ್ತೆ? ಇದ್ರ ಕಡಿಮೆನೇ ಆವಾಗ ಟೈಮ್, ಇದ್ರದ್ದು ಹೆಚ್ಚಿಗೆ ಆಗ್ಬೇಕು. ಹಾಗಾಗಿ ಇದ್ರ ಉಲ್ಟಾ ಏನಾಗುತ್ತೆ? ಟೈಮ್ ಅಂತ ಆಗುತ್ತಾ. ಈ ಟೈಮ್ ಒಳಗ ಎಷ್ಟು ಕಡಿಮೆ ಅದ? 1 ಗಂಟೆ. ಅಂದ್ರೆ 1 ಗಂಟೆ ಒಳಗೆ 10 ನಿಮಿಷ ಆದ್ರೆ 6 ಗಂಟೆದೊಳಗೆ ಎಷ್ಟು ಅಂತ ಅಂದಂಗ. ಅಂದ್ರೆ ಎಷ್ಟು ಬಂತು? 60 ನಿಮಿಷ. 60 ನಿಮಿಷ ಅಂದ್ರೂ ಕೂಡ ಒಂದೇ, 1 ಗಂಟೆ ಅಂದ್ರೂ ಕೂಡ ಒಂದೇ. ಇವಾಗ ನಮ್ಗೆ ಏನ್ ಕಂಡುಹಿಡಿದ? ಇಲ್ಲಿ ಡಿಸ್ಟೆನ್ಸ್ ಕೊಟ್ಟಿದಾರ, ಇಲ್ಲಿ ಟೈಮ್ ಆಗಿದೆ. ಹಾಗಾಗಿ ಏನ್ ಕಂಡುಹಿಡಬೇಕು? ದೂರ ಕಂಡುಹಿಡಬೇಕು. ಹಾಗಾಗಿ 60 ಡಿವೈಡ್ ಬೈ 1 ಅಂತ ಮಾಡಿದಾಗ ಎಷ್ಟು ಬಂತು? 60 ಅಂತ ಬಂದಿದೆ. 60 ಕಿಲೋಮೀಟರ್ ಪರ್ ಅವರ್. ಕ್ಲಿಯರ್ ಇದೆನಾ? ಓಕೆನಾ? ನೋಡ್ರಿ ಮುಂದಿನ ಕ್ವಶನ್ ಏನಿದೆ. By selling 55 topies, a shopkeeper earns a profit of 11 topies. Determine percentage profit earned ಅಂತ ಕೇಳಿದರೆ. ಈ ಒಂದು ಪ್ರಶ್ನೆ ಶೇಕಡಾ ಒಂದು ಏನಂತಾರೆ ಲಾಭದ ಮೇಲೆ ಒಂದು ಬಂದಂತ ಪ್ರಶ್ನೆ ಆಗಿದೆ. ಹಾಗಿದ್ರೆ ನೋಡ್ರಿ ಏನ್ ಕೇಳಿದರೆ, 55 ಮಿಠಾಯಿಗಳನ್ನ ಮಾರಾಟ ಮಾಡುವ ಮೂಲಕ ಏನಂತಾರೆ? ಸೆಲ್ಲಿಂಗ್ ಪ್ರೈಸ್ ಮಾರಾಟ ಮಾಡಬೇಕು. ದೆನ್ ಒಬ್ಬ ಅಂಗಡಿಯವನು 11 ಮಿಠಾಯಿಗಳ ಲಾಭವನ್ನ ಗಳಿಸ್ತಾನೆ. ಅಂದ್ರೆ ಇದೇನಾಯ್ತು? ಪ್ರಾಫಿಟ್ ಅಂತ ಆಯ್ತು. ಇವಾಗ ಆತ ಗಳಿಸಿದ ಶೇಕಡಾ ಲಾಭವೆಷ್ಟು ಅಂತ ಕೇಳಿದ್ದಾರೆ. ಹಾಗಿದ್ರೆ 55 ಇದೆ, ಇದು 11 ಇದೆ ಪ್ರಾಫಿಟ್. ಇವೆರಡು ಮೈನಸ್ ಮಾಡ್ಕೊಳ್ರಿ ಎಷ್ಟು ಬರುತ್ತಾ? 44. ಈ 44 ಏನದೇನಾಯ್ತು? ಕಾಸ್ಟ್ ಪ್ರೈಸ್ ಅಂತ ಆಯ್ತು. ನಮ್ಗೆ ಎಷ್ಟು ಲಾಭ ಆಗಿದೆ? 11 ಅಪಾನ್ ಎಷ್ಟಕ್ಕ? 44 ಇಂಟು 100 ಅಂತ ಮಾಡ್ಕೊಳ್ರಿ. ಎಷ್ಟು ಬರುತ್ತೆ ನೋಡ್ರಿ? 11 ಒಂದ್ಲೆ 11, 11 4 44 ಅಂತ ಆಯ್ತು. ದೆನ್ 4 1 4 2 8, 2 ಉಳಿತು, 4 5 ಎಷ್ಟಾಯ್ತು? 20 ಅಂತ. 25 4 5 ಎಷ್ಟು? 20 ಅಂತ ಆಯ್ತಾ? ಅಂದ್ರೆ ಎಷ್ಟು ಬರುತ್ತೆ ನಮಗ? 25% ನಮ್ಗೆ ಏನಾಗುತ್ತಾ? ಲಾಭ ಆಗುತ್ತಾ. ಹಾಗಿದ್ರೆ ಆಪ್ಷನ್ ಯಾವ್ದೇ ನೋಡ್ರಿ? ಆಪ್ಷನ್ ನಂಬರ್ ಫಸ್ಟ್ ಇಸ್ ಎ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ? ಅಂದ್ರೆ ಒಂದು ವಸ್ತುವಿನ ಬೆಲೆ 55 ರೂಪಾಯಿ ಅದ, ಅದಕ್ಕೆ 11 ಏನಂತಾರೆ ನಮ್ಗೆ ಲಾಭ ಬಂದಿದೆ. ಅದ್ರೊಳಗೆ 11 ವಸ್ತುಗಳಿಗೆ. ಹಾಗಿದ್ರೆ ಮೈನಸ್ ಮಾಡ್ಕೊಳ್ರಿ 44. ಅಂದ್ರೆ ಇದೇನಾಯ್ತು? ಕಾಸ್ಟ್ ಪ್ರೈಸ್ ಅಂತ ಆಯ್ತು. ಯಾವಾಗ್ಲೂ ಕೂಡ ಲಾಭ ಏನಾಗುತ್ತೆ? ಆಲ್ವೇಸ್ ಕಾಸ್ಟ್ ಪ್ರೈಸ್ ಮೇಲೆ ಆಗುತ್ತೆ. ಅಂದ್ರೆ 11 ಡಿವೈಡ್ ಬೈ 44 ಇಂಟು 100 ಮಾಡ್ಕೊಳ್ರಿ ಎಷ್ಟು ಬರುತ್ತಾ? 25%. ಕ್ಲಿಯರ್ ಇದೆನಾ? ಓಕೆನಾ? ಮುಂದಿನ ಕ್ವಶನ್ ಹೋಗೋಣ. ಏನಿದೆ ನೋಡ್ರಿ 13 ಕ್ವಶನ್. ಇದೇನಪ್ಪಾ ಅಂದ್ರೆ ಕೆಲಸ ಮತ್ತು ದಿನಗಳ ಮೇಲೆ ಕೇಳಿದಂತ ಕ್ವಶನ್ ಆಗಿದೆ. ಹಾಗಿದ್ರೆ ನೋಡ್ರಿ ಏನಿದೆ,
ಎ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 72 days. ಬರ್ಕೊಂಡ್ಬಿಡೋಣ. ಎ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 72 days. ದೆನ್ ಬಿ ಇನ್ 19 days. 90 ಅಂತ ಇದೆ. They work together for 30 days and then B left find the days taken by A to finish the remaining work ಅಂತ ಕೇಳಿದ್ದಾರೆ. ಅಂದ್ರೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ಒಂದ್ ದಿನವನ್ನ 75 ದಿನದಲ್ಲಿ ಮಾಡ್ತಾರ, ಬಿ ಏನ್ ಮಾಡ್ತಾರ 90 ದಿನಗಳಲ್ಲಿ ಕೆಲಸ ಮಾಡ್ತಾರ. ಅದಾದ್ಮೇಲೆ 30 ದಿನಗಳು ಕಾಲ ಒಟ್ಟಿಗೆ ಏನ್ ಮಾಡ್ತಾರ ಅಂದ್ರೆ ಟೋಟಲ್ 30 ಡೇಸ್ ಇಬ್ರು ಕೂಡಿ ಕೆಲಸ ಮಾಡ್ತಾರಂತೆ. ಇಬ್ರು ಕೂಡಿ 30 ದಿನ ಕೆಲಸ ಮಾಡ್ತಾರೆ. ಹಾಗಿದ್ದಾಗ ಅದಾದ್ಮೇಲೆ ಏನಾಗುತ್ತೆ, ಬಿ ಕೆಲಸ ಮಾಡೋದ್ ಬಿಟ್ಟು ಹೋಗ್ಬಿಡ್ತದೆ. ಇವಾಗ ಏನ್ ಕೇಳಿದಾರೆ, ಎ ಟೋಟಲ್ ಆಗಿ ಇನ್ನು ಎಷ್ಟು ದಿನ ಉಳಿದಿರ್ತಾವಲ್ಲ ಆ ದಿನಗಳನ್ನ ಎಷ್ಟು ಏನಂತಾರೆ, ಎಷ್ಟು ಟೈಮ್ ತಗೊಂಡ್ರು ಅಂದ್ರೆ ಎಷ್ಟು ದಿನ ತಗೊಂಡ್ರು ಅಂದ್ರೆ ಉಳಿದಿದ ಕೆಲಸವನ್ನ ಮಾಡ್ಲಿಕ್ಕೆ ಎಷ್ಟು ದಿನವನ್ನ ತಗೊಂಡ್ರು ಅಂತ ಕೇಳಿದಾರೆ. ಈ 90 ಮತ್ತು 72ರ ಒಂದು ಎಲ್ಸಿಎಂ ಎಷ್ಟಾಗುತ್ತೆ ನಮ್ಗ 360. ಇವುಗಳನ್ನ ಎಲ್ಸಿಎಂ ಮಾಡ್ಕೊಂಡ್ರೆ ಎಷ್ಟು ಬರುತ್ತಾ 360. ಹಾಗಾದ್ರೆ ಇದಕ್ಕೆ ಎಷ್ಟರಲ್ಲಿ ಮಲ್ಟಿಪ್ಲೈ ಮಾಡ್ಬೋದು, 72 ಇಂಟು 5 ಮಾಡ್ರಿ, 5 ಎರಡಲೆ 10, 5 ಏಳೆ 35, 1 36. ಇದಕ್ಕ 4 ಮಲ್ಟಿಪ್ಲೈ ಮಾಡ್ರಿ, 9 4 36 ಅಂತ ಆಯ್ತು. ಇವಾಗ ಏನ್ ಕೇಳಿದಾರೆ ಅವರು, 30 ದಿನ ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ರು ಅಂದ್ರೆ ಇವ್ ಎರಡನ್ನ ಪ್ಲಸ್ ಮಾಡ್ಕೊಡ್ರಿ. ಅವುಗಳ ಕೆಪಾಸಿಟಿ ಇದೆ, ಇದು 5 + 4 ಎಷ್ಟು 9 ಅಂತ ಆಯ್ತು. ಮಲ್ಟಿಪ್ಲೈ ಮಾಡ್ಕೊಡ್ರೆ ಎಷ್ಟಾಗುತ್ತಾ 270 ಅಂತ ಆಯ್ತು. ಅಂದ್ರೆ ಟೋಟಲ್ ಇಬ್ರು ಕೂಡಿ 360ರೊಳಗೆ 270 ದಿನ ಕೆಲಸ ಮಾಡಿದ್ದಾರೆ ಅಂತ. ಅಂದ್ರೆ ಮೈನಸ್ ಮಾಡ್ಕೊಡ್ರಿ ಎಷ್ಟಾಗತ್ತ 360 270, 16 7 ಕಳೆದ್ರೆ ಎಷ್ಟು 9 ಅಂತ ಆಯ್ತಾ. 16 7 ಕಳೆದ್ರೆ 9, 3 3 ಕಳೆದ್ರೆ 0 ಅಂತ ಉಳಿತು. ಉಳಿದಿದೆಷ್ಟು 90 ದಿನ. ಈ 90 ದಿನವನ್ನ ಏನ್ ಮಾಡ್ತಾರೆ, ಬಿ ಹೋಗ್ಬಿಡ್ತಾರ, ಬಿ ದಿನ ತುಳಂಗಿಲ್ಲ. ಓನ್ಲಿ ಏದ್ ಅಂತ ಕೇಳಿದಾರೆ. ಎ ಎಷ್ಟು ದಿನ ಕೆಲಸ ಮಾಡ್ತಾರ, ಕೆಪಾಸಿಟಿ ಎಷ್ಟಿದೆ 5 ಅಂತ ಇದೆನಾ, ಆ ಕೆಪಾಸಿಟಿನ ಇಟ್ಕೊಡ್ರಿ. 5 1 5 ನೋಡ್ರಿ ಇಲ್ಲಿ, 5 1 5 4 ಅಂತ ಉಳಿತು, 5 8 40. ಅಂದ್ರೆ ಇವ್ರು ಏನ್ ಮಾಡ್ತಾರ ಅಂದ್ರೆ ಎ ಏನ್ ಮಾಡ್ತಾರೆ 18 ದಿನಗಳಲ್ಲಿ ಆ ಒಂದು ಕೆಲಸವನ್ನ ಮುಗಿಸ್ತಾರೆ ಅಂತ ಅರ್ಥ. ಅರ್ಥ ಆಯ್ತಾ ಇದು? ಈ ರೀತಿಯಾಗಿ ಕೆಲಸ ಮತ್ತು ದಿನಗಳಂತ ಕೊಟ್ಟಾಗ ಒಬ್ಬ ಏನಂತಾರ, ಇಬ್ರು ವ್ಯಕ್ತಿಗಳು ಕೊಡ್ತಾರ ಅಥವಾ 3 ಕೊಡ್ಬೋದು. ಒಬ್ರು ಇಷ್ಟ ದಿನ ಕೆಲಸ ಮಾಡ್ತಾರೆ, ಇನ್ನೊಬ್ರು ಇಷ್ಟ ದಿನ ಕೆಲಸ ಮಾಡ್ತಾರೆ. ಕೆಲಸ ಆದ್ಮೇಲೆ ಇವ್ರು ಇಬ್ರು ಏನ್ ಮಾಡ್ತಾರೆ, ಇಷ್ಟು ದಿನ ಒಟ್ಟಾಗಿ ಮಾಡಿರ್ತಾರೆ. ಎಷ್ಟು 30 ದಿನ ಅಥವಾ 40 ಹಿಂಗ್ ಮಾಡಿರ್ತಾರೆ. ಮಾಡಾದ್ಮೇಲೆ ಅವಾಗ ಏನ್ ಮಾಡ್ಬೇಕಂದ್ರೆ ಈ ಕೆಪಾಸಿಟಿ ಇರ್ತದಲ್ಲ, ಎಲ್ಸಿಎಂ ತಗೊಂಡ್ಮೇಲೆ ಕೆಪಾಸಿಟಿಯನ್ನ ಇಂಟು ಮಾಡ್ಕೋಬೇಕು. ಮಾಡ್ಕೊಂಡಾಗ ಎಷ್ಟು ಬರುತ್ತಾ 270 ಸಮಥಿಂಗ್ ಎಷ್ಟೋ ಬರುತ್ತಾ. ಈ ಬಂದಿದ್ಕ ಟೋಟಲ್ ಔಟ್ ಆಫ್ ಡೇಸ್ ಒಳಗ ಮೈನಸ್ ಮಾಡ್ಕೊಳ್ರಿ. ಟೋಟಲ್ ಡೇಸ್ ಇನ್ನ ಎಷ್ಟು ದಿನ ಉಳ್ದು ಅಂತ ಗೊತ್ತಾಗುತ್ತಾ. ಈ ಔಟ್ ಆಫ್ ಏನ್ ಉಳ್ದಿರ್ತಾವಲ್ಲ ಆ ಉಳ್ದಿದ್ ದಿನಕ್ಕ ಯಾರು ಏದ್ ಕೇಳಿರ್ತಾರೋ ಬಿ ಕೇಳಿರ್ತಾರೋ ಆ ವ್ಯಾಲ್ಯೂಗಳನ್ನ ಹಾಕಿ ಏನಂತಾರೆ ಛೇದ ಹೊಡ್ಕೊಟ್ರೆ ಆನ್ಸರ್ ಬರುತ್ತಾ. ಹಾಗಿದ್ರೆ ಈ ಆಪ್ಷನ್ ಯಾವ್ದೇ ನೋಡ್ರಿ, ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ 1 ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ? ಓಕೆನಾ? ಈಸಿ ಇದೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಟ್ರಿ ಕರೆಕ್ಟ್ ಆಗಿ. ಇಲ್ಲಿ ನೋಡ್ರಿ ಏನಿದೆ ಕ್ವಶನ್. ಅ ಕಂಪನಿ ಆಫರ್ಸ್ 3 types of successive discounts. ಫಸ್ಟ್ ಆಫರ್ 25% and 5%. Then second offer ಏನಿದೆ 20% and 10%. Then third offer 15% and 15%. Which offer is the best for the customer ಅಂತ ಕೇಳಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡ್ರಿ, ಒಂದು ಕಂಪನಿ ಅದ, ಅದು 3 ರೀತಿಯ ಸತತ ರಿಯಾಯಿತಿಗಳನ್ನ ನೀಡ್ತಾ ಬರ್ತಾ ಇದೆ. ಯಾವ್ದಪ್ಪ ಅಂದ್ರೆ ಮೊದಲನೇದು ಏನಿದೆ ನೋಡ್ರಿ 25% ಮತ್ತು 5% ಅಂತ. ಮತ್ತೆ ಎರಡನೇದೇನಿದೆ 20 ಮತ್ತು 10%. ದೆನ್ ಮೂರನೇದು 15 ಮತ್ತು 15% ತನಕ ಈ ಗ್ರಾಹಕರಿಗೆ ಯಾವ ಕೊಡುಗೆ ಉತ್ತಮ ಅಂತ. ಅಂದ್ರೆ ಒಂದು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಕ್ ಟ್ರೈ ಮಾಡ್ರಿ. ನೀವ್ ಎಲ್ಲೋ ಹೋಗಿರ್ತೀರಿ ಒತ್ ಮಾಲ್ ಅಥವಾ ಎಲ್ಲೋ, ಅಲ್ಲಿ ಏನ್ ಮಾಡಿರ್ತಾರ 3 ಆಫರ್ಸ್ ಗಳನ್ನ ಇಟ್ಟಿರ್ತಾರ. ಆ ಆಫರ್ಸ್ ನಲ್ಲಿ ನಿಮ್ಗೆ ಯಾವ್ದು ಉತ್ತಮ ಅಂತ ನೀವು ಇನ್ನೊಬ್ರಿಗೆ ಹೇಳ್ಬೇಕು. ಇದು ತಗೋರಿ, ಇದು ಚೆನ್ನಾಗದ ಈ ಆಫರ್ ಒಳಗ ಅಂತಂದ್ರೆ ಯಾವ್ದನ್ನ ಹೇಳ್ತೀರಿ, ಅದನ್ನ ಈ ರೀತಿಯಾಗಿ ಮಾಡಿದ್ರೆ ನೀವು ಚೆನ್ನಾಗಿ ಹೇಳ್ಬೋದು. ನೋಡ್ರಿ ಯಾವ್ದು ರೀತಿಯಾಗಿ. ಮೊದಲನೇದಾಗಿ ಏನ್ ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ, ಸತತ ರಿಯಾಯಿತಿಗಳ ಫಾರ್ಮುಲಾ ಏನಿದೆ ನೋಡ್ರಿ. ಫಸ್ಟ್ A + B - AB / 100 ಅಂತ ಫಾರ್ಮುಲಾ ಇದೆ. ಇವಾಗ ಮೊದಲನೇದಾಗಿ ಏನೇನ್ ಕೊಡುಗೆಗಳದಾವಲ್ಲ ಅವುಗಳನ್ನ ಪುಟ್ ಮಾಡ್ಕೊಳ್ರಿ. ಫಸ್ಟ್ ಇದೆನಾ, ಫಸ್ಟ್ ಎಷ್ಟಿದೆ 25 ಮತ್ತು 5 ಮೈನಸ್ ಅಂದ್ರೆ ಫಸ್ಟ್ ಶಿಫ್ಟ್ ಒಳತಿನ ಓನ್ಲಿ ಮೊದಲ ಕೊಡುಗೆ ಅಂದ್ರೆ ಫಸ್ಟ್ ಆಫರ್ ಎಷ್ಟಿದೆ 25 ಮತ್ತು 5% ಇದೆನಾ. 25 + 5 ಇಂಟು 25 ಇಂಟು 5 / 100. 25 5 30. ನೋಡ್ರಿ ಇಲ್ಲಿ ಕರೆಕ್ಟ್ ಆಗಿ 25 5 125 / 100 ಅಂತ ಇದೆ. ಇವಾಗ ಈ 100ನ ಯಾವ ರೀತಿಯಾಗಿ ಇಟ್ಕೋಬಹುದು, ಪಾಯಿಂಟ್ ಮಾಡಿ ಇಟ್ಕೋಬಹುದಾ. ಈ ಎರಡು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಟ್ಕೋಣ ಅಂದ್ರೆ ಎಷ್ಟು ಬರುತ್ತೆ ಇಲ್ಲಿ 1.25. 30 - 1.25 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ ಇಲ್ಲಿ 30ರೊಳಗ 1 ಕಳೀರಿ. 10ರೊಳಗ 5 ಕಳೆದ್ರೆ 5, 10ರೊಳಗ 3 ಕಳೆದ್ರೆ 7, 10ರೊಳಗ 2 ಕಳೆದ್ರೆ ಎಷ್ಟಾಗತ್ತ 8 ಅಂತ ಆಯ್ತಾ. 3 1 ಕಳೆದ್ರೆ 2 ಅಂದ್ರೆ ಎಷ್ಟು ಬಂದಿದೆ ಇಲ್ಲಿ ಆಫರ್ 28.75 ಅಂತ ಬಂದಿದೆ. ಅದು ಏನಾಯ್ತು ಫಸ್ಟ್ ಆಫರ್ ಅಂತ ಆಯ್ತು. ಇದೇನೈತೆ ಫಸ್ಟ್ ಆಫರ್ ಇದೆ. ಇವಾಗ ನಮ್ಗೆ ಏನ್ ಕಂಡು ಹಿಡಿಯುತ್ತೆ ಸೆಕೆಂಡ್ ಏನಿದೆ, ಸೆಕೆಂಡ್ ಏನ್ ಕೊಟ್ರು ನೋಡ್ರಿ.
ಸೇಮ್ ಎಲ್ಲಾನು ಕೂಡ ಈ ರೀತಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೋತಾ ಹೋಗ್ಬೇಕು. ಏನಿದೆ ನೋಡ್ರಿ ಫಸ್ಟ್ ಸೆಕೆಂಡ್ 20 ಪ್ಲಸ್ 10 ಮೈನಸ್ 20 ಇಂಟು 10 ಡಿವೈಡೆಡ್ ಬೈ 100 ಅಂತ ಇದೆ. ಇದು ಸೆಕೆಂಡ್ ಆಫರ್. ಕ್ಲಿಯರ್ ಇದೆನಾ? ಇವಾಗ ಕ್ಯಾನ್ಸಲ್ ಮಾಡ್ಕೋತಾ ಹೋಗ್ರಿ. ಈ 2 0 ಕ್ಯಾನ್ಸಲ್, ಇದೊಂದ್ 0 ಇದೊಂದ್ 0 ಕ್ಯಾನ್ಸಲ್ ಆಯ್ತಾ? 20 10 30 ಮೈನಸ್ 2 ಅಂತ ಉಳಿದಿದೆ. ಅಂದ್ರೆ 30ರೊಳಗ 2 ಕಳೀರಿ ಎಷ್ಟಾಗುತ್ತಾ? 28. ಇದೇನಾಗುತ್ತಾ ನಮ್ದು ಸೆಕೆಂಡ್ ಆಫರ್ ಅಂತ ಆಯ್ತು. ಇವಾಗ ನಮ್ಗೆ ಏನ್ ಕಂಡಿಡತ್ತ? ಮತ್ತೆ ಮೂರನೇ ಆಫರ್ ಎಷ್ಟು ಅಂತ. ಥರ್ಡ್ ಆಫರ್ ಏನಿದೆ ನೋಡ್ರಿ, 15 ಮತ್ತು 15% ಅಂತ. 15 ಪ್ಲಸ್ 15 ಮೈನಸ್ 15 ಇಂಟು 15 ಡಿವೈಡೆಡ್ ಬೈ 100. ಯಾಕಪ್ಪ ಇಷ್ಟು ಫಾಸ್ಟ್ ಬರೀತೀನಿ ಅಂದ್ರೆ, ಇವ್ ಎರಡೂ ಸಂಖ್ಯೆಗಳನ್ನ ಅಂದ್ರೆ ಇಲ್ಲಿ ಒಂದ್ಸತ ಮಾಡಿವ ಅರ್ಥ ಆಗಿದ್ದೇನೆ, ಹಾಗಾಗಿ ಫಾಸ್ಟ್ ಆಗಿ ಬರೋದು ಯಾವ ಆಫರ್ ಚೆನ್ನಾಗಿದೆ ಅಂತ ಹೇಳ್ಬೇಕಲ್ಲ ನೀವು. ನಿಮ್ಗ 15 15 ಎಷ್ಟಾಯ್ತು? 30 ಅಂತ ಆಯ್ತು. 15 15 225 ಡಿವೈಡೆಡ್ ಬೈ 100 ಅಂತ ಆಯ್ತು. ಇದು ಕ್ಲಿಯರ್ ಇದೆನಾ? 15 15 225. ಇದನ್ನ ಅದಕ್ಕೆ ಹೇಳೋದು ವರ್ಗಮೂಲಗಳನ್ನ ಚೆನ್ನಾಗಿ ಬೈಹ್ಯಾಟ್ ಮಾಡ್ರಿ ಅನ್ನೋದು. ಇಲ್ಲಿ ಫಟಾಫಟ್ ಏನ್ ಮಾಡ್ತಾರೆ, ಏನಂತಾರೆ, ಇಂಟು ಮಾಡಕ್ ಬರ್ತದ. ಹಾಗಾದ್ರೆ ಈ ಎರಡು ಸಂಖ್ಯೆಗಳಿದಾವೆ, 2 0 ಇದಾವೆ, ಹಾಗಾಗಿ ಇದನ್ನ ಪಾಯಿಂಟ್ ಒಳಗೆ ಶಿಫ್ಟ್ ಮಾಡ್ಕೊಡ್ರಿ. 30 ಮೈನಸ್ 2.25. 30ರೊಳಗ 2.5 ಮೈನಸ್ ಮಾಡ್ರಿ, ಎಷ್ಟಾಗುತ್ತಾ? 10ರೊಳಗ 5 ಇದ್ರೆ 5, 10ರೊಳಗ 3 ಕಳೆದ್ರೆ 7, 10ರೊಳಗ 3 ಕಳೆದ್ರೆ 7, 3 1 2 ಅಂದ್ರೆ ಎಷ್ಟು ಬಂತು? 27.75 ಅಂತ ಬಂದಿದೆ. ಅಂದ್ರೆ ಈಗ 3 ಆಫರ್ ಬಂದಾವ ನಮಗ್. 3 ಆಫರ್ ಬಂದಾವ. ಚೆನ್ನಾಗಿರೋ ಆಫರ್ ಯಾವುದು ಅಂತ. ಅದ್ರೊಳಗೆ ನೀವು ಕಸ್ಟಮರ್ಗೆ ಯಾವ್ದು ಚೆನ್ನಾಗಿ ಹೇಳ್ತೀರಿ? ಒಂದು 28 ಇದೆ, ಒಂದು 28 ಇದೆ, ಇನ್ನೊಂದು 27 ಅಂತ ಇದೆ. ಇಲ್ಲಿ ಪಾಯಿಂಟ್ ಒಳಗೆ ಮತ್ತೆ ವೇರಿಯೇಷನ್ ಆಗುತ್ತಾ? ಅಂದ್ರೆ ಯಾವ್ದಾಗುತ್ತೆ ಇಲ್ಲಿ? 7.5. ಅಂದ್ರೆ ಎಷ್ಟು ಹೆಚ್ಚಿಗೆ ಇದೆ ಇಲ್ಲಿ? ಫಸ್ಟ್ ಆಪ್ಷನ್ 28.75 ಕಂಪೇರ್ ಟು ಸೆಕೆಂಡ್ ಅಂಡ್ ಥರ್ಡ್ ಮಾಡಿದ್ರೆ ಫಸ್ಟ್ ಆಫರ್ ಇಸ್ ಅ ಬೆಸ್ಟ್ ಆಫರ್ ಅಂತ ಹೇಳ್ಬೋದು. ಹಾಗಿದ್ರೆ ಈಗ ಆಪ್ಷನ್ ಯಾವ್ದೇ ನೋಡ್ರಿ, ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ ಇದು? ಅಥವಾ ಇದನ್ನ ಪ್ರಾಬ್ಲಮ್ ಬಿಡಿಸಕ್ಕಾಗಲಿ ಅಂತ ನಾವು ಯಾವ್ದಂತ ಹಾಕ್ತೀವಿ? ಆಲ್ ಆರ್ ಈಕ್ವಲಿ ಗುಡ್ ಅಂತ ಹಾಕ್ಬಹುದು. ಯಾಕಂದ್ರೆ ನೋಡ್ಲಿಕ್ಕೆ ಎಲ್ಲ ಕೂಡ ಸೇಮ್ ನಂಬರ್ಸ್ ಇದಾವೆ, ಆಗ್ಬೋದಲ್ಲ. ಮತ್ತೆ ಥರ್ಡ್ ಆಫರ್ ಸೆಕೆಂಡ್ ಆಫರ್ ಅಂತ ಇದೆ. ಇದನ್ನ ಕರೆಕ್ಟ್ ಆಗಿ ಕ್ಲಿಯರ್ ಕಟ್ ಆಗಿ ಮಾಡಿದಾಗ ಏನಾಗುತ್ತೆ ನಮ್ಗೆ ಫಸ್ಟ್ ಆಫರ್ ಅಂತ ಬರುತ್ತಾ. ಇದು ಕ್ಲಿಯರ್ ಇದೆನಾ? ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಮುಂದಿನ ಕ್ವಶನ್ ಏನಿದೆ. ಎ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 20 days, ಬಿ ಕ್ಯಾನ್ ಡೂ ದ ಸೇಮ್ ಇನ್ 24 days. ಎ ಎಷ್ಟಿದೆ? 20 ಅಂತಿದೆ. ಬಿ ಎಷ್ಟಿದೆ? 24 ಅಂತ ಇದೆ. ಹೌ ಮೆನಿ ಡೇಸ್ ವಿಲ್ ದೇ ಟೇಕ್ ಇನ್ ಬೋತ್ ವರ್ಕ್ ಟುಗೆದರ್ ಅಂತ. ಇಲ್ಲಿ ನೋಡ್ರಿ, ಹಿಂದಿನ ಪ್ರಶ್ನೆ ಒಳಗೆ ದಿನಗಳು ಮತ್ತೆ ಕೆಲಸವನ್ನ ಕೊಟ್ಟಾಗ ಅಲ್ಲಿ ಏನ್ ಕೊಟ್ಟಿದ್ರು, ಒಬ್ರು ಬಿಡ್ತಾರ, ಇಷ್ಟು ದಿನ ಟೋಟಲ್ ಆಗಿ ಇಬ್ರು ಕೂಡ ಮಾಡಿರ್ತಾರ, ಅವಾಗ ಈ ಕೆಲಸ ಎಷ್ಟು ಅಂತ ಕೊಟ್ಟಿದ್ರು. ಇವಾಗ ಏನ್ ಕೊಟ್ಟಿದ್ದಾರೆ, ಇವ್ರಿಬ್ರು ಕೆಲಸ ಕೊಟ್ಟಿದಾರ, ಇವ್ರಿಬ್ರು ಕೂಡಿ ಎಷ್ಟು ದಿನ ಕೆಲಸ ಮಾಡ್ತಾರ ಅಂತ ಕೇಳಿದಾರ. ಕ್ವಶನ್ ಅರ್ಥ ಆಯ್ತಾ? ಇನ್ನೊಂದ್ಸತ ಓದ್ಕೊಳ್ಳಿ. ಏನಿದೆ, ಎ ಒಂದು ಕೆಲಸವನ್ನ 20 ದಿನಗಳಲ್ಲಿ, ದೆನ್ ಬಿ ಅದೇ ಕೆಲಸವನ್ನ 24 ದಿನಗಳಲ್ಲಿ ಮಾಡಬಲ್ಲರು. ಒಟ್ಟಿಗೆ ಕೆಲಸ ಮಾಡಿದರೆ ಅವರು ಎಷ್ಟು ದಿನಗಳನ್ನ ತೆಗೆದುಕೊಳ್ತಾರ ಅಂತ ಕೇಳಿದರೆ. ಹಾಗಾಗಿ ಫಸ್ಟ್ ಏನ್ ಮಾಡ್ತೀವಿ ನಾವು? ಎಲ್ಸಿಎಂ ಅನ್ನ ಮಾಡ್ತೀವ. 20 ಮತ್ತು 24 ಎಲ್ಸಿಎಂ ಎಷ್ಟಾಗುತ್ತಾ? 120 ಅಂತ ಆಗುತ್ತಾ. ಇವಾಗ ಎಷ್ಟರಲ್ಲಿ ಅಂತ ಮಾಡ್ಬೋದು? 2 6ಲಿ ಅಂತ. 20 × 6 ಮಾಡ್ಕೊಡ್ರಿ ಎಷ್ಟು ಬಂತು? 120 ಅಂತ ಬರುತ್ತಾ. 24 5ಲೇನಾ? 5 4 20, 0 ಬಂತು. 5 2 10, 2 12 ಅಂತ ಆಯ್ತು. ಇಷ್ಟು ಬಂದಿದೇನಾ? ಇವಾಗ ಅವ್ರು ಏನ್ ಕೇಳಿದಾರೆ, ಇವ್ರಿಬ್ರು ಕೂಡಿ ಎಷ್ಟು ದಿನ ಕೆಲಸ ಮಾಡ್ತಾರ ಅಂದ್ರೆ, ಇವ್ ಎರಡು ಕೆಪಾಸಿಟಿ ಇದಾವಲ್ಲ, ಇವುಗಳನ್ನ ಪ್ಲಸ್ ಮಾಡ್ಕೊಡ್ರಿ. ಎಷ್ಟು ಬಂತು? 11 ಡಿವೈಡೆಡ್ ಬೈ 120 ಅಂತ. ಟೋಟಲ್ ಎಷ್ಟು ಮಾಡ್ಬೇಕು ಅವರು? 120 ಕೆಲಸ ಮಾಡ್ಬೇಕು. ಅಪಾನ್ ಎಷ್ಟು ಕೆಪಾಸಿಟಿ? 120ಗೆ ಅಪಾನ್ ಏನು? 11 ಅಂತ. ಅಂದ್ರೆ ಅಪಾನ್ ಎಷ್ಟು ಕೆಲಸ ಮಾಡ್ಬೇಕು? 120. ಅವ್ರ ಕೆಪಾಸಿಟಿ ಎಷ್ಟಿದೆ? 11 ಅಂತ. ಇವಾಗ ಆಪ್ಷನ್ಸ್ ಯಾವ್ದೇ ನೋಡ್ರಿ, ಆಪ್ಷನ್ಸ್ ಯಾವ್ದು ಆಗಲ್ಲ ಇಲ್ಲಿ. ಬಟ್ ಇದನ್ನ ಯಾವ ರೀತಿಯಾಗಿ ಬರ್ಕೊಂಡಾಗ ಕರೆಕ್ಟ್ ಆಗಿ ಆಪ್ಷನ್ಸ್ ಆಗುತ್ತೆ ನೋಡ್ರಿ. 11 10 120, 11 10 110 ಇಂಟು 10 ಅಂತ ಮಾಡ್ಕೊಡ್ರಿ. ಎಷ್ಟು ಬರುತ್ತಾ? 120 ಅಂತ ಬರುತ್ತಾ. ಈ ರೀತಿ ಅಂದ್ರೆ ಇದು ಪೂರ್ಣಾಂಕದೊಳಗೆ ನಾವು ಬರ್ಕೊಳ್ಳೋದು. ಹೆಂಗಂದ್ರೆ ಈ ಒಂದು ಸಂಖ್ಯೆಯಿಂದ ಇದಕ್ಕೆ ಭಾಗಾಕಾರ ಮಾಡ್ರಿ. ಭಾಗಾಕಾರ ಮಾಡಿದಾಗ ಯಾವ ಒಂದು ಸಂಖ್ಯೆ ಅತಿ ಅಂದ್ರೆ ಅದಕ್ಕೆ ಸಮೀಪ ಇರ್ತಲ್ಲ, ಆ ಸಂಖ್ಯೆಯಿಂದ ಭಾಗಾಕಾರ ಮಾಡಿದಾಗ ಆ ಸಂಖ್ಯೆನ ಇಲ್ಲಿ ಇಟ್ಕೊಡ್ರಿ. ಉಳಿದ ಶೇಷ ಇರ್ತಲ್ಲ ಅದನ್ನ ಮೇಲೆ ಇಟ್ಕೊಡ್ರಿ. ಕ್ಲಿಯರ್ ಇದೆನಾ? ಹಾಗಾದ್ರೆ ಆಪ್ಷನ್ ಯಾವ್ದೇ ನೋಡ್ರಿ, ಇದಿದೆನಾ? 10 ಡಿವೈಡೆಡ್ ಬೈ 11 ಅಂತ ಇದೆ. ಆಪ್ಷನ್ ನಂಬರ್ ಯಾವ್ದಿದೆ? 2 ಇಸ್ ಅ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ? ಓಕೆನಾ? ಅಂದ್ರೆ ಕ್ವಶನ್ಸ್ ಅಲ್ಲಿ ಇದಿಷ್ಟೇ ಕೊಟ್ರು ಅಂದ್ರೆ ಇದಿಷ್ಟೇ ಆಗ್ಬೋದು. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಆಲ್ವೇಸ್ ಮಾಡತ್ತಾರ, ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಲತ್ತಾರ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ಕೊಡ್ರಿ. ಏನಿದೆ ನೋಡ್ರಿ ಮುಂದಿನ ಕ್ವಶನ್. ಇಫ್ x is directly proportional to y, then x equal to 0 when y equal to 8, then what is the value of x when y equal to 36 ಅಂತ.
ನಾವು ಅವಾಗಲೇ ಹೇಳಿದ್ದ ಎಕ್ಸ್ ಮತ್ತು ವಾಯಿನ ಮೇಲೆ 2 ಪ್ರಶ್ನೆ ಕೇಳಿದ್ದಾರೆ. ಹಿಂದಿನ ಒಂದು ಕ್ವಶನ್, ಇವಾಗ ಒಂದು ಕ್ವಶನ್. ಹಾಗಿದ್ರೆ ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ರಿ. ಎಕ್ಸ್ ವಾಯಿಗೆ ನೇರವಾಗಿ ಅನುಪಾತದಲ್ಲಿದೆ ಅಂದ್ರೆ ಎಕ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಯ್. ವಾಯ್ 8 ಇದ್ದಾಗ ಎಕ್ಸ್ 10 ಆಗಿದ್ದರೆ ವಾಯ್ 36 ಇದ್ದಾಗ ಎಕ್ಸ್ ನ ಮೌಲ್ಯ ಎಷ್ಟು? ಅಂದ್ರೆ 8 ಇದ್ದಾಗ ಇದು ಅರ್ಥ ಮಾಡ್ಕೊಡ್ರಿ. ವಾಯ್ 8 ಇದ್ದಾಗ ಅದ್ರ ವ್ಯಾಲ್ಯೂ ಎಷ್ಟಿದೆ ಅಂತ? 36 ಇದೆ ಅಂತ. ವಾಯ್ 8 ಇದ್ದಾಗ ಅದ್ರ ವ್ಯಾಲ್ಯೂ ಎಷ್ಟಿದೆ? 36 ಇದೆ. ಹಾಗಿದ್ರೆ ಎಕ್ಸ್ 10 ಇದ್ದಾಗ ಅದ್ರ ವ್ಯಾಲ್ಯೂ ಎಷ್ಟಿರುತ್ತಾ? ಚೆಕ್ ಮಾಡ್ರಿ ಇಷ್ಟೇ. 10 ಇಂಟು 36 ಡಿವೈಡೆಡ್ ಬೈ 8. ಇವಾಗ ಇದನ್ನ ಛೇದ ಹೊಡ್ಕೊಡ್ರಿ. 2 4 8, 2 1 2 8 16, 2 7 4, 2 9 2 1 2 5 10. ಆಯ್ತಾ? 9 5 ಎಷ್ಟಾಗುತ್ತಾ? 45. ಅಂದ್ರೆ ಎಕ್ಸ್ ನ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 45 ಅಂತ. ಅಂತಪ್ರಿ ಏನಿಲ್ಲ, ಇಲ್ಲಿ ಓನ್ಲಿ ಎಕ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಯ್ ಅಂತ ಕೇಳಿದಾರೆ. ಹಾಗಾಗಿ ಎಕ್ಸ್ ವ್ಯಾಲ್ಯೂ 10 ಇತ್ತಂದ್ರೆ ವಾಯ್ ಎಕ್ಸ್ ನ ವ್ಯಾಲ್ಯೂ ಇನ್ನು ಅದ್ರ ಮುಂದಿನ ಇನ್ನೂ ಬರೋ ವ್ಯಾಲ್ಯೂ ಎಷ್ಟಿದೆ ಗೊತ್ತಿಲ್ಲ. ವಾಯ್ ವ್ಯಾಲ್ಯೂ 8 ಕೊಟ್ಟಿದ್ದಾರೆ, ಅದ್ರ ಮುಂದಿನ ವ್ಯಾಲ್ಯೂ ಎಷ್ಟಿದೆ? 36 ಅಂತ ಇದೆ. 8 ಇದ್ದಾಗ 36 ಅಂತ ಆಯ್ತು. 10 ಇದ್ದಾಗ ಎಷ್ಟಾಗುತ್ತಾ? 45 ಅಂತ ಆಗುತ್ತಾ? ಹಾಗಿದ್ರೆ ಆಪ್ಷನ್ ಯಾವ್ದಿದೆ? ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ? ಓಕೆನಾ? ಅಂದ್ರೆ ಅಲ್ಲಲ್ಲೇ ಕೊಟ್ಟಿರ್ತಾರ, ಅದನ್ನ ಸ್ವಲ್ಪ ಕರೆಕ್ಟ್ ಆಗಿ ತಿಳ್ಕೊಬೇಕಷ್ಟೇ ನಾವು. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಮುಂದಿನ ಕ್ವಶನ್ ಹೋಗೋಣ. ಏನಿದೆ ನೋಡ್ರಿ ಇಲ್ಲಿ. ಒಂದು ಸಂಖ್ಯೆಯನ್ನ ನೋಡ್ರಿ ಏನಿದೆ ಇಂಗ್ಲಿಷ್ ಒಳಗ. ಅ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ 30% ಅಂಡ್ ದೆನ್ ಅಗೇನ್ ಇನ್ಕ್ರೀಸ್ಡ್ ಬೈ 30%. ಬೈ ವಾಟ್ ಪರ್ಸೆಂಟೇಜ್ ಶುಡ್ ದ ಇನ್ಕ್ರೀಸ್ ನಂಬರ್ ಬಿ ರೆಡ್ಯೂಸ್ ಸೊ ಆಸ್ ಟು ಗೆಟ್ ಬ್ಯಾಕ್ ದ ಒರಿಜಿನಲ್ ನಂಬರ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಒಂದು ಸಂಖ್ಯೆಯನ್ನ 30% ನಷ್ಟು ಹೆಚ್ಚಿಸಲಾಗುತ್ತದೆ, ನಂತರ ಮತ್ತೆ 30% ನಷ್ಟು ಹೆಚ್ಚಿಸಲಾಗುತ್ತದೆ. ಮೂಲ ಸಂಖ್ಯೆಯನ್ನ ಮರಳಿ ಪಡೆಯಲು ಹೆಚ್ಚಿದ ಸಂಖ್ಯೆಯನ್ನು ಎಷ್ಟು ಪ್ರತಿಶತದಷ್ಟು ಕಡಿಮೆ ಮಾಡಬೇಕು ಅಂತ ಕೇಳಿದ್ದಾರೆ. ಅಂದ್ರೆ ಫಸ್ಟ್ ಏನ್ ಮಾಡ್ಲತ್ತಾರ, ಒಂದು ಸಂಖ್ಯೆಗೆ 30% ಇನ್ಕ್ರೀಸ್ ಮಾಡ್ಲತ್ತಾರ. ಇನ್ಕ್ರೀಸ್ ಆದ್ಮೇಲೆ ಮತ್ತೆ ಮಾಡ್ಬೇಕು ಅನ್ಸುತ್ತೆ ಅವ್ರಿಗೆ, ಹಾಗಾಗಿ ಮತ್ತೆ 30% ಇನ್ಕ್ರೀಸ್ ಮಾಡ್ಯಾರ. ಆದ್ಮೇಲೆ ಇವಾಗ ಅವ್ರಿಗೆ ಏನ್ ಬೇಕಾಗಿದೆ? ಆ ಒಂದು ಏನಂತಾರ ಮೊದ್ಲು ವ್ಯಾಲ್ಯೂ ಇತ್ತಲ್ಲ, ಆ ವ್ಯಾಲ್ಯೂನೇ ಬೇಕಾಗಿದೆ. ಹಾಗಾಗಿ ಆ ವ್ಯಾಲ್ಯೂವನ್ನ ಬೇಕಾಗಿದೆ. ಹಾಗಾಗಿ ಆ ಒಂದು ಸಂಖ್ಯೆನ ಪಡ್ಲಿಕ್ಕೆ ನಾವು ಎಷ್ಟು ಪ್ರತಿಶತವನ್ನ ಕಡಿಮೆ ಮಾಡ್ಬೇಕು ಅಂತ ಕೇಳಿದ್ದಾರೆ. ಅಂದ್ರೆ ಫಸ್ಟ್ ನಾವು ಅನ್ಕೊಡ್ರಿ, 100 ರೂಪಾಯಿ ಇತ್ತು ಅಂತ ಅನ್ಕೊಡ್ರಿ. 100 ರೂಪಾಯಿಗೆ 30% ನಮ್ಗೇನಾಗಿದೆ? ಡಿಸ್ಕೌಂಟ್ ಬೀಳತ್ತದ. ಅಂದ್ರೆ ಎಷ್ಟಾಯ್ತು? 130 ಅಂತ ಆಯ್ತಾ? ಇವಾಗ 100ಕ್ಕೆ 30 ಅಂತ ಆಯ್ತು. ದೆನ್ ಮತ್ತೆ ಈ 130ಕ್ಕ ಮತ್ತೆ 30% ಡಿಸ್ಕೌಂಟ್ ಅಂದಾಗ ಹೆಂಗಾಗುತ್ತಾ? 30/100 ಅಂತ ಆಯ್ತಾ? ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಅಂದ್ರೆ ಎಷ್ಟಾಯ್ತು? 39% ಅಂದ್ರೆ ಫಸ್ಟ್ 30% ಡಿಸ್ಕೌಂಟ್ ಕೊಟ್ರು, ಆಮೇಲೆ ಎಷ್ಟು ಕೊಟ್ರು? 39%. ಅಂದ್ರೆ ಟೋಟಲ್ ಆಗಿ ಎಷ್ಟಾಗುತ್ತಾ? 130 ಪ್ಲಸ್ 39, ಟೋಟಲ್ ವ್ಯಾಲ್ಯೂ ಎಷ್ಟು ಬಂತು? 169 ರೂಪಾಯಿ ಅಂತ ಬಂತು. ನಮ್ಗೆ ಎಷ್ಟು ಬೇಕಾಗಿದೆ? 100 ರೂಪಾಯಿ ಅಷ್ಟೇ ಬೇಕಾಗಿದೆ, ಮೂಲ ಬೆಲೆ ಅಷ್ಟೇ ಬೇಕಾಗಿದೆ. 169 ರೂಪಾಯಿ ಬೇಡ. ಎಷ್ಟಿದೆ ಇಲ್ಲಿ? 69 ರೂಪಾಯಿ ಹೆಚ್ಚಿಗೆ ಆಗ್ಯದ. 69 ರೂಪಾಯಿ ಹೆಚ್ಚಿಗಾದ್ರೆ ಅಪ್ಪನ್ ಎಷ್ಟಕ್ಕ? 100ಕ್ಕ 169 ರೂಪಾಯಿ ಹೆಚ್ಚಿಗೆ ಆಗ್ಯದ. ಇಂಟು 100 ಎಷ್ಟಾಗುತ್ತೆ ನೋಡ್ರಿ ಪರ್ಸೆಂಟೇಜ್ ಒಳಗ. ಇವಾಗ ಇದನ್ನ ಮಲ್ಟಿಪ್ಲೈ ಮಾಡ್ಕೊಡ್ರಿ, ಎಷ್ಟು ಬರುತ್ತಾ? 69 ಇಂಟು 100 ಎಷ್ಟಾಗುತ್ತಾ? 6900 ಡಿವೈಡೆಡ್ ಬೈ 169. ಇವಾಗ ಇದನ್ನ ಪಾಯಿಂಟ್ ಒಳಗೆ ಇಟ್ಕೋಬೇಕು. ಇಲ್ಲಿ ನೋಡ್ರಿ ಯಾವ ಆಪ್ಷನ್ಸ್ ಇದಾವೆ. ಫಸ್ಟ್ 4ರಿಂದ ಇಟ್ಕೋಬಹುದಾ? 169 ಇಂಟು 3 ಮಾಡ್ಕೊಡ್ರಿ, ಎಷ್ಟಾಗುತ್ತಾ? 3 ಬೇಡ, ಯಾಕಂದ್ರೆ ಕಡಿಮೆ ನಂಬರ್ ಆಗುತ್ತಾ. 4 ಮಾಡ್ಕೊಂಡ 4 ಇದು ಇದೆ. 9 4 36, 6 4 24, 3 ಎಷ್ಟು? 27, 4 1 4 5 6 ಅಂತ ಆಯ್ತು. ಅಂದ್ರೆ 676 ಅಂತ ಆಯ್ತು ಸಮೀಪ ಸಂಖ್ಯೆ. 169ಕ್ಕ ಭಾಗಾಕಾರ ಮಾಡ್ಕೊಡ್ರಿ, ಎಷ್ಟು? 6900. 169 4 ಎಷ್ಟು ಬಂದಿದೆ ಇಲ್ಲಿ? 676 ಅಂತ. 10ರೊಳಗೆ 6 ಕಳೆದ್ರೆ 4, 9ರೊಳಗೆ 8 ಕಳೆದ್ರೆ 1, 0 0 ಅಂತ. ಇಷ್ಟು ಉಳಿದೇನಾ? ಇವಾಗ ಈ ಯಾವ ಸಂಖ್ಯೆ ಇದೆ? ಮುಂದಿನ ಸಂಖ್ಯೆ 0ನ 0 ಇಳಿಸ್ಕೊಂಡ್ ಬಾ. ಅಂದ್ರೆ 4 ಆಪ್ಷನ್ಸ್ ಯಾವ್ದೇ ನೋಡ್ರಿ. ಆಪ್ಷನ್ ಯಾವ್ದು ಆಗಲ್ಲ? ಆಪ್ಷನ್ ನಂಬರ್ 4 ಇಸ್ ಆಗಲ್ಲ, ಕ್ಯಾನ್ಸಲ್ ಆಯ್ತು. ಇವಾಗ ಉಳಿದಿದ್ದೆಷ್ಟು? 3 ಆಪ್ಷನ್ಸ್. ಇವಾಗ ಎಷ್ಟಾಗಿದೆ ಇಲ್ಲಿ? 140 ಅಂತ ಆಗಿದೆ. 169ಕ್ಕ 140 ಭಾಗ ಹೋಗಲ್ಲ, ಯಾಕಂದ್ರೆ ಸಣ್ಣ ಸಂಖ್ಯೆ. ಇವಾಗ ಏನ್ ಮಾಡ್ತೀವಿ ಅಂದ್ರೆ 0 ಕೊಟ್ಟು ಪಾಯಿಂಟ್ ಇಸ್ಕೊಂಡು ಏನ್ ಮಾಡ್ತೀವಿ? ಈ ಒಂದು ಸಂಖ್ಯೆನ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ 160 ಇಲ್ಲಿ 0 ಅಂತ ಇಟ್ಕೊಂಡ್ವಿ. 169 ಎಷ್ಟರಲ್ಲೇ 1400 ಅಂತ ಆಗ್ಬೋದು. 8ರಲ್ಲಿ ಆಗ್ಬೋದಾ? 169 8ಲೆ 9 8ಲೆ 72, 8 6 48, 48 50, 55, 8 1 8, 10 3 13 ಅಂತ ಆಯ್ತು. ಎಷ್ಟು ಬಂದಿದೆ ಇಲ್ಲಿ?
40 ಪಾಯಿಂಟ್ ಅಂತ ಮಾಡಿದಾಗ ಇವಾಗ 140 ಅಂತ ಇಷ್ಟ 140 ಅಂತ ಅಷ್ಟೇ ಇತ್ತು. ಇವಾಗ ಏನ್ ಮಾಡಿವಿ ನಾವು, ಇದು ಹೋಗಲ್ಲ, ಹಾಗಾಗಿ 0 ಇಳಿಸ್ಕೊಂಡು ಪಾಯಿಂಟ್ ಕೊಟ್ಟು ಮತ್ತೊಂದ್ 0 ಇಳಿಸ್ಕೊಂಡಿದ್ವಿ. 1400 ಅಂತ ಆಯ್ತು. ಅಂದ್ರೆ 8ನೇ ಭಾಗಾಕಾರ ಮಾಡ್ಕೊಡ್ರಿ ಎಷ್ಟಾಯ್ತು, 1352. 10ರೊಳಗೆ 2 ಕಳೆದ್ರ 8, 10ರೊಳಗೆ 6 ಕಳೆದ್ರ 4, 0 0 ಅಂತ ಶೇಷ ಎಷ್ಟು ಬಂದಿದೆ 48. ಇದನ್ನ ಮತ್ತೆ ಮುಂದೆ ಕಂಟಿನ್ಯೂ ಮಾಡಿದಾಗ ಮತ್ತೆ ವ್ಯಾಲ್ಯೂ ಬರುತ್ತಾ. ಬಟ್ ಆಪ್ಷನ್ಸ್ ಯಾವ್ದು ನೋಡ್ರಿ ಇಲ್ಲಿ, 40.8 ಯಾವ್ದಿದೆ ನೋಡ್ರಿ, ಆಪ್ಷನ್ ನಂಬರ್ 3 ಆಗೋದಿಲ್ಲ, ಆಪ್ಷನ್ ನಂಬರ್ 2 ಆಗೋದಿಲ್ಲ, ಆಪ್ಷನ್ ನಂಬರ್ ಯಾವ್ದಿದೆ, ಫಸ್ಟ್ ಇಸ್ ಅ ಕರೆಕ್ಟ್ ಆನ್ಸರ್. ಯಾಕಪ್ಪ ನಾ ಇಲ್ಲಿ 0 ಬಂತು ಅವಾಗೆ ಆಪ್ಷನ್ ಕ್ಲಿಕ್ ಮಾಡ್ಲಿಲ್ಲ ಅಂದ್ರೆ ಸ್ವಲ್ಪ ಗೊತ್ತಾಗ್ಬೇಕು. ಅಂದ್ರೆ ಇಲ್ಲಿ ಬರತನ ಕೂಡ ನಾವು ನೋಡ್ಕೋಬೇಕಾಗತ್ತ. ಮುಂದಿನ ಒಂದು ಪಾಯಿಂಟ್ ಅಂದ್ರೆ ಮಿನಿಮಮ್ ಆಗಿ 3 ನಂಬರ್ ಆದ್ರೂ ಮಾಡ್ಬೇಕಾಗತ್ತ. ಯಾಕಂದ್ರೆ ಪಾಯಿಂಟ್ ಆದ್ಮೇಲೆ ಅವ್ರು ಎಷ್ಟ್ ನಂಬರ್ ಡಿಫ್ರೆನ್ಸ್ ಕಳೀತಾರಲ್ಲ ಅಷ್ಟ್ ನಂಬರ್ನ ಇಲ್ಲಿ ನಾವು ಡಿಫ್ರೆನ್ಸ್ ಮಾಡ್ಬೇಕು. ಕ್ಲಿಯರ್ ಇದೆನಾ, ಓಕೆನಾ, ಇದು ಅರ್ಥ ಆಯ್ತಾ? ಅಂದ್ರೆ ಫಸ್ಟಿಗೆ 100 ರೂಪಾಯಿ ಇರ್ತದ, ಅದಕ್ಕ ಫಸ್ಟ್ ನಾವ್ ಏನ್ ಮಾಡಿವಿ 30% ಡಿಸ್ಕೌಂಟ್ ಅನ್ನ ಮಾಡಿದ್ವಿ, 30%. ನಂತರದಲ್ಲಿ ಮತ್ತೆ ಅದಕ್ಕ 30% ಅಂದಾಗ ಎಷ್ಟು ರೂಪಾಯಿ ಹೆಚ್ಚಿಗೆ ಆಗಿರ್ತದ, ಅವಾಗ ಇಲ್ಲಿ 100 ರೂಪಾಯಿಗೆ ಆಗಿರ್ಲದು, ಟೋಟಲ್ ಆಗಿ 130 ರೂಪಾಯಿಗೆ ಆಗಿರುತ್ತ. ಇದು ಕ್ಲಿಯರ್ ಆಗಿರ್ಲಿ. 130 ರೂಪಾಯಿಗೆ 39 ರೂಪಾಯಿ ಆದ್ರೆ ಈ ಟೋಟಲ್ ಆಗಿ 169 ರೂಪಾಯಿ ಆಯ್ತು ನಾವು ಡಿಸ್ಕೌಂಟ್ ಕೊಟ್ಟ ಆದ್ಮೇಲೆ. ಅಂದ್ರೆ ಹೆಚ್ಚಿಗೆ ಮಾಡೋದಾದ್ಮೇಲೆ 30% ಹೆಚ್ಚಿಗೆ ಆದ್ಮೇಲೆ 169 ರೂಪಾಯಿ ಆಯ್ತು. ಇವಾಗ 100 ರೂಪಾಯಿ ಇದೆನಾ, ಈ 100ಕ್ಕ 169 ರೂಪಾಯಿ ಆಗಿದೆ. ನಮ್ಗೆ ಎಷ್ಟು ಬೇಕು, ಓನ್ಲಿ 100 ರೂಪಾಯಿ ಅಷ್ಟೇ ಬೇಕಾಗ್ಯದ. ಇವೆಲ್ಲ ತೆಗಿಬೇಕು ಹೆಚ್ಚಿಗೆ ಮಾಡಿದೆಲ್ಲ. ಅಂದ್ರೆ ಎಷ್ಟು ರೂಪಾಯಿ ಆಗಿದೆ, 69 ರೂಪಾಯಿ. 69 ರೂಪಾಯಿ ಎಷ್ಟಿಗೆ ಹೆಚ್ಚಿಗೆ ಆಗಿದೆ, 169 ರೂಪಾಯಿಗೆ. ಅಂದ್ರೆ ಶೇಕಡಾವನ್ನ ಮಾಡಿದಾಗ ಎಷ್ಟು ಬಂದಿದೆ ನಮ್ಗೆ ಆನ್ಸರ್, 40.8. ಆಪ್ಷನ್ ನಂಬರ್ 1 ಇಸ್ ಅ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ, ಓಕೆನಾ? ಮುಂದಿನ ಕ್ವಶನ್ ಏನಿದೆ ನೋಡ್ರಿ, ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ಪ್ರಾಬ್ಲಮ್ ಏನಿದೆ ನೋಡ್ರಿ, 18ನೇ ಕ್ವಶನ್. A sum of 10,500 deposited 2 years ago compounded annually with the rate of interest 10% per annum during the first year and the second percent 12% per annum during the second year will amount ಅಂತ. ಅವಾಗ ನಾವು ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಂಪೌಂಡ್ ಇಂಟ್ರೆಸ್ಟ್ ಸಂಬಂಧಪಟ್ಟಂತೆ 2 ಕ್ವಶನ್ ಗಳನ್ನ ಬಂದಿದಾವೆ ಅಂತ ಹೇಳಿದ್ವಿ. ಅಲ್ಲಿ ಅವಾಗ ಒಂದು ಕ್ವಶನ್ ಬಂದಿತ್ತ, ಇವಾಗ ಇದು ಒಂದು ಕ್ವಶನ್. ಹಾಗಾದ್ರೆ ಇಲ್ಲಿ ನೋಡ್ರಿ, 2 ವರ್ಷಗಳ ಹಿಂದೆ ಠೇವಣಿ ಮಾಡಿದ 10,500 ಮೊತ್ತ, 10,500 ಮೊತ್ತ ವಾರ್ಷಿಕವಾಗಿ ಸಂಯೋಜಿಸಿದರೆ ಮೊದಲ ವರ್ಷದಲ್ಲಿ ಎಷ್ಟಿದೆ ಪರ್ಸೆಂಟ್, 10%. ಎರಡನೇ ವರ್ಷದಲ್ಲಿ 12%. ಅಂದ್ರೆ ಪರ್ ಇಯರ್ ಏನಾಗ್ಲತ್ತದ 10% ಅಂದಾಗ 100ಕ್ಕ 110 ರೂಪಾಯಿ ಡಿವೈಡೆಡ್ ಬೈ 100 ಅಂತ ಮಾಡ್ಕೊಡ್ರಿ. ಇವಾಗ ಎರಡನೇ ವರ್ಷಕ್ಕೆ ಏನಾಗಿದೆ, ಮತ್ತೆ ಮುಂದಿನ ವರ್ಷದಾಗ 12% ಅಂದ್ರೆ 112 ಡಿವೈಡೆಡ್ ಬೈ 100 ಅಂತ. ಇವಾಗ ಇದನ್ನ ಛೇದ ನೋಡ್ಕೊಡ್ರಿ, ಎಷ್ಟಾಗುತ್ತೆ ನೋಡ್ರಿ, 2 0 ಕ್ಯಾನ್ಸಲ್, ಇವ್ 2 0 ಕ್ಯಾನ್ಸಲ್ ಅಂತ ಆಯ್ತು. 5 2 10 0 0, 5 2 10, 5 1 5. ಇವಾಗ ಮತ್ತೆ 2 5 10, 1 ಉಳಿತಾ, 2 6 12, 2 10 ಅಂತ ಬಂತು. ದೆನ್ 2 7 4, 1 ಉಳಿತು, 2 8 16, 2 5 10. ಇವಾಗ ಮತ್ತೆಲ್ಲರೂ ಚೇತ್ ಹೋಗ್ತವೆ ನೋಡ್ರಿ, 5 1 5 2 10, 1 ಉಳಿತು, 5 2 10. ಇವಾಗ ಇದಿಷ್ಟು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, 21 × 22, 21ನ್ನ 22 ಬಾರಿ ಗುಣಾಕಾರ ಮಾಡ್ರಿ, ಎಷ್ಟಾಗುತ್ತಾ, 2 1 2, 2 2 4, 2 1 2, 2 2 4, 2 6 4 ಅಂದ್ರೆ ಎಷ್ಟು ಬಂತಿದ್ದು, 462 × 28 ಅಂತಿದೆ. ಈ 462ಕ್ಕ ಮತ್ತೆ 28ರಿಂದ ಗುಣಾಕಾರ ಮಾಡ್ಕೊಡ್ರಿ, ಎಷ್ಟು ಬರುತ್ತಾ ನೋಡ್ರಿ. ಇಲ್ಲಿ 8 7 ಎಷ್ಟಾಗುತ್ತಾ, 16, 8 6 48, 1 49, 8 4 32, 4 ಎಷ್ಟಾಗುತ್ತಾ 36 ಆಯ್ತಾ. ದೆನ್ ಪ್ಲಸ್ 2 7 4, 2 6 12, 2 4 8, 1 9 ಇಷ್ಟಾಗಿದೆ. ಇವಾಗ ಪ್ಲಸ್ ಮಾಡ್ಕೊಡ್ರಿ, 6 9 10 13 ನೋಡ್ರಿ ಕರೆಕ್ಟ್ ಬರ್ತಾ ಇದೇನ ಅಂತ. 6 3 9, 9 10 12 ಎಷ್ಟು ಬಂದಿದೆ, 12,936 ಅಂತ ಬಂದಿದೆ. ಅಂದ್ರೆ ಆಪ್ಷನ್ ಯಾವ್ದೇ ನೋಡ್ರಿ, ಆಪ್ಷನ್ ನಂಬರ್ 2 ಇಸ್ ಅ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ? ಇದು ಏನ್ ಕೊಟ್ಟಿಲ್ಲ, ಇಲ್ಲಿ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ ಇಂತಿಷ್ಟು ಅಮೌಂಟ್ ಅಂತ, ಅದು ಪರ್ ಇಯರ್ 10% ಮತ್ ಮುಂದಿನ ವರ್ಷಕ್ಕೆ 12% ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಹಾಗಿದ್ದಾಗ 100ಕ್ಕೆ ಎಷ್ಟು ಅಂತ ಅಂದಾಗ, ಒಂದು ಅಕಸ್ಮಾತ್ ನಾವು 100ಕ್ಕೆ 10 ರೂಪಾಯಿ ಇನ್ಕ್ರೀಸ್ ಆಯ್ತಂದ್ರೆ ಎಷ್ಟಾಯ್ತು, 110 ಅಂತ ಆಯ್ತಾ. ಅದೇ ರೀತಿಯಾಗಿ 12% ಅಂದ್ರೆ 112 ರೂಪಾಯಿ, 112 ರೂಪಾಯಿ ಅಂತ ಆಯ್ತು. ಇವಾಗ ಅದನ್ನ ಪರ್ಸೆಂಟ್ ಒಳಗೆ ಮಾಡ್ರಿ, ಎಷ್ಟು ಬಂತ ಆನ್ಸರ್ ನಮಗ 12,936 ಅಂತ. ಕ್ಲಿಯರ್ ಇದೆನಾ, ಓಕೆನಾ? ನೋಡ್ರಿ ಮುಂದಿನ ಕ್ವಶನ್ ಏನಿದೆ. If a shopkeeper mixes 2 types of pulses worth Rs 80 per kg and rupees 95 per kg in the ratio of 2:3, then what is the average cost of the mixture ಅಂತ ಕೇಳಿದರೆ. ಅಂದ್ರೆ ಸರಾಸರಿ ಮೇಲೆ ಕೇಳಿದಂತ ಪ್ರಶ್ನೆ. ಅಂದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ರಿ,
ಒಬ್ಬ ಅಂಗಡಿಯವನು ಪ್ರತಿ ಕೆಜಿಗೆ ರೂಪಾಯಿ 80 ಮತ್ತು ಪ್ರತಿ ಕೆಜಿಗೆ 95 ಮೌಲ್ಯದ 2 ವಿಧದ ಬೇಳೆಕಾಳುಗಳನ್ನ ರೂಪಾಯಿ 2:3 ಅನುಪಾತದಲ್ಲಿ ಮಿಶ್ರಣ ಮಾಡಿದರೆ ಸರಾಸರಿ ಎಷ್ಟು? ಅಂದ್ರೆ ಇಲ್ಲಿ ಪ್ರತಿಯೊಂದು ಕ್ವಶನ್ ಹೆಂಗ್ ಬರ್ತಾವ ಅಂದ್ರೆ ಒಂದೊಂದು ಸ್ಟೆಪ್ ಒಳಗ ಒಂದೊಂದು ಕ್ವಶನ್ಸ್ ಬರ್ತಾವ. ಈ ಸ್ಟೆಪ್ ನ ಮಾಡಿದ್ರೆ ಒಂದು ಅನುಪಾತ ಬಿಡಿಸ್ಬೇಕು, ಒಂದು ಮತ್ತೆ ಅಲ್ಲಿ ಕ್ಯಾಲ್ಕುಲಸ್ ಅಂದ್ರೆ ಒಂದು ಸರಳೀಕರಣವನ್ನು ಬಿಡಿಸ್ಬೇಕು. ಈ ರೀತಿಯಾಗಿ ಎಲ್ಲಾ ಟಾಪಿಕ್ ಕೂಡ ಕವರ್ ಮಾಡಿರ್ತಾರೆ. ಇಂಪಾರ್ಟೆಂಟ್ ಆಗಿ ಯಾವ ಟಾಪಿಕ್ ಅನ್ನ ಹೆಚ್ಚಾಗಿ ಕ್ಲಿಯರ್ ಏನಂತಾರೆ ಕೇಳ್ತಾರೆ ಅನ್ನೋದ್ರ ಮೇಲೆ ಫೋಕಸ್ ಇರ್ಲಿ. ಇವಾಗ ರೇಷಿಯೋ ಎಷ್ಟಿದೆ ನಮ್ದು 2:3. ಹಾಗಿದ್ರೆ 2 ರೇಷಿಯೋಕ್ಕೆ ಎಷ್ಟಿದೆ ಅಂತ 80 kg ಅಂತ ಇದೆ, 80 ರೂಪಾಯಿ ಅಂತಿದೆ. ಅದೇ ರೀತಿಯಾಗಿ 3 ರೇಷಿಯೋಕ್ಕೆ ಎಷ್ಟಿದೆ 95. ಮಲ್ಟಿಪ್ಲೈ ಮಾಡ್ಕೊಡ್ರೆ ಎಷ್ಟಾಗುತ್ತಾ 8 7 ಎಷ್ಟು 16 ಅಂತ ಆಯ್ತು. 3 5 15, 1 ಉಳಿತು 3 9 27, 1 28. ಅಂದ್ರೆ 2 ರೇಷಿಯೋ ವ್ಯಾಲ್ಯೂ 80 ರೂಪಾಯಿ ಇತ್ತಂದ್ರೆ 3 ರೇಷಿಯೋ ವ್ಯಾಲ್ಯೂ 95 ರೂಪಾಯಿ ಆಗಿದೆ. ಅವು ಏನ್ ಬೇಳೆಕಾಳು ಪಲ್ಸಸ್ ಅಂತ ಕರಿತೀವಲ್ಲ ಇದಿಷ್ಟ ಆಯ್ತು. ಇವಾಗ ನಮ್ಗೆ ಟೋಟಲ್ ಕಂಡಿಡಿದ ಟೋಟಲ್ ಎಷ್ಟಾಗಿದೆ ಗೊತ್ತಿಲ್ಲ ನಮಗ, ಕಂಡಿಡಿರಿ. 8 6 14, 2 3 4 ಅಂದ್ರೆ ಎಷ್ಟು ಬಂತು 445. ಇಲ್ಲಿ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ರಿ. ಸರಾಸರಿ ಅಂದ್ರೆ ಆಲ್ವೇಸ್ ಏನ ಬರುತ್ತಾ ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳ ಸರಾಸರಿ. ಅಂದ್ರೆ ಒಟ್ಟು ಸಂಖ್ಯೆಗಳು ಎಷ್ಟಿದಾವ ಆ ಒಟ್ಟು ಸಂಖ್ಯೆಗಳ ಮೊತ್ತ ಎಷ್ಟಿದೆ ಮೊದಲನೇದಾಗಿ ನೋಡ್ರಿ ಇಲ್ಲಿ 445 ಇದೆ. ಹಾಗಿದ್ರೆ ಆ ಒಟ್ಟು ಸಂಖ್ಯೆಗಳು ಎಷ್ಟಿದಾವ 5, 3 ಮತ್ತು 2 ರೇಷಿಯೋ ಎಷ್ಟಿದೆ 5 ಅಂತ ಇದೆ. ಇವಾಗ ಕರೆಕ್ಟ್ ಆಗಿ ಛೇದ ಹೊಡ್ಕೊಡ್ರಿ. 5 8 40, 4 ಉಳಿತು 5 9 45. ಅಂದ್ರೆ ಎಷ್ಟ್ ಬಂತ ಆನ್ಸರ್ 89 per kg ಅಂತ. ಸರಾಸರಿ ಎಷ್ಟಿದೆ ಅಂದ್ರೆ ಅವುಗಳ ಬೆಲೆ 89 ರೂಪಾಯಿ ಇದೆ. ಆಪ್ಷನ್ ಯಾವ್ದೇ ನೋಡ್ರಿ, ಆಪ್ಷನ್ ನಂಬರ್ 3 ಇಸ್ ಅ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ? ಇಲ್ಲಿ ಏನ್ ಕೇಳಿದ್ರೆ ಸರಾಸರಿ ಅವರೇಜ್ ಎಷ್ಟು ಅಂತ, ಅಪ್ರಾಕ್ಸಿಮೇಟ್ ಬೇಡ, ಸರಾಸರಿ ಎಷ್ಟು ಅಂತ. 2 ವ್ಯಾಲ್ಯೂ 80 ಇದೆ, 3 ವ್ಯಾಲ್ಯೂ 95. ಈ ರೀತಿಯಾಗಿ ಕೊಟ್ಟಾಗ ಈ ರೀತಿಯಾಗಿ ಮಾಡ್ಬೇಕು. ಅಂದ್ರೆ ಇದನ್ನ ಇಂಟು ಮಾಡ್ಕೊಳ್ರಿ ಇಷ್ಟು ಬಂತು, ಟೋಟಲ್ ಆಗಿ ಬಂದಿದ್ದನ್ನ ಪ್ಲಸ್ ಮಾಡ್ಕೋಬೇಕು. ಯಾಕಂದ್ರೆ ಒಟ್ಟು ಸಂಖ್ಯೆಗಳ ಮೊತ್ತ ಅಂತ ಬರುತ್ತ. ಅಂದ್ರೆ ಟೋಟಲ್ 445. 445ಗೆ ಟೋಟಲ್ ಎಷ್ಟಿದಾವೆ ನಿಮ್ ಸಂಖ್ಯೆಗಳು 5 ಅಂತ ಇದೆ. ಮಾಡ್ಕೊಳ್ರಿ ಛೇದ ಎಷ್ಟು ಬಂತು 89. ಕ್ಲಿಯರ್ ಇದೆನಾ? ಓಕೆನಾ? ಏನಿದೆ ನೋಡ್ರಿ ಮುಂದಿನ ಕ್ವಶನ್. ಇಫ್ ದ ಲಾಂಗೆಸ್ಟ್ ಡೈಗೋನಲ್ ಆಫ್ ಅ ಕ್ಯೂಬ್ ಈಸ್ ಅಂಡರ್ ರೂಟ್ ಆಫ್ 432 ಸೆಂಟಿಮೀಟರ್ ದೆನ್ ಇಟ್ಸ್ ವ್ಯಾಲ್ಯೂ ಮೀಸ್ ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆ ಏನಾಗಿದೆ ವಕ್ರ ಮೇಲ್ಮೈ ವಿಸ್ತೀರ್ಣ ಒಂದೇನು ಕ್ಷೇತ್ರಫಲ ಟಾಪಿಕ್ ಹೇಳಿದ್ವಲ್ಲ ಆ ಒಂದು ಪ್ರಶ್ನೆ ಮೇಲೆ 2ನೇ ಕ್ವಶನ್ ಇದು. ಹಾಗಿದ್ರೆ ಏನಿದೆ ನೋಡ್ರಿ, ಒಂದು ಘನದ ಅತಿ ಉದ್ದದ ಕರ್ಣೀಯವು ಅಂಡರ್ ರೂಟ್ ಆಫ್ 432 ಸೆಂಟಿಮೀಟರ್ ಆಗಿದ್ದರೆ ಅದರ ಪರಿಮಾಣ ಅಂದ್ರೆ ಅದ್ರ ವ್ಯಾಲ್ಯೂಮ್ ಎಷ್ಟು ಅಂತ ಕೇಳಿದ್ದಾರೆ. ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ರಿ. ಫಸ್ಟ್ ನಮಗ್ ಫಾರ್ಮುಲಾ ಏನಿದೆ, ಫಸ್ಟ್ ಘನದ ವಿಕರ್ಣ ಫಾರ್ಮುಲಾ ಏನ್ ಗೊತ್ತಿದ್ದಾನ ಯಾರಿಗಾದ್ರೂ ಹೇಳ್ರಿ? ಫಾರ್ಮುಲಾ ಏನಿದೆ ಘನದ ವಿಕರ್ಣ ಫಾರ್ಮುಲಾ ಏನಿದೆಪ್ಪ ಅಂದ್ರೆ a ಅಂಡರ್ ರೂಟ್ ಆಫ್ √3 ಅಂತ ಇದೆ. √3a ಅಂದ್ರೂ ಒಂದೇ, a√3 ಅಂದ್ರೂ ಕೂಡ ಒಂದೇ. ಇವಾಗ ಈ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಮ್ಗ a√3 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅಂಡರ್ ರೂಟ್ ಆಫ್ 432 ಅಂತ ಕೊಟ್ಟಿದ್ದಾರೆ. ಇದಿಷ್ಟು ಕ್ಲಿಯರ್ ಇದೆನಾ? ಆ ಫಾರ್ಮುಲಾ ಬೇಸಿಸ್ ಆಗಿ ಕೊಟ್ಟಿರ್ತಾರ. ಇದು ಫಾರ್ಮುಲಾ ಇದೆ. ಇವಾಗ a√3 ಇದೆನಾ, ಇದನ್ನ ಯಾವ ರೀತಿಯಾಗಿ ಸರಳೀಕರಣ ಮಾಡ್ಕೋಬಹುದು ಹೇಳ್ರಿ ನೋಡಮ್. ಇದನ್ನ 3 ಇಂಟು ಮಾಡ್ಕೊಡ್ರಿ ಎಷ್ಟು ಬರುತ್ತಾ 144 ಇಂಟು 3 ಅಂತ ಮಾಡ್ಕೊಳ್ರಿ. ಎಷ್ಟು ಬರುತ್ತಾ 3 4 12, 3 4 12 1 13, 3 1 3 ಪ್ಲಸ್ 1 ಅಂತ ಉಳಿತಾ 4 ಅಂತ ಆಯ್ತಾ. ಅಂದ್ರೆ 144 ಇಂಟು 3 ಮಾಡಿದಾಗ ಟೋಟಲ್ ವ್ಯಾಲ್ಯೂ ಎಷ್ಟು ಬಂತು 432 ಅಂತ ಬಂದಿದೆ. ಇವಾಗ a√3 ಈಕ್ವಲ್ ಟು ಈ 144ರ ವರ್ಗ ಎಷ್ಟಾಗುತ್ತೆ ನಮ್ಗ 12 ಅಂತ ಆಯ್ತು. ಕ್ಲಿಯರ್ ಇದೇನೆ ಇದು ಎಲ್ಲರಿಗೂ? 144ರ ವರ್ಗ ಎಷ್ಟಿದೆ 12 ಅಂತ ಇದೆ. ಈಗ ನಮ್ಗೆ ಏನ್ ಉಳಿತಿಲ್ಲಿ ಇದಕ್ಕ ರೂಟ್ ಹೋಯ್ತು. ಇವಾಗ ಎಷ್ಟು ಎದಕ್ ರೂಟ್ ಉಳಿದು ಅಂದ್ರೆ ಓನ್ಲಿ 3 ರೂಟ್ ಉಳಿದು. ಅಂದ್ರೆ ಎಷ್ಟು ಬಂತಿಲ್ಲಿ ಅಂಡರ್ ರೂಟ್ ಆಫ್ √3. ಯಾಕಂದ್ರೆ 3ರ ವರ್ಗ ಯಾವಾಗ್ಲೂ ಕೂಡ ಏನಾಗುತ್ತಾ ಪಾಯಿಂಟ್ ಮೇಲೆ ಬರುತ್ತಾ. ಇಷ್ಟ ಇಟ್ಕೊಂಡ್ವಿ. ಇವಾಗ ಇಲ್ಲಿ ಏನ್ ಕ್ಯಾನ್ಸಲ್ ಮಾಡ್ಕೋಬಹುದು ನೋಡ್ರಿ, √3 ಕಾಮನ್ ಇದೆನಾ, ಕ್ಯಾನ್ಸಲ್ ಆಯ್ತು. ದೆನ್ a ಇಸ್ ಈಕ್ವಲ್ ಟು 12 ಅಂತ ಬಂದಿದೆ. ಕ್ಲಿಯರ್ ಇದೆನಾ? ಇದು ಆ ಒಂದು ಘನದ ವಿಕರ್ಣ ಎಷ್ಟು ಬಂದಿದೆ ಅಂದ್ರೆ 12. ಇವಾಗ ಏನ್ ಕೇಳಿದಾರೆ ನೋಡ್ರಿ, ಅದರ ಪರಿಮಾಣ ಅದ್ರ ವ್ಯಾಲ್ಯೂಮ್ ಎಷ್ಟು ಅಂತ ಕೇಳಿದ್ರೆ. ಹಾಗಿದ್ರೆ ಅದ್ರ ಫಾರ್ಮುಲಾ ಏನ್ ನಮ್ಗೆ ಗೊತ್ತಿಲ್ಲ. ಇವಾಗ ಈ ಪ್ರಶ್ನೆಯಲ್ಲಿ ನೋಡ್ರಿ 2 ಫಾರ್ಮುಲಾವನ್ನ ಕೇಳಿದಾರೆ. ಒಂದು ಗೊತ್ತಿದೆ ಅಂದ್ರೆ ಒಂದ್ ಗೊತ್ತಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತಾ. ಅಂದ್ರೆ ಫಾರ್ಮುಲಾ ಏನ್ ಬರುತ್ತಾ ಭುಜ ಕ್ಯೂಬ್ ಅಂದ್ರೆ ಯಾವುದೇ ಒಂದು ಸಂಖ್ಯೆ ಇದಲ್ಲ ಆ ಒಂದು ಸಂಖ್ಯೆನ 3 ಬಾರಿ ಗುಣಿಸ್ಬೇಕು ಅಂತ ಅರ್ಥ. ಅಂದ್ರೆ a⁴ ಅಂತ ಫಾರ್ಮುಲಾ ಇಷ್ಟ ಬಂತಿದ್ದು ಅಂದ್ರೆ ವ್ಯಾಲ್ಯೂಮ್ ಫಾರ್ಮುಲಾ ಇದು. ಇವಾಗ a³ ಅಂದ್ರೆ a ವ್ಯಾಲ್ಯೂ ಎಷ್ಟಿದೆ ನಮ್ಗ 12 ಅಂತ ಇದೆ. 12ಅನ್ನ 3 ಬಾರಿ ಗುಣಿಸ್ಕೋರಿ ಎಷ್ಟಾಗುತ್ತಾ 2 ಬಾರಿ ಗುಣಿಸಿದಾಗ ನಮ್ಗ 144 ಅಂತ ಬಂತು. 144 ಇಂಟು 12 ಮಾಡ್ಕೊಡ್ರಿ ಎಷ್ಟಾಗುತ್ತಾ 12 4 48,
12 4 48 4 52 12 1 12 5 17 ಅಂತ ಅಂದ್ರೆ 1728 ಅಂತ ಬಂದಿದೆ. ಹಾಗಾದ್ರೆ ಆಪ್ಷನ್ ಯಾವ್ದೇ ನೋಡ್ರಿ, ಆಪ್ಷನ್ ನಂಬರ್ 4 ಇಸ್ ಎ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೇನೆ ಇದು? ಈ ಒಂದು ಪ್ರಶ್ನೆಯಲ್ಲಿ ಯಾವ್ದಪ್ಪ ಫೋಕಸ್ ಮಾಡ್ಬೇಕಂದ್ರೆ ಓನ್ಲಿ ಫಾರ್ಮುಲಾ ಅಂತ ಹೇಳಿದೆ ನಿಮ್ಗೆ ಅವಾಗ್ಲೇ. ಇಲ್ಲಿ ನೋಡ್ರಿ ಓನ್ಲಿ ಒಂದ್ ಫಾರ್ಮುಲಾ ಅಲ್ಲ, ಇಲ್ಲಿ ಇನ್ನೊಂದು ಫಾರ್ಮುಲಾ ಇದೆ, ಇದನ್ನು ಕೂಡ ಫೋಕಸ್ ಮಾಡ್ಕೋಬೇಕು. ಅಂದ್ರೆ ಇದು ಬಂತಂತಿಕೋ ಇದ್ರ ಆನ್ಸರ್ ಬರುತ್ತೆ, ಇದನ್ನು ಬರ್ಲಿಲ್ಲ ಇದನ್ನು ಬರ್ಲಿ ಅಂದ್ರೆ ಮಾರ್ಕ್ಸ್ ಹೋಗ್ತಾವ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ರಿ. ಹಾಗಿದ್ರೆ ನೋಡ್ರಿ ಇಲ್ಲಿ ಕ್ವಶನ್ಸ್ ಆದುವ 20 ಕ್ವಶನ್ಸ್ ಆದುವ. ಹಾ, ಈ ಒಂದು ತರಗತಿಲಿ ನಾವ್ ಏನ್ ಮಾಡಿದ್ವಿ ಅಂದ್ರೆ SSC GD ಒಂದು ಸಂಬಂಧಪಟ್ಟಂತೆ ಏನಂತಾರೆ 11 ಜನವರಿ 2023 ಒಂದು 2ನೇ ಶಿಫ್ಟ್ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಾವು ಅಧ್ಯಯನ ಮಾಡಿದ್ವಿ. ಇವೆಲ್ಲಾ ಪ್ರಶ್ನೆಗಳು ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಮತ್ತೆ ಮುಂದಿನ ತರಗತಿಯಲ್ಲಿ ಬೇರೆ ಪ್ರಶ್ನೆ ಪತ್ರಿಕೆಯೊಂದಿಗೆ ಮತ್ತೆ ಬರೋಣ. ಅಲ್ಲಿವರೆಗೂ ಕೂಡ ಚೆನ್ನಾಗಿರಿ. ಎಲ್ಲರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು.